ಎಲ್ಲರಿಗೂ ನಮಸ್ಕಾರ. ಇವತ್ತು ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ಅವರ ಬಗ್ಗೆ ಪ್ರೊಫೆಸರ್ GS ಸಿದ್ಧಲಿಂಗಯ್ಯ ಅವರು ಮಾತಾಡೋರಿದ್ದಾರೆ. ನಮ್ಮ ಈ ಸಂಸ್ಥೆಯ ಕಾರ್ಯಕರ್ತರೇ ಆದ ಮತ್ತು ಇಲ್ಲಿ ಕಾರ್ಯದರ್ಶಿಗಳಾಗಿಯೂ ಕೆಲವು ಸಮಯ ಜವಾಬ್ದಾರಿಯನ್ನು ನಿರ್ವಹಿಸಿದ ಪ್ರೊಫೆಸರ್ M ಧ್ರುವನಾರಾಯಣ ಅವರ ಪತ್ನಿ ಶ್ರೀಮತಿ ಛಾಯಾ ಧ್ರುವನಾರಾಯಣ ಅವರ ಸ್ಮರಣೆಯಲ್ಲಿ ಈ ದತ್ತಿ ಏರ್ಪಟ್ಟಿದೆ. ಶ್ರೀಮತಿ ಛಾಯಾ ಧ್ರುವನಾರಾಯಣ ಅವರು ಧಾರವಾಡದ ಡಾಕ್ಟರ್ ವೆಂಕಟರಾವ್ ರಾಮಚಂದ್ರ ಮಹಿಷಿ ಅವರ ತೃತೀಯ ಪುತ್ರಿ. ಧಾರವಾಡದ KE ಬೋರ್ಡ್ ಮತ್ತು ಜನತಾ ಕಾಲೇಜಿನಲ್ಲಿ ಅವರ ವ್ಯಾಸಂಗ ಪೂರೈಸಿ ಪದವೀಧರೆಯಾಗಿದ್ದರು. ವಿದ್ಯಾರ್ಥಿ ದಿವಸಗಳಿಂದ ನಾಟಕ, ಸಂಗೀತ ಇವುಗಳಲ್ಲೆಲ್ಲ ಆಸಕ್ತಿ. ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದರು. ಸಾಹಿತ್ಯ, ಸಂಗೀತ ಶ್ರೀಮತಿ ಛಾಯಾ ಅವರ ಒಲವಿನ ವಿಷಯಗಳಾಗಿದ್ದವು. ಅವರ 25ನೇ ವಯಸ್ಸಿನಲ್ಲಿ ಪ್ರೊಫೆಸರ್ ಧ್ರುವನಾರಾಯಣ ಅವರೊಂದಿಗೆ ವಿವಾಹ ಆಯಿತು. ಆಮೇಲೆ ರಾಯಚೂರಿನಲ್ಲಿ ನೆಲೆಸಿದ್ರು. ರಾಯಚೂರಿನಲ್ಲಿ ಅಲ್ಲಿಯ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾಯಿದ್ದರು ಮತ್ತು ಜನಪದ ಗೀತೆಗಳು, ಭಕ್ತಿಗೀತೆಗಳು, ದೇವರ ನಾಮಗಳು ಇವುಗಳನ್ನೆಲ್ಲ ಹಾಡೋದರಲ್ಲಿ ವಿಶೇಷ ಆಸಕ್ತಿ ಮತ್ತು ಪಾಕಕಲೆಯಲ್ಲೂ ಪ್ರವೀಣೆ. ಅತಿಥಿ ಸತ್ಕಾರಕ್ಕೆ ಹೆಸರಾಗಿದ್ದವರು. ಅವರು ತಮ್ಮ ಮರಣದ ನಂತರ ತಮ್ಮ ಶರೀರವನ್ನು ಆಸ್ಪತ್ರೆಗೆ ದಾನ ನೀಡಿದ್ದರು. ಇದರಿಂದ ಅವರ ಸ್ವಭಾವವನ್ನು ಊಹಿಸಬಹುದು ಅಂತ ಅಂದ್ಕೋತೀನಿ. ಅವರ ಪತಿ ಹಾಗೂ 3 ಮಕ್ಕಳನ್ನು ಅವರು ಅಗಲಿದ್ದಾರೆ. ಅವರ ಪರಿವಾರದವರು ಏರ್ಪಡಿಸಿರುವ ದತ್ತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ಉಪನ್ಯಾಸ ನೀಡೋದಕ್ಕೆ ಆಗಮಿಸಿರುವ ಪ್ರೊಫೆಸರ್ GS ಸಿದ್ಧಲಿಂಗಯ್ಯ ಅವರು ಈ ವೇದಿಕೆಗೆ ಪರಿಚಿತರೇ ಆಗಿದ್ದಾರೆ. ಈಗ 2 ವರ್ಷ ಹಿಂದೆ ಡಾಕ್ಟರ್ ರಮಶ್ರೀ ಮುಗಳಿ ಜನ್ಮಶತಮಾನೋಪನ್ಯಾಸ ಇವರಿಂದಲೇ ಆಗಿತ್ತು. ಪ್ರೊಫೆಸರ್ ಸಿದ್ಧಲಿಂಗಯ್ಯ ಅವರು ಕವಿಯಾಗಿ, ವಿಮರ್ಶಕರಾಗಿ, ಗ್ರಂಥ ಸಂಪಾದಕರಾಗಿ, ಶಿಕ್ಷಕರಾಗಿ, ದಕ್ಷ ಅಧಿಕಾರಿಯಾಗಿ ಮನ್ನಣೆ ಪಡೆದಿದ್ದಾರೆ. 1989-92 ವರ್ಷಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿದ್ದರು. ಪ್ರಾಧ್ಯಾಪಕರಾಗಿ ತುಂಬ ಜನಪ್ರಿಯರು. ಮಹಾರಾಣಿ ಕಾಲೇಜು, ರಾಮನಾರಾಯಣ್ ಚೆಲ್ಲಾರಾಮ್ ಕಾಲೇಜು ಅವುಗಳ ಪ್ರಿನ್ಸಿಪಾಲ್ರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪುರಾಣ ಇತಿಹಾಸಗಳ ಆಧಾರದ ಮೇಲೆ ಸಮಕಾಲೀನ ಸನ್ನಿವೇಶಕ್ಕೆ ಕಾವ್ಯ ಮಾಧ್ಯಮದ ಮೂಲಕ ಸ್ಪಂದಿಸಿದವರು ಪ್ರೊಫೆಸರ್ GS ಸಿದ್ಧಲಿಂಗಯ್ಯ. ಇವರ ರಸಗಂಗೆ, ಋಷ್ಯಶೃಂಗ, ಚಿತ್ರಕೂಟ ಮೊದಲಾದ ರಚನೆಗಳು ಈ ಪೀಳಿಗೆಯ ಶ್ರೇಷ್ಠ ಕಾವ್ಯ ಕೃತಿಗಳ ಸಾಲಿಗೆ ಸೇರಿವೆ. ಇವರ ಪ್ರಕೃತಿಗೆ, ಹೊಕ್ಕುಳಲ್ಲಿ ಹೂವು ಮೊದಲಾದ ಕವನಗಳು ವಿಶಾಲ ಜನಾದರಣೆ ಪಡೆಕೊಂಡಿವೆ. ಹಾಗೆ ಇವರು ಬರೆದ ಮಹಾನುಭಾವ ಬುದ್ಧ, ಕವಿ ಲಕ್ಷ್ಮೀಶ, ಚಾಮರಸ ಮೊದಲಾದ ಗದ್ಯ ಕೃತಿಗಳು ಕೂಡ ತುಂಬ ಮೇಲ್ಮಟ್ಟದವು ಅಂತ ಅನಿಸಿವೆ. ಹೀಗೆ 3 ವರ್ಷ ಹಿಂದೆ ಅಷ್ಟೇ ಅವರ ಮಣ್ಣಿಗಿಳಿದ ಆಕಾಶ ಅನ್ನುವ ಕವನ ಸಂಕಲನ ಹೊರಬಂದಿತ್ತು. ಇವತ್ತು ಪ್ರೊಫೆಸರ್ ಸಿದ್ಧಲಿಂಗಯ್ಯ ಅವರು ರೆವರೆಂಡ್ ಚೆನ್ನಪ್ಪ ಉತ್ತಂಗಿಯವರ ಬಗ್ಗೆ ಮಾತಾಡೋರಿದ್ದಾರೆ. ನಮ್ಮ ಪೀಳಿಗೆಯವರಿಗೆಲ್ಲ ಪ್ರಾತಸ್ಮರಣೀಯರು ಚೆನ್ನಪ್ಪ ಉತ್ತಂಗಿಯವರು. ನಮ್ಮಲ್ಲಿ ಅನೇಕರಿಗೆ ಅವರ ದರ್ಶನ ಭಾಗ್ಯವೂ ಕೂಡ ದೊರೆತಿತ್ತು. ಪ್ರೊಫೆಸರ್ ಧ್ರುವನಾರಾಯಣನವರು ಅವ್ರನ್ನ ಕಂಡಿದ್ದರು. ನಾನು ಅವ್ರನ್ನ ಅನೇಕ ಬಾರಿ ಕಂಡು ಗೌರವ ಅರ್ಪಣೆ ಮಾಡಿದ್ದೆ. ಸಿದ್ಧಲಿಂಗಯ್ಯನವರಂತೂ ಅವ್ರನ್ನ ಚೆನ್ನಾಗಿಯೇ ಬಲ್ಲರು. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಚದುರ ಹೋಗಿದ್ದ ಸರ್ವಜ್ಞ ತ್ರಿಪದಿಗಳ ಸಂಗ್ರಹಣೆ, ಸಂಪಾದನಾ ಕಾರ್ಯದಲ್ಲಿ ಎಷ್ಟು ಸ್ಮರಣೀಯ ಕಾರ್ಯ ಮಾಡಿದ್ರು ಅಂದರೆ ಉತ್ತಂಗಿ ಚೆನ್ನಪ್ಪನವರಿಗೆ ಅಭಿನವ ಸರ್ವಜ್ಞ ಅನ್ನೋ ಅಡ್ಡ ಹೆಸರೇ ನಿಂತು ಹೋಗಿತ್ತು. ಅದಲ್ಲದೆ ಸಿದ್ಧರಾಮ ಸಾಹಿತ್ಯ, ಮೋಳಿಗೆ ಮಾರಯ್ಯನ ವಚನಗಳು, ಆದಯ್ಯನ ವಚನಗಳು ಈ ಥರ ಅನೇಕ ವಚನಗಳನ್ನು ಉತ್ತಂಗಿ ಚೆನ್ನಪ್ಪನವರು ಸಂಪಾದನೆ ಮಾಡಿದರು. ಅಲ್ಲದೆ ವೀರಶೈವ ಧರ್ಮ ಕುರಿತು ಇಂಗ್ಲೀಷ್ನಲ್ಲಿ ಒಂದು ಶ್ರೇಷ್ಠ ಕೃತಿಯನ್ನು ಅವರು ಬರೆದರು, ದಿ ಹಾರ್ಟ್ ಆಫ್ ಲಿಂಗಾಯತ್ ರಿಲಿಜನ್ ಅಂತ. ಬಸವಣ್ಣನವರ ಬಗ್ಗೆ, ಭಗವದ್ಗೀತೆಯ ಬಗ್ಗೆ ಹೀಗೆ ಅವರ ಅನೇಕ
ಬರಹಗಳು ತುಂಬ ಮೇಲ್ಮಟ್ಟದ ಬರಹಗಳು ಅಂತ ಅನ್ನಿಸ್ಕೊಂಡವು. 1949ರಲ್ಲಿ ಗುಲ್ಬರ್ಗಾದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಚೆನ್ನಪ್ಪ ಉತ್ತಂಗಿಯವರು. ಆ ಪ್ರಾತಸ್ಮರಣೀಯರನ್ನು ಕುರಿತು ಇವತ್ತಿನ ಉಪನ್ಯಾಸ ನೀಡಬೇಕು ಅಂತ ಆದರಣೀಯರಾದ ಪ್ರೊಫೆಸರ್ ಸಿದ್ಧಲಿಂಗಯ್ಯ ಅವರನ್ನು ಪ್ರಾರ್ಥನೆ ಮಾಡುತ್ತೇನೆ. ಆತ್ಮೀಯರೇ, ಈ ಕನ್ನಡದ ಭಾಗ್ಯ ಭಾಳ ದೊಡ್ಡದು. ಯಾರ್ಯಾರು ಈ ಕನ್ನಡ ಸಂಸ್ಕೃತಿಯನ್ನು ಸಂವರ್ಧಿಸೋದಕ್ಕೆ ಕಾರಣರಾಗಿದ್ದಾರೆ ಅನ್ನೋದನ್ನು ನೆನಪು ಮಾಡಿಕೊಂಡ್ರೆ ಕನ್ನಡ ತಾಯಿ ಪುಣ್ಯವಂತೆ ನಿಜವಾಗಿಯೂ ಅಂತೇಳಿ ನಂದು ಅನ್ನಿಸ್ತದೆ. ನಮ್ಮ ಹಿರಿಯರಲ್ಲಿ ಒಬ್ಬರು ಗರಳಪುರಿ ಶಾಸ್ತ್ರಿಗಳು, ಅವರು ಲಂಡನ್ನಿಗೆ ಹೋದರು. ವಸ್ತು ಪ್ರದರ್ಶನ ಏರ್ಪಡಿಸಿದ ಕಾರಣ ಅವರು ಅದರ ಅಧಿಕಾರಿಗಳಾಗಿದ್ದರು. ಅಲ್ಲಿ ಹೋದರೆ ಅಲ್ಲಿ ತೀರಾ ವಯಸ್ಸಾದವರು, ಅಲ್ಲ 70-80 ಮೀರಿದೆ, BL ರೈಸ್ ಅವರು. ಇವರು ನೋಡ್ತಿದ್ದಂತೆಯೇ ಗುಡ್ ಈವ್ನಿಂಗ್ ಸರ್ ಅಂತಂದು ಭಾಳ ಗೌರವದಿಂದ ಹೇಳಿದರು. ಅಪ್ಪ, ಕನ್ನಡ ಕೇಳಿ ಭಾಳ ದಿವಸ ಆಗಿದೆ, ದಯವಿಟ್ಟು ಕನ್ನಡದಲ್ಲಿ ಮಾತನಾಡೋದು ನೀನು. ಆ ಕನ್ನಡದ ಮಾತನ್ನು ಕೇಳಿ ನಾನು ಧನ್ಯ ಆಗ್ತೀನಿ ಅಂತೇಳಿ ಶಾಸನಗಳನ್ನು ಕನ್ನಡಕ್ಕೆ ತಂದುಕೊಟ್ಟಂಥ ಮಹಾನುಭಾವರು ಅವರು ಮಾಡಿದಂಥ ಕೆಲಸ, ಸಾಹಿತ್ಯ ಚರಿತ್ರೆ ಬರೆದಂಥ EP ರೈಸ್ ಮಾಡಿದಂಥ ಕೆಲಸ, ಅದೇ ಪರಂಪರೆಯಲ್ಲಿ ಬರ್ತಾ ಹೋದರೆ ಚೆನ್ನಪ್ಪ ಉತ್ತಂಗಿಯವರು ಮಾಡಿದಂಥ ಕೆಲಸ, ಇವುಗಳು ನಿಜವಾಗಿಯೂ ಕೂಡ ಕನ್ನಡದ ಭಾಗ್ಯವನ್ನು ತಿಳಿಸ್ತವೆ. ಬಹುಶಃ ಆ ಕಾರಣಕ್ಕೆ ಇರಬೇಕು ಬೇಂದ್ರೆಯವರು ಗರಿ ಕವನ ಸಂಕಲನದಲ್ಲಿ ಮೊದಲು ಒಂದು ಮಾತನ್ನು ಹೇಳ್ತಾರೆ. ಕನ್ನಡದ ಅಶರೀರವಾಣಿ 1000 ಬಾಯಿಗಳಲ್ಲಿ ತನ್ನ ಕನಸನ್ನು ಕನ್ನಡಿಸುತ್ತಾ ಇದೆ, ಅದರಲ್ಲಿ ನನ್ನದೂ ಒಂದು ಎನ್ನುವ ಧನ್ಯತೆ ನನ್ನದು. ಅಂದರೆ ಪಂಪನಿಂದ ಹಿಡಿದು ಬೇಂದ್ರೆಯವರೆಗೆ, ಕುವೆಂಪುವರೆಗೆ, ಅಡಿಗರವರೆಗೆ ಎಲ್ಲರಿಗೂ ಕೂಡ ಈ ಕನ್ನಡ ಅನ್ನೋದಿದೆಯಲ್ಲ, ಇದು ಜೀವಧಾತು ಆಗಿ ಬಂದಿದೆ. ನಮ್ಮ ಉತ್ತಂಗಿ ಚೆನ್ನಪ್ಪನವರ ವಿಷಯಕ್ಕೆ ಬಂದರೆ, ಅವರ ಕನ್ನಡದ ಅಭಿಮಾನ ಎಂಥದ್ದು ಅಂತಂದರೆ, ಅವರು ಹೇಳ್ತಾರೆ, ಕನ್ನಡ ಮಾತೆಯ ಹಿತ್ತಿಲ ಬಾಗಿಲಿನಲ್ಲಿ ನಿಂತು ಬೇಡುವವನಾದ್ದರಿಂದ ನನಗೆ ತಿರುಳುಗನ್ನಡ ತಿರುಕನೆಂದು ಹೆಸರು. ನಾನು ಹಿತ್ತಲಿನಲ್ಲಿದ್ದೀನಿ, ಮನೆ ಮುಂದಕ್ಕೆ ಬರೋ ಧೈರ್ಯನೂ ನನಗಿಲ್ಲ. ಆದರೆ ಇಷ್ಟೆಲ್ಲ ಹೇಳಿದರೂ ಅವರಲ್ಲಿ ಒಂದು ಸ್ವಾಭಿಮಾನ ಇದೆ, ನಾನು ಹುಟ್ಟು ಕನ್ನಡಿಗ. ಕನ್ನಡಿಗರಲ್ಲಿ ನಮ್ಮಲ್ಲಿ DVG ಅವರು ತೆಲುಗು ಕನ್ನಡಿಗರು, ಮಾಸ್ತಿಯವರು ತಮಿಳು ಕನ್ನಡಿಗರು. ಮಾಸ್ತಿಯವರೇ ಹೇಳ್ತಾರೆ ಅಚ್ಚ ಕನ್ನಡಿಗ ಅಂದರೆ ಆನಕೃಷ್ಣರಾಯರು ಅಂತಂದು ಹೇಳ್ತಾರೆ. ಅಂದರೆ ಆ ಕನ್ನಡಿಗರಲ್ಲಿ ಈ ಸ್ಪರ್ಧೆ ಇದೆ. ಯಾವ ಭಾಷೆಯಿಂದಲೇ ಬರಲಿ, ಈ ಕನ್ನಡ ಸಂಸ್ಕೃತಿಗೆ ಸೇರಿದಂಥ ಸಂದರ್ಭಕ್ಕೆ ಬಂದಾಗ ನಾವೆಲ್ಲ ಭಾಗ್ಯವಂತರು ಅಂತಕ್ಕಂಥ ಧನ್ಯತೆಯನ್ನು ಅವರು ಪಡಿತಾರೆ. ಅಂಥ ಧನ್ಯತೆಗೆ ಕಾರಣವಾದಂಥ ಒಂದು ಮಹಾನ್ ಸಂಸ್ಕೃತಿ ನಮ್ಮ ಕನ್ನಡ. ಇದು ಒಂದೇ ಇದು. ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಭಾಳ ಮುಖ್ಯವಾದಂಥ ಮಾತು. ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದಂಥ ಒಂದು ಅಂಶ ಇದು. ಹೊಸಗನ್ನಡಕ್ಕೆ ಮೊದಲು ಮಾಡಿದವರೆಂದು ಹೆಸರು ಹೊತ್ತ ಮಿಷನರಿಗಳಿಂದ ಉಂಟಾದ ಹೊಸ ಕ್ರೈಸ್ತ ಸಮಾಜದಲ್ಲಿ ಹುಟ್ಟಿ ಬೆಳೆದೆ. ಅದು ಕ್ರೈಸ್ತ ಸಮಾಜದಲ್ಲಿ ನಾನು ಹುಟ್ಟಿ ಬೆಳೆದೆ. ಇಲ್ಲಿ ಹುಟ್ಟಿ ರೂಢಿಯಾಗಿರುವ ಕನ್ನಡವು ಸ್ವಲ್ಪ ವಿಲಕ್ಷಣವಾದುದು. ಕ್ರೈಸ್ತರ ಮನೆತನದಲ್ಲಿ ಹುಟ್ಟಿದ್ನಲ್ಲ, ಹೀಗಾಗಿ ಮನೆಯಲ್ಲಿ ಮಾದರಿಯ ಕನ್ನಡವನ್ನು
ಹೊರಗೆ ಪಾದರಿಯ ಕನ್ನಡವನ್ನು ಕಲಿಯಬೇಕಾಗಿ ಬಂದುದು ನನ್ನ ಚಿಕ್ಕಂದಿನ ಪರಿಸ್ಥಿತಿ. ನಾನು ಈ ಪಾದರಿಯ ಕನ್ನಡವನ್ನು, ಮಾದರಿ ಕನ್ನಡ ನನಗೆ ಸಿಕ್ಕಲಿಲ್ಲ. ಈ ಮಾತನ್ನು ಹೇಳೋದಕ್ಕೆ ಬಹಳ ಮುಖ್ಯವಾದಂಥ ಒಂದು ಕಾರಣ ಇದೆ. ಬಹುಶಃ ಕನ್ನಡದಲ್ಲಿ ಹೀಗೆ ಎರಡು ಸಂಸ್ಕೃತಿಗಳನ್ನು ತನ್ನ ರಕ್ತದಲ್ಲಿ ಬೆರೆಸಿಕೊಂಡು ಹುಟ್ಟಿದಂಥ ಪ್ರತಿಭಾವಂತರು ಬಹಳ ಕಡಿಮೆ. ಒಂದು ಕಡೆಯಲ್ಲಿ ಕ್ರೈಸ್ತ ಧರ್ಮದ ಧಾರೆ, ಇನ್ನೊಂದು ಕಡೆಯಲ್ಲಿ ವೀರಶೈವ ಧರ್ಮದ ಧಾರೆ. ಈ ಎರಡೂ ಇವರಲ್ಲಿ ಯಾವುದು ಮೇಲು ಯಾವುದು ಕೀಳು ಅಲ್ಲ. ಜ್ಞಾನದ ಧಾರೆಯಲ್ಲಿ ಮೇಲು ಕೀಳು ಅನ್ನೋದಿದೆಯೇನು? ಏನಿಲ್ಲ, ಅದು ಎಲ್ಲ ದೊಡ್ಡದೆ. ಆ ಜ್ಞಾನಧಾರೆಗಳೆರಡರಲ್ಲೂ ಕೂಡ ಮಿಂದಿರ್ತಕ್ಕಂಥ. ಇದನ್ನು ನೆನಪಿದಾಗ ನಮಗೆ ಥಟ್ಟನೆ ನೆನಪಾಗ್ತಕ್ಕಂಥದ್ದು ಇವರು ಕ್ರಿಶ್ಚಿಯನ್ರು ಯಾಕಾದರು ಅಂತಕ್ಕಂಥ ಒಂದು ದೊಡ್ಡ ಸಮಸ್ಯೆ ನಮಗೆ ಉಟ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇವರಿಗೆ ಚೆನ್ನಪ್ಪ ಅನ್ನೋ ಹೆಸರು ಯಾಕಿಟ್ರು ಅಂತೇಳಿ ನಮ್ಮಲ್ಲಿ ಚೆನ್ನಾಗಿ ಗೊತ್ತಿದೆ. ವಂಶದಲ್ಲಿ ಸಾಮಾನ್ಯವಾಗಿ ಮೊಮ್ಮನಿಗೆ ತಾತನ ಹೆಸರನ್ನು ಇಡುತ್ತಾರೆ. ಇಲ್ಲೂ ಅಷ್ಟೇ, ತಾತನ ಹೆಸರನ್ನು ಚೆನ್ನಪ್ಪ ಅನ್ನೋದನ್ನು ಇಟ್ಟರು. ಇನ್ನೂ ಒಂದು ಮುಖ್ಯವಾದಂಥ ಅಂಶ ಇದೆ. ಇವರು ಹುಟ್ಟಿದ್ದು ಧಾರವಾಡದಲ್ಲಿ, ಆದರೆ ಇವರ ಹೆಸರಿನೊಂದಿಗೆ ಬಂದಿದ್ದು ಉತ್ತಂಗಿ ಅನ್ನೋ ಹೆಸರು. ಇದು ಹೇಗೆ ಈ ಉತ್ತಂಗಿ ಅನ್ನೋ ಹೆಸರು ಬಂತು? ಇವೆಲ್ಲ ಲೌಕಿಕದ ಮಾತುಗಳು. ಪುಟ್ಟಪ್ಪನವರು ಹುಟ್ಟಿದ್ದು ಅವರು ಹಿರೇಕೊಡಗೆಯಲ್ಲಿ. ಹಿರೇಕೊಡಗೆ ಹೆಸರು ಇಲ್ಲವೇ ಇಲ್ಲ ಇವತ್ತು. ಕುವೆಂಪು ಅಂದಾಗ ಕುಪ್ಪಳ್ಳಿ ವೆಂಕಟಪ್ಪನವರ ಗೌಡರು ಅಥವಾ ವೆಂಕಟಗೌಡರ ಮಕ್ಕಳು ಪುಟ್ಟಪ್ಪನವರು ಅಂತಂದು ಹೇಳ್ತೀವಿ. ಹುಟ್ಟಿದ ಊರು ಯಾವುದೇ ಇದ್ರೂ ಸಾಮಾನ್ಯವಾಗಿ ನಮ್ಮಲ್ಲಿ ಮೊದಲನೇ ಹೆರಿಗೆ ಆಗ್ತಾ ಇದ್ದದ್ದು ತವರು ಮನೆಯಲ್ಲಿ. ಆದ್ದರಿಂದ ಹಿರೇಕೊಡಗೆಯಲ್ಲಿ ಹೇಳಬೇಕಾಗಿತ್ತು. ತಂದೆ ಊರು ಪುಟ್ಟಪ್ಪನವರಿಗೆ ಕುಪ್ಪಳ್ಳಿ ಅಂತಕ್ಕಂಥದ್ದು ಹಾಗೆ ಬಂತು. ಇಲ್ಲೂ ಅಷ್ಟೇ. ಅದೇ ರೀತಿ ಇವರಿಗೆ ಬಂದಂಥ ಹೆಸರೇನು ಅಂತಂದರೆ ಧಾರವಾಡ ಅನ್ನೋದು ಬರಲಿಲ್ಲ, ಉತ್ತಂಗಿ ಅನ್ನೋ ಹೆಸರು ಬಂತು. ಅದಕ್ಕೆ ಕಾರಣವೂ ಕೂಡ ಇದೆ. ಇವರ ತಾತ ಭಾಳ ವಿಚಿತ್ರವಾದಂಥ ಒಂದು ಸಂಗತಿ ಇದು. ಅವರು ಮದುವೆ ಆದರು. ಒಂದು ಮದುವೆ ಆದರೂ ಅವರಿಗೆ ಮಕ್ಕಳಾಗಲಿಲ್ಲ, ಗಂಡು ಮಕ್ಕಳಾಗಲಿಲ್ಲ. ಇನ್ನೊಂದು ಮದುವೆ ಆದರೂ ಆಗಲೂ ಗಂಡು ಮಕ್ಕಳಾಗಲಿಲ್ಲ. ಮೊದಲನೇ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಬಿಟ್ರು. ಬಾವಿಗೆ ಬಿದ್ದು. ಹಿಂದಿನ ಕಾಲ ಅವೆಲ್ಲನೂ ಈಗಿನ ಕಾಲದಲ್ಲಿ ಆಗಿದ್ದರೆ ರೀ ಡಾಕ್ಟ್ರ್ ಹತ್ರ ಹೋಗಿ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಂಬನ್ರಿ, ನಿಮ್ಮದೇ ಏನೋ ಎಡವಟ್ಟಿರಬೇಕು ಅಂತಂದು. ಆಕೆ ತನ್ನದು ಹೊಣೆ ಅಂದ್ಕೊಂಡು ಬಾವಿಗೆ ಬಿದ್ದಲು, ಹೋಗ್ಬಿಟ್ಟು. ತೀರ ನೊಂದಂಥ ಚೆನ್ನಪ್ಪನವರು ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ತಾಲ್ಲೂಕಿನಲ್ಲಿದ್ದಂಥ ಉತ್ತಂಗಿಯಲ್ಲಿ ಇದ್ದಂಥ ಅವರು ಥಟ್ಟನೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಪಕ್ಕದ ಊರಿಗೆ ಹೋಗಿ ಒಬ್ಬ ಗೌಡ್ರ ಹತ್ರ ಜೀತದ ಆಳಾಗಿ ಸೇರಿಕೊಂಡ್ರು. ಯಾಕೋ ಬದುಕಿದ್ರಾಯಿತು, ನನ್ನ ಈ ಬದುಕಿನ ನೋವನ್ನು ಮರೆಯೋದಕ್ಕೆ ಜೀತದ ಆಳಾದರೆ ಬಹುಶಃ ಸಾಧ್ಯ ಆಗತ್ತೆ ಅಂತೇಳಿ. ಆಶ್ಚರ್ಯ ಏನು, ಒಂದು ದಿವಸ ಬಸವ ಪುರಾಣವನ್ನು ಮಾಡ್ತಾ ಇದ್ದರೆ ಉಪನ್ಯಾಸಕರು, ಪ್ರವಚನಕಾರರು ತಪ್ಪು ಪ್ರವಚನ ಮಾಡಿದರು. ಎದ್ದು ನಿಂತ್ಕೊಂಡ್ರು. ಅದು ತಪ್ಪು ಆಗಲ್ಲ, ಬಸವ ಪುರಾಣದ ಅರ್ಥ ಹೀಗಿದೆ ಅಂತ. ಆ ಯಜಮಾನರು ಇವರನ್ನು ಸೇವೆಗೆ ಇಟ್ಟುಕೊಂಡಿದ್ದೀರಲ್ಲ, ಅವರು ಬೆರಗಾದರು. ಮನೆಗೆ ಕರ್ಕೊಂಡು ಬಂದರು. ಇಲ್ಲ, ನೀವು ನಿಜವಾಗಲೂ ಜೀತದಾಳಲ್ಲ, ನೀವು ಏನೋ ಆಗಿದ್ರಿ, ದಯವಿಟ್ಟು ನನಗೆಲ್ಲ ತಿಳಿಸ್ಬೇಕು. ಇಲ್ಲ ಹೀಗೆಲ್ಲ ಆಯಿತು, ಹೀಗಾಯಿತು. ಊರಿಗೆ ಮತ್ತೆ ಕಳಿಸ್ಕೊಟ್ರು. ಆ ಊರಿನಲ್ಲಿ ಅವರು ಪಾರುಪತ್ಯಗಾರರು, ಈಗ ಗೌಡ್ರು ಪಟೇಲರು ಇದ್ದಾರಲ್ಲ, ಹಾಗೆ ಒಂದು ಅಧಿಕಾರ ಸ್ಥಾನ ಹೋಗಿ ಅಂತೆ. ನೋಡಿ, ಆ ಕಾಲದಲ್ಲೂ ಇವರು ಪಾರುಪತ್ಯಗಾರರು ಬಂದ್ರಲ್ಲ, ಊರು ಬಿಟ್ಟು ಹೋಗಿದ್ರು. ಇವರು ಗಂಟು ನಮೆ ಸಿಕ್ತು ಅಂತ ಅಂದ್ಕೊಂಡವರು ಇವರು ಊರಿಗೆ ಬಂದರು ಅಂತಂದು ಇವರು ವಿಷ ಹಾಕಿ ಕೊಂದುಬಿಟ್ರು. ಇದು ಒಂದು ಘಟ್ಟ. ಆದರೆ ಈ ಸಂದರ್ಭದಲ್ಲಿ ಇವರು ವಿಷ ಹಾಕಿ ಕೊಲ್ಲೋದಕ್ಕೆ ಮುಂಚೆ ಇದ್ದಕ್ಕಿದ್ದಂತೆ ನಿರಾಶೆಗೊಂಡಿದ್ದಂಥ ಸಂದರ್ಭದಲ್ಲಿ ಒಬ್ಬ ಪಾದ್ರಿಗಳು ಮನೆಗೆ ಬಂದರು. ತುಂಬ ಪ್ರೀತಿಯಿಂದ ಉಪಚಾರ ಮಾಡಿದರು. ಇಲ್ಲಿ ಬಹಳ ಗಂಭೀರವಾಗಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಇವತ್ತು ಮತಾಂತರದ ಬಗ್ಗೆ ನಾವು ಮಾತಾಡ್ತೀವಲ್ಲ, ಅದರ ಬಗ್ಗೆ ನಾವು ಇವತ್ತು ಏನನ್ನು ಹೇಳೋದಕ್ಕೆ ಹೊರಟಿದ್ದೇವೆ ಅದನ್ನು ಅಂದು ಉತ್ತಂಗಿ ಚೆನ್ನಪ್ಪನವರು ಬಹಳ ಖಚಿತವಾಗಿ ಹೇಳಿದರು. ಆ ವಿಷಯಕ್ಕೆ ನಾನು ಆಮೇಲೆ ಬರ್ತೀನಿ. ಆ ಸಂದರ್ಭದಲ್ಲಿ ಅವರು ಉಪಚಾರ ಎಲ್ಲ ಮಾಡಿದರು. ಯಾಕೋ ಇವರು ಸಪ್ಪು ಇರೋದನ್ನು ನೋಡಿದರು. ನೀವು ಯಾಕೋ ದುಃಖದಿಂದ ಇದ್ದೀರಿ, ಯಾಕೆ, ಏನು ಕಾರಣ? ಏನಿಲ್ಲ, ನಮಗೆ ವಂಶವನ್ನು ಬೆಳೆಸ್ತಕ್ಕಂಥ ಗಂಡು ಮಗ ಇಲ್ಲ ಅಂತಕ್ಕಂಥ. ಇಲ್ಲ, ನೀವು ಹಾಗನ್ಬೇಡಿ, ಈಗ ಹೊಸ ಒಡಂಬಡಿಕೆ ಕೊಡ್ತೇನೆ, ಇದನ್ನು ಓದಿ.
ಇದರಲ್ಲಿ ನೀವು ನಿಷ್ಠೆ ಇಡಿ, ನಿಮ್ಗೆ ಒಳ್ಳೆಯದಾಗತ್ತೆ. ಓದ್ತಾ ಓದ್ತಾ ಅವ್ರಿಗೆ ಎಲ್ಲಿವರೆಗೆ ನಂಬಿಕೆ ಬಂತು ಅಂತಂದರೆ ಅವರು ನಾನು ಯಾತಕ್ಕೆ ಈ ಧರ್ಮಕ್ಕೆ ಸೇರ್ಕೊಂಡು ಬಿಡಬಾರ್ದು. ಕ್ರಿಸ್ತನ ಕಥೆನ ಮಾರ್ಕ್, ಮ್ಯಾಥ್ಯೂ, ಲ್ಯೂಕ್ ಆ್ಯಂಡ್ ಜಾನ್ ಅನ್ನೋ 4 ಜನ ಬರೆದಿದ್ದಾರೆ ಕ್ರಿಸ್ತನ ಕಥೆಯನ್ನು. ಹೊಸ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್ನಲ್ಲಿದೆ, ಅದ್ಭುತವಾಗಿದೆ. ಅದರಲ್ಲಂತೂ ಜಾನ್ ಬರೆದಿರ್ತಕ್ಕಂಥ ಭಾಗ ಇದೆಯಲ್ಲ, ಅದು ಒಂದು ರೀತಿ ಅನುಭವಿ ಬರೆದಿರ್ತಕ್ಕಂಥದ್ದು. ಮ್ಯಾಥ್ಯೂ ಇದೆಯಲ್ಲ, ಒಳ್ಳೆ ಕಥೆ ಇದ್ದಂತಿದೆ ಆ ಮ್ಯಾಥ್ಯೂ ಬರೆದಿರ್ತಕ್ಕಂಥ ಕಥೆ. ಇದು ಎಲ್ಲ ಇರಲಿ. ಅದನ್ನು ಓದ್ತಾ ಓದ್ತಾ ಅವ್ರಿಗೆ ಬಹಳ ಪ್ರೀತಿ ಹುಟ್ಟಿತು. ಧಾರವಾಡಕ್ಕೆ ಹೋದರು. ಅಲ್ಲಿದ್ದಂಥ ಒಬ್ಬ ಪಾದ್ರಿಯನ್ನು ನೋಡಿದರು. ನೋಡಿ, ನಾನು ನಿಮ್ಮ ಧರ್ಮಕ್ಕೆ ಸೇರಬೇಕು ಅಂತ ಇದ್ದೇನೆ. ಹಾಗೆಲ್ಲ ಸೇರಿಸ್ಕೊಳ್ಳೋಕ್ಕಾಗಲ್ಲಪ್ಪ, ನಿಜವಾಗ್ಲೂ ನಿನಗೆ ಅದರಲ್ಲಿ ಪ್ರೀತಿ ಇದ್ದರೆ ಹೇಳು. ಸುಮ್ಮನೆ ನಾನು ಸೇರ್ಕೊಳ್ತೀರಿ ಅಂತ ಅನ್ನೋದು, ನಾವು ಸೇರಿಸ್ಕೊಳ್ಳೋದು ನಮ್ಮ ಧರ್ಮಕ್ಕೂ ಅಪಾಯ, ನಿಮ್ಮ ಧರ್ಮಕ್ಕೂ ಅಪಾಯ. ಹಾಗಾಗೋದಿಲ್ಲ. ಇಲ್ಲ, ನನ್ನ ಮನಸ್ಸು ಪರಿಪೂರ್ಣವಾಗಿ ಬದಲಾಗಿದೆ, ನೀವು ದಯವಿಟ್ಟು ನನಗೆ ಈ ಧರ್ಮದಲ್ಲಿ ಪ್ರವೇಶ ಕೊಡಿ. ನಿಮ್ಮ ಮನೆಯವ್ರನ್ನ ಕೇಳಿದ್ದೀರಾ? ಕೇಳಿದ್ದೀನಿ. ಮನೇಲಿ ಕೇಳಿದರು. 2ನೇ ಹೆಂಡತಿ ಇದ್ಲೆಲ್ಲ, ಹೀಗೆ ನನಗೆ ಮನಸ್ಸು ಪೂರ್ತಿ ಕ್ರೈಸ್ತ ಧರ್ಮದ ಕಡೆಗೆ ಇದೆ, ನೀವೆಲ್ಲಿ ಹೋಗ್ತೀರಿ, ನಾನು ಅಲ್ಲೇ ಬರ್ತೀನಿ ನಡೀರಿ ಅಂತ. ಸರಿ, ಇಬ್ಬರು ಬಂದರು, ಸೇರಿಕೊಂಡ್ರು. ಕ್ರೈಸ್ತ ಧರ್ಮಕ್ಕೆ ಸೇರಿದರೆ ನೀವು ಭಕ್ತಿಯಿಂದ ಪೂಜೆ ಮಾಡಿ, ನೀವು ಮಗು ಆಗುತ್ತೆ, ಗಂಡು ಮಗು ಹುಟ್ತಾನೆ ಅಂತೇಳಿ ಹೇಳಿದರು. ಆ ಹರಕೆಯಲ್ಲಿ ಡೇನಿಯಲ್ ಅಂತಕ್ಕಂಥ ಮಗ ಹುಟ್ಟಿದ. ಡೇನಿಯಲ್ ಅಂದರೆ ಆತನನ್ನು ನಮ್ಮ ಕನ್ನಡದಲ್ಲಿ ದಾನಿಯೇಲಪ್ಪ ಅಂತ ಕರೀತೀವಿ. ದಾನಿಯೇಲಪ್ಪ ಅಂತೇಳಿ. ದಾನಿಯೇಲಪ್ಪ, ಆ ದಾನಿಯೇಲಪ್ಪನ ಮಡದಿಯಾಗಿ ಇದ್ದಂಥವಳು ಆಕೆ ಸುಭಕ್ತವ್ವ ಅಂತಕ್ಕಂಥ. ಆಕೆಯನ್ನು ಕರೆದು ಇಬ್ಬರು ಮದುವೆ ಇದ್ದರು. ಗಂಡು ಮಗು ಜನಿಸ್ತು. ಆ ಗಂಡು ಮಗುನೇ ಈ ದಾನಿಯೇಲಪ್ಪ. ಅವನು ಹುಟ್ಟಿದ ಆದಮೇಲೆ ಅವ್ರಿಗೂ ಇದೇ ಕಷ್ಟ ಬಂತು, ಮೊದಲನೇ ಮಗು. ಆಗ ಸುಭಕ್ತವ್ವ ಒಂದು ಪ್ರಾರ್ಥನೆ ಮಾಡಿದ್ಲು, ನಮ್ಮ ಮಾವಂದರಿಗೆ ನೀವು ಹರಕೆ ಹೊತ್ತಿದ್ದು ಕೊಟ್ರಿ, ಒಂದು ಪಕ್ಷ ನನಗೆ ಗಂಡು ಮಗ ಹುಟ್ಟಿದರೆ, ಹೆಣ್ಮಕ್ಳು ಹುಟ್ಟಿದರು, ಗಂಡು ಮಗ ಹುಟ್ಟಿದರೆ ಕ್ರಿಸ್ತನ ಸೇವೆಗೆ ಬಿಟ್ಟುಬಿಡ್ತೀನಿ. ಆಯಿತು, ಅದಕ್ಕೇನಂತೆ. ಮಗು ಹುಟ್ಟಿತು. ಅವರೇ ಉತ್ತಂಗಿ ಚೆನ್ನಪ್ಪನವರು. ಧಾರವಾಡದಲ್ಲಿ ಅವರು ಹುಟ್ಟಿದರು. ಹುಟ್ಟಿದಾಗ ಅವರನ್ನು ಕ್ರೈಸ್ತ ಧರ್ಮಕ್ಕೆ ಬಿಡ್ತೀವಿ ಅಂತಂದು ಆಕೆ ಮಾತು ಕೊಟ್ಟಿದ್ಲು. ಅದು ಆಯಿತು. ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ವೀರಶೈವ ಸಾಹಿತ್ಯದಲ್ಲಿ ಪ್ರೌಢಿಮೆ ಪಡೆದಿದ್ದಂಥ ಚೆನ್ನಪ್ಪ ಉತ್ತಂಗಿ ಹಿರಿಯರು, ಪ್ರವಚನಕಾರರು ಹೇಳಿದಂಥ ತಪ್ಪನ್ನು ಗುರುತಿಸಬಲ್ಲಂಥ ಸಾಹಿತ್ಯ ಪರಂಪರೆಯನ್ನು ಪಡೆದಿದ್ದಂಥ ಅವರು ಯಾವುದೋ ಕಾರಣಕ್ಕಾಗಿ ಕ್ರೈಸ್ತ ಧರ್ಮಕ್ಕೆ ಸೇರಿಕೊಂಡರು. ಒಂದು ಕಡೆಯಲ್ಲಿ ಕ್ರೈಸ್ತ ಧರ್ಮಧಾರೆ, ಇನ್ನೊಂದು ಕಡೆಯಲ್ಲಿ ವೀರಶೈವ ಧರ್ಮಧಾರೆ, ಎರಡೂ ಅವರ ವ್ಯಕ್ತಿತ್ವದಲ್ಲಿ ಸೇರಿಕೊಂಡಿತ್ತು. ಅವರ ರಕ್ತದಲ್ಲಿ ಹರಿದು ಬಂದಂಥ ಈ ಪರಂಪರೆಯ ಶಕ್ತಿ ಏನಿತ್ತು, ಗಂಗಾ ಯಮುನಾ ಸಂಗಮ ಏನಿತ್ತು, ಅದು ನಮ್ಮ ಚೆನ್ನಪ್ಪ ಉತ್ತಂಗಿಯವರಲ್ಲೂ ಸೇರಿಕೊಳ್ತು. ಯಾಕೆ ಸೇರಿಕೊಳ್ತು ಅದನ್ನು ನಾವು ಅವರ ಬದುಕಿನ ಕೆಲವು ಸಂಗತಿಗಳನ್ನು, ನಾನು ಮೊದಲು ಅವ್ರ ಬದುಕಿನ ಕೆಲವು ಸಂಗತಿಗಳನ್ನು ನಾನು ನೆನಪು ಮಾಡ್ಕೊಳ್ತೇನೆ. ಆನಂತರ ಅವರು ಬರೆದಂಥ ಮುಖ್ಯವಾದಂಥ ಕೆಲವು ಕೃತಿಗಳು, ಆ ಕೃತಿಗಳಲ್ಲಿ ಅವರು ತೋರಿಸಿದಂಥ ವೈಶಿಷ್ಟ್ಯ ಏನು ಅನ್ನೋದನ್ನು ನಾವು ಅನಂತರ ನಾವು ಗಮನಿಸೋಣ. ಆ ಸಂದರ್ಭದಲ್ಲಿ ಅವರು ಕ್ರಿಶ್ಚಿಯನ್ ಶಿಕ್ಷಣಕ್ಕೆ ಹೋದರು. ಆಗಿದ್ದಂಥ ಕ್ರಿಶ್ಚಿಯನ್ ಶಿಕ್ಷಣ ಶಾಲೆ ಏನು ಭಾಳ ವಿಚಿತ್ರವಾದ್ದು. ಒಂದು ರೀತಿಯಲ್ಲಿ ನಾವು ನಮ್ಮ ಉತ್ತಂಗಿ ಚೆನ್ನಪ್ಪನವರ ಜೀವನದ ಕಥೆಯನ್ನು ಓದ್ತಾ ಇದ್ದರೆ ಕ್ರೈಸ್ತ ಮಿಷನರಿಗಳ ಶಿಕ್ಷಣ ಪದ್ಧತಿಯ ಬಗ್ಗೆ ಒಂದು ಒಳನೋಟ ನಮಗೆ ಸಿಕ್ಕತ್ತೆ. ಆಗ ಕ್ರೈಸ್ತ ಮಿಷನರಿಗಳು ಕ್ರಿಶ್ಚಿಯನ್ರು ಯಾರಿಗೂ ಕೂಡ ಇಂಗ್ಲೀಷ್ ಕಲಿಸ್ತಾ ಇರಲಿಲ್ಲ. ಇಂಗ್ಲೀಷ್ ಕಲಿಸಿದರೆ ಅವರೆಲ್ಲ ಏನಾಗ್ತಾರೆ, ಉದ್ಯೋಗ ಕೊಟ್ಟೋಗ್ತಾರೆ. ನಮ್ಮ ಧರ್ಮ ಪ್ರಚಾರಕ್ಕೆ ಬರೋರು ಯಾರು ಸಿಗ್ತಾರೆ, ಯಾರೂ ಸಿಕ್ಕೋಲ್ಲ. ಆದ್ದರಿಂದ ಅವ್ರಿಗೆ ಇಂಗ್ಲೀಷ್ ಕಲಿಸ್ತಾ ಇರಲಿಲ್ಲ. ಉತ್ತಂಗಿ ಚೆನ್ನಪ್ಪನವ್ರ ಪುಣ್ಯ ಏನು, ಒಂದು 12 ಜನಕ್ಕೆ ಒಬ್ಬ ಪಾದ್ರಿ ಭಾಳ ದೊಡ್ಡ ಮನಸ್ಸು ಮಾಡಿ ನಿಮಗೆಲ್ಲ ಕಲಿಸ್ತೀನಿ ಅಂತಂದೇಳಿ ಕಲಿಸೋದಕ್ಕೆ ಶುರು ಮಾಡಿದರು. ಉತ್ತಂಗಿ ಚೆನ್ನಪ್ಪನವರು ಸ್ಮೃತಿ ಶಕ್ತಿ ಸಂಪನ್ನರಲ್ಲ, ಅವ್ರಿಗೆ ನೆನಪು ಸ್ವಲ್ಪ ಕಡಿಮೆ, ಆದರೆ ಬಹಳ ವಿಚಾರ ಶಕ್ತಿ ಅವರಿಗಿತ್ತು. ಅವರು ಓದ್ತಾ ಇದ್ದಾಗ ಅವರ ತಂದೆಗೆ ಮರಗೆಲಸ ಮಾಡೋ, ಬಡಿಗೆ ಕೆಲಸ ಮಾಡೋ ಪ್ರೌಢಿಮೆ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಇನ್ನೂ ಒಂದು ಪ್ರೌಢಿಮೆ ಇತ್ತು, ಯಂತ್ರಗಳನ್ನು ಮಾಡೋದರಲ್ಲಿ ಕುತೂಹಲ ಇತ್ತು. ಸ್ವಲ್ಪ ಇಂಜಿನಿಯರಿಂಗ್ ಸ್ಕಿಲ್ಸ್ ಇತ್ತಂಥದ್ದು. ಅವು ಕೂಡ ನಾವು ಉತ್ತಂಗಿ ಚೆನ್ನಪ್ಪನವರ ಬದುಕಿಗೆ ಇಳ್ಕೊಂಡು ಬಂದಿತ್ತು. ಇದ್ದರೆ ಒಂದು ದಿವಸ ಮೇಷ್ಟ್ರು ಇವರು
ತಾವು ಓದ್ತಾ ಇದ್ದಂಥ ಶಾಲೆಯಲ್ಲಿ ಕೂತಿದ್ದಾರೆ. ಮೇಷ್ಟ್ರು ಇದ್ದಕ್ಕಿದ್ದಂತೆ ಹೇಳಿದರು, ನೋಡಿ, ವೃತ್ತಕ್ಕೆ ಪರಿಮಾಣವಿಲ್ಲ. ಫಾರ್ ಎ ಸರ್ಕಲ್ ಅದಕ್ಕೆ ಪರಿಮಾಣವಿಲ್ಲ, ಅದಕ್ಕೆ ಪ್ರಮಾಣ ಇಲ್ಲ. ಆಮೇಲೆ ಸರಳ ರೇಖೆಗೆ ಉದ್ದಳತೆ ಇದೆಯೇ ಹೊರತು ಅಗಲಳತೆ ಇಲ್ಲ. ಸಾರ್, ಏನು ತಪ್ಪು? ಪರಿಮಾಣ ಇದೆ. ಸಣ್ಣ ವೃತ್ತ, ದೊಡ್ಡ ವೃತ್ತ, ವೃತ್ತದಲ್ಲಿ ಪರಿಮಾಣ ಇಲ್ವೇನು? ಇದೆ. ಸರಳ ರೇಖೆಗೆ ಉದ್ದಳತೆ ಜೊತೆಗೆ ರೇಖೆ ಹಾಕ್ಬೇಕಾದ್ರೆ ಅಗಲ ಬೇರೆ ಬೇಕಾನೆ. ಅದರಲ್ಲಿ ದಪ್ಪ ಪೆನ್ನಲ್ಲಿ ಹಾಕಿದ್ರೆ ಇಷ್ಟಾಗಲ ಇರುತ್ತೆ, ಭಾಳ ಸೂಕ್ಷ್ಮ ಇದರಲ್ಲಿ ಅಗಲಳತೆಯೂ ಇದೆ. ಅದಕ್ಕೆ ಮೇಷ್ಟ್ರಿಗೆ ಸಿಟ್ಟು ಬಂದ್ಬಿಡ್ತು. ಕೆಲವು ಮೇಷ್ಟ್ರು ಇರ್ತಾರೆ, ಅವರಿಗೆ ಯಾವಾಗಲೂ ಅಷ್ಟೇನೆ ಬುದ್ಧಿಗಿಂತ ಹೆಚ್ಚಾಗಿ ಸಿಟ್ಟು ಜಾಸ್ತಿ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ ಅವರಿಗೆ ಬುದ್ಧಿ ಇರೋದಿಲ್ಲ. ಒಳ್ಳೆ ಪ್ರಶ್ನೆ ಕೇಳಿದರೆ ಗುರುಗಳಿಗೆ ವಿಶೇಷವಾದಂಥ ಅಭಿಮಾನ. ಅಯ್ಯೋ, ನನ್ನ ಶಿಷ್ಯ ನನ್ನನ್ನು ಮೀರಿಸ್ತಾ ಇದ್ದಾನೆ ಅಂತ ಹೆಮ್ಮೆ ಪಡ್ತಾರೆ. ಕೆಟ್ಟ ಗುರುವಿಗೆ ಅವನು ಪ್ರಶ್ನೆ ಮಾಡಬಾರ್ದು. ಅವನು ಪ್ರಶ್ನಾತೀತ ಆದವ, ಒಂಥರ ಸ್ಟ್ಯಾಲಿನ್ ಇದ್ದಂಗೆ, ಡಿಕ್ಟೇಟರ್ ಇದ್ದಂತೆ. ಇವ್ರು ಯಾವಾಗ ಹೇಳಿದರೂ ಸಿಟ್ಟು ಬಂದ್ಬಿಡುತ್ತೆ. ಯು ಸ್ಟುಪಿಡ್ ಆಸ್, ಸಿಟ್ ಡೌನ್ ಅಂತ. ಸರ್, ಗ್ರಂಥಕರ್ತನು ಹಾಗೆ ಹೇಳಿದ್ದಾನೆಯೇ? ಹೀಗೆ ಪ್ರಶ್ನೆ ಮಾಡಿದರೆ ಅವರನ್ನು ಕತ್ತೆ ಅಂತ ಕರಿಬೋದು ಅಂತ ಗ್ರಂಥಕರ್ತನು ಹೇಳಿದ್ದಾನೆಯೇ? ಅಂದರೆ ಆ ಕಾಲದಲ್ಲೇ ಅವರಿಗೆ ವೈಚಾರಿಕ ಶಕ್ತಿಯ ಜೊತೆಗೆ ಸ್ವಾಭಿಮಾನ ಕೂಡ ಇತ್ತು. ಸ್ವಾಭಿಮಾನದ ಜೊತೆಯಲ್ಲಿ ದುರಭಿಮಾನ ಇರಲಿಲ್ಲ. ಯು ಹ್ಯಾವ್ ನೋ ಬಿಸ್ನೆಸ್ ಟು ಟಾಕ್ ಲೈಕ್ ದಟ್ ಅಂತ ಅನ್ಬೋದಾಗಿತ್ತು. ಗ್ರಂಥಕರ್ತರು ಹಾಗೆ ಹೇಳಿದ್ದಾರೆಯೇ? ಆ ಉತ್ತರದಲ್ಲೂ ಕೂಡ ಎಂಥ ಸಂಯಮ ಇದೆ ಅನ್ನೋದನ್ನು ನೀವು ಗಮನಿಸಿ. ಈ ಒಂದು ವಿಶೇಷವನ್ನು ನಾವು ನೋಡ್ತೀವಿ. ಇದು ಶಿಕ್ಷಣ ಕಾಲದಲ್ಲಿ ಬಂದಂಥ ಒಂದು ವಿಚಿತ್ರವಾದ. ಓದ್ತಾ ಇದ್ದಾಗ ಅವರಿಗೆ ಒಬ್ಬರು ಗುರುಗಳು, ಹರ್ಬರ್ಟ್ ಸ್ಪೆನ್ಸರ್ ಅಂತಕ್ಕಂಥ ಒಬ್ಬ ವಿದ್ವಾಂಸ ಸತ್ತಂಥ ವಿಷಯದಲ್ಲಿ ಅವನ ಒಂದು ಭಾವಚಿತ್ರ ಬಂದಿತ್ತು. ನೋಡಿ, ಅವನ ಮುಖ ನೋಡಿ ಗೊತ್ತಾಗುತ್ತೆ, ಅವನು ನಾಸ್ತಿಕನಾದ್ದರಿಂದ ಅವನಿಗೆ ಸ್ವರ್ಗ ಸಿಕ್ಕಿಲ್ಲ, ಆದ್ದರಿಂದ ಅವನ ಮುಖದಲ್ಲಿ ನೋವು ಕಾಣ್ತಾ ಇದೆ. ಇಂಥವರು ಭ್ರಷ್ಟರು, ಇವರಿಗೆ ಸ್ವರ್ಗ ಇಲ್ಲ. ಥಟ್ಟನೆ ಇವರು ಯೋಚನೆ ಮಾಡಿದರು, ಇಲ್ಲ, ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಲಂಡನ್ನಿನಲ್ಲಿರ್ತಕ್ಕಂಥ ಒಂದು ಗ್ರಂಥಾಲಯಕ್ಕೆ ಗುಪ್ತ ಸದಸ್ಯರಾಗಿ ಸೇರಿಕೊಂಡು ಸಾಂತಾಯನ, ನೀಶೆ, ಸ್ಪೈನೋಜ ಅವರೆಲ್ಲ ಎಂಥವರು. ಅವನು ಸ್ಪೈನೋಜ ಅಂತಂದರೆ ಒಂದು ಮಾತು ಹೇಳ್ತಾರೆ, ದಿ ಗಾಡ್ ಇಂಟಾಕ್ಸಿಕೇಟೆಡ್ ಮ್ಯಾನ್ ಅಂತ ಕರೀತಾರೆ. ಅವನಿಗೆ ದೇವರ ಅಮಲೇರಿತ್ತಂತೆ. ಅವನಿಗೆ ನಮ್ಮ ರಾಮಕೃಷ್ಣ ಪರಮಹಂಸರಿದ್ರಲ್ಲ ಹಾಗೆ ದೇವರ ಅಮಲು. ಬೇರೆಯವರಿಗೆ ಏನೇನೋ ಅಮಲೆ ಇರುತ್ತೆ, ಆದರೆ ಈ ಮಹಾನುಭಾವನಿಗೆ ದೇವರ ಅಮಲೆ ಇರುತ್ತಂತೆ. ನೀಶೆ ಅವನೆಂಥವನು, ದೇವರು ಸತ್ತ ಅಂತ ಪುಸ್ತಕ ಬರೆದವನು, ದಿ ಗಾಡ್ ಈಸ್ ಡೆಡ್ ಅಂತೇಳಿ. ಭಾಳ ದೊಡ್ಡ ತತ್ವಜ್ಞಾನಿ. ನೀವು ವಿಲ್ಡುರ್ಯಾಂಟ್ ಬರೆದಿರ್ತಕ್ಕಂಥ ಸ್ಟೋರಿ ಆಫ್ ಫಿಲಾಸಫಿ ಅನ್ನೋ ಒಂದು ಗ್ರಂಥ ಓದಿ, ಒಂದು 500 ಪುಟ ಇದೆ, ಅದ್ಭುತವಾದಂಥ ಕೃತಿ. ಅದರಲ್ಲಿ ಈ ಎಲ್ಲ ತತ್ವಜ್ಞಾನಿಗಳ ಒಂದು ಪರಂಪರೆ ಏನಿದೆ ಅದನ್ನೆಲ್ಲ ವಿವರಿಸ್ತಾ ಒಬ್ಬೊಬ್ಬ ತತ್ವಜ್ಞಾನಿಯ ವೈಶಿಷ್ಟ್ಯವನ್ನು ಹೇಳ್ತಾ ಅವನ ತತ್ವ ಸಿದ್ಧಾಂತದಲ್ಲಿರ್ತಕ್ಕಂಥ ಲೋಪಗಳನ್ನು ಕೂಡ ಹಾಗೆ ಸುಮ್ಮನೆ ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಹೇಳ್ತಾ ಮುಂದಕ್ಕೆ ಹೋಗ್ಬಿಡ್ತಾರೆ. ಬಹಳ ದೊಡ್ಡ ವಿದ್ವಾಂಸರು ವಿಲ್ಡುರಾಂಟ್ ಅಂತಕ್ಕಂಥವ್ರು, ನಮ್ಮ ಕಾಲದಲ್ಲಿ ಇದ್ದಂಥವರು. ಸುಮಾರು ಈಗಾಗಲೇ 50 ವರ್ಷದ ಮೇಲಾಗಿರಬೇಕು ಅವರು ನಮ್ಮಿಂದ ದೂರ ಆಗಿ. ಆದರೆ ಮ್ಯಾನ್ಷನ್ಸ್ ಆಫ್ ಫಿಲಾಸಫಿ ಅವರು ಬರೆದಿರ್ತಕ್ಕಂಥ ಗ್ರಂಥ ಆಗಲಿ ಭಾಳ ಅದ್ಭುತವಾದಂಥ ಇವು ಇರಲಿ. ಸ್ಪೈನೋಜ, ಬರ್ಟ್ರಾಂಡ್ ರಸಲ್ ಇವರೆಲ್ಲರ ಗ್ರಂಥಗಳನ್ನು ಓದಿ. ಈಗ ಓದ್ಬೇಕಾದ್ರೆ ಅವ್ರು ಮಾಡ್ತಾಯಿದ್ದ ಕೆಲಸ ಏನು, ಕೋಣೆಗೆ ಹೋಗಿ ಚಿಲ್ಕ ಹಾಕ್ಕೊಂಡು ಒಳಗಡೆ ವಿದ್ಯಾರ್ಥಿಗಳಿಗೆ ಹೊಟ್ಟೆ ಕಿಚ್ಚು, ಇವನೇನು ಬಾಗಿಲು ಹಾಕ್ಕೊಂಡು ಏನೋ ಮಾಡ್ತಾನಲ್ಲ ಅಂತಂದು ಗುರುಗಳಿಗೆ ಹೇಳಿದರು. ಗುರುಗಳನ್ನ ಕರೆದ್ರು. ಒಂದು ದಿವಸ ಒಬ್ಬ ಗುರುಗಳು ಬಂದರು. ಅದರಲ್ಲೂ ಒಬ್ಬ ಗುರುಗಳು ಬರ್ತಾರೆ, ಲೋಥಿ ಅಂತ ಹೇಳಿ. ಅವರು ಸ್ವಿಟ್ಜರ್ಲೆಂಡಿನ ಗುರುಗಳು. ಅದೇನೋ ಅವ್ರಿಗೂ ಉತ್ತಂಗಿ ಚೆನ್ನಪ್ಪನಿಗೂ ಬಹಳ ನೇರವಾದಂಥ ಒಂದು ಪ್ರತಿಭಟನೆ ಬಂದೋ ರೀತಿಯಲ್ಲಿ, ವಿರೋಧ ಅನ್ನೋ ರೀತಿಯಲ್ಲಿ ವೈಷಮ್ಯ ಅಂತಕ್ಕಂಥದ್ದು ಬೆಳೆದು ಬರ್ತದೆ. ಇರಲಿ, ಈ ಸಂದರ್ಭದಲ್ಲಿ ಒಬ್ಬ ಗುರುಗಳು ಬಂದರು, ಚಿಲ್ಕ ತೆಗೆದ್ರು, ಬಾಗಿಲು ತಟ್ಟಿದ್ರು, ಬಾಗಿಲು ತೆಗೆದ್ರು. ಇವ್ರು ಓದ್ತಾ ಇದ್ದಾರೆ. ಇದು ನಿನಗೆ ಗೊತ್ತಾಗ್ತಿದೆಯೋ ಅಂತ ಕೇಳಿ,
ನಮ್ರತೆ ನೋಡಿ ಚೆನ್ನಪ್ಪನವ್ರದ್ದು. ಗೊತ್ತಾಗದೇ ಇದ್ದರೆ ತಮ್ಮನ್ನು ಬಂದು ಕೇಳ್ತೇನೆ. ಅಲ್ಲ, ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಇಂಥದ್ದೇ ಒಂದು ಸಂದರ್ಭ 53ರಲ್ಲಿ ನನ್ನ ಬದುಕಿನಲ್ಲಿ ಎದುರಾಗಿತ್ತು. ನಾನು ಮಹಾರಾಜ ಕಾಲೇಜಿಗೆ ಸೇರಿದ್ದು 52ರಲ್ಲಿ, 53ರಲ್ಲಿ. ಅಲ್ಲಿ ಪುಸ್ತಕ ಭಂಡಾರ ಅದ್ಭುತ ಬಿಡಿ. ಅದು ಸಾಕ್ರೆಟೀಸನ ಬಗ್ಗೆ ಓದಬೇಕು ಅಂತೇಳೊಂದು ನಮಗೆ ಒಂದು ಸಾರಿ ಹೋದರೆ 4 ಪುಸ್ತಕ ಕೊಡೋರು. ಭಾಳ ಕಷ್ಟಪಟ್ಟು ಹುಡುಕ್ತಾ ಇದ್ದೀನಿ. 2nd ಡಿವಿಷನ್ ಕ್ಲರ್ಕ್ ಬಂದರು. ಸರ್, ಏನು ಹುಡುಕ್ತಾ ಇದ್ದೀನಿ? ಥ್ಯಾಂಕ್ ಯು, ಐ ನೋ ವಾಟ್ ಟು ಚೂಸ್ ಅಂತ. ಏನು ಮಾತಾಡಲಿಲ್ಲ. 4 ಪುಸ್ತಕ ನಾನು ತಂದ ಮೇಲೆ ಅವ್ರು ಹೇಳಿದರು, ಸರ್ ಇವೆರಡು ಬಯೋಗ್ರಫಿಗೆ ಸಂಬಂಧಿಸಿದ್ದು, ಇವೆರಡು ಫಿಲಾಸಫಿಗೆ ಸಂಬಂಧಿಸಿದ್ದು, ಇನ್ನು 26 ಪುಸ್ತಕ ಇವೆ ಸರ್ ಅಂತ ಆ 2nd ಡಿವಿಷನ್ ಕ್ಲರ್ಕ್ ನನಗೆ ಹೇಳ್ದ. ಭೂಮಿಗೆ ಇಳಿದೋದೆ. ನಾನು ನಿಮ್ಮನ್ನು ಮೊದಲು ತಪ್ಪು ತಿಳಿದು ಮಾತಾಡದೆ ಕ್ಷಮಿಸಬೇಕು. ಇಲ್ಲ, ನೀವು ದಿನ ಓದೋದನ್ನು ನಾನು ನೋಡಿದ್ದೀನಿ. ನೀವು ಮೇಲ್ಗಡೆ ರೀಡಿಂಗ್ ರೂಮ್ಗೆ ಹೋದರೆ ನೀವು ಬರೋದೇ 7:30 8 ಗಂಟೆಗೆ. ನಾನೆಲ್ಲ ಗಮನಿಸಿದ್ದೀನಿ. ಆದ್ದರಿಂದಲೇ ಅಭಿಮಾನದಿಂದ ಕೇಳಿದೆ. ನೀವು ಇನ್ನೂ ಬೆಳೀತಾ ಇರೋರು, ನಿಮಗೆ ಕೋಪ ಬರುತ್ತೆ, ಸಹಜ, ಬರಲಿ, ಪರವಾಗಿಲ್ಲ. ಅಂದರೆ ನಮ್ಮಂಥವ್ರಿಗೆ ಹಿಂಗೆ ಅಸಹನೆ ಆಗುತ್ತೆ. ಆದರೆ ಆ ಕಾಲದಲ್ಲಿ ಉತ್ತಂಗಿಯವರು ಆ ಸಹನೆಯನ್ನು ನುಂಗಿಕೊಂಡ್ರಲ್ಲ, ನಿಜವಾಗಿಯೂ ಕೂಡ ಆ ಅಸಹನೆಯನ್ನು ನುಂಗ್ಕೊಂಡ್ರಲ್ಲ, ಭಾಳ ವಿಸ್ಮಯಕರವಾದಂಥ ಒಂದು ಅಂಶ. ಇರಲಿ. ಇದಾದ ಮೇಲೆ ಅವರು ಥಟ್ಟನೆ ಶಿಕ್ಷಣ ಪದ್ಧತಿ ನೋಡಿ, ಏನು ಈ ಧರ್ಮ ಜ್ಞಾನ ತಿಳಿಸ್ತಕ್ಕಂಥ ಈ ಶಾಲೆಯಲ್ಲಿ ಏನಿದೆ? BA ಮಾಡಿದವರು, FA ಮಾಡಿದವರು, SLC ಮಾಡಿದವರು, SLC ಮಾಡಿದವರು ಎಲ್ಲರೂ ಒಂದೇ ಕಡೆ ಹಾಕಿದ್ರು. ಇವ್ರಿಗೆ ಅನ್ನಿಸ್ತು, ಇದೇನಿದು ಕುರಿ ದೊಡ್ಡ ಇದ್ದಂಗೆ. ಈ ಕಲಿಸೋರ್ನು ಒಂದೇ, ಪಠ್ಯಪುಸ್ತಕಗಳ ಅಧ್ಯಯನ ಮಾಡೋದು ಒಂದೇ, ಒಂದು ಕಡೆ ಗುಂಪು ಸೇರಿಸೋದು ಸರಿಯಾ, ಬೇರೆ ಬೇರೆ ಮಾಡಬೇಕು. ಹೀಗೆ ಬೇರೆ ಬೇರೆ ಮಾಡಬೇಕು. ಬೆಳೀತಾ ಇರೋವಾಗಲೇ ಅವರಿಗೆ ಹೊಳೆದಂಥ ವಿಷಯಗಳು ಇವು, ಈ ರೀತಿ ಇರಬೇಕು ಅಂತ. ಇದು ಅವ್ರಿಗೆ ಅಲ್ಲಿದ್ದಂಥ ಅವ್ರಿಗೆಲ್ಲ ಆಶ್ಚರ್ಯ. ಇದೇನು ಈ ರೀತಿ ಇವನು ಈಗಲಿಂದನೇ ಏನೇನೋ ಪ್ರಶ್ನೆ ಮಾಡ್ತಾನೆ. ಆಮೇಲೆ ಇವರು ಒಂದನ್ನು ಗಮನಿಸಿದರು, ಅಲ್ಲಿದ್ದಂಥ ಪಾದ್ರಿಗಳಲ್ಲಿ ವಿಶೇಷವಾಗಿ ವಿದೇಶಿಯರು ಜಾಸ್ತಿ ಇದ್ದರು. ಇದೇನಿದು ವಿದೇಶಿಯ ಪಾದ್ರಿಗಳು ಬಂದು ಸೇರಿಕೊಂಡು, ಇವತ್ತು ನೀವು ಲೆಕ್ಕ ಹಾಕಿ, ಇದು ಜಾತೀಯತೆ ಬಗ್ಗೆ ನಿಜವಾಗ್ಲೂ ನಾವು ಯೋಚನೆ ಮಾಡಬೇಕಾದಂಥ ಒಂದು ಅಂಶ. ಆಗ ಅವರು ಯೋಚನೆ ಮಾಡ್ತಾರೆ, ಕ್ರಿಶ್ಚಿಯನ್ರಲ್ಲಿ ಇವತ್ತು ಕೂಡ ಎಲ್ಲ ಧರ್ಮದಲ್ಲೂ ಇದ್ದಿದೆ ಬಿಡಿ. ನಾವೇನೇ ಸಮಾನತೆ ಅಂತಂದು ಹೇಳಿದ್ರೂ ಒಳಗಿರುವ ಅಸಮಾನತೆಗಳಿದ್ದಾವೆಲ್ಲ, ನಿಜವಾಗಿಯೂ ಅತ್ಯಂತ ಯಾತನಾಮಯವಾದಂಥವು. ಇವನ್ನೆಲ್ಲ ಕುರಿತು ಅವರು ಹೇಳಿದರು. ಅವರು ತಮ್ಮ ಗುಂಪಿನ ಕೆಲವು ವಿದ್ಯಾರ್ಥಿಗಳನ್ನ ತಮ್ಮಂತೆ ಯೋಚನೆ ಮಾಡೋರನ್ನು ಸೇರಿಸ್ಕೊಂಡು ಒಂದು ಪ್ರಯತ್ನ ಮಾಡಿದರು. ನಾವೆಲ್ಲ ಸೇರಿ ನಮ್ಮ ವಿದ್ಯಾ ಸಂಸ್ಥೆಯಿಂದ ಒಂದು ಪತ್ರಿಕೆ ಯಾಕೆ ತರಬಾರ್ದು, ತನ್ನಿ ಅಂತಂದು ತಂದರು. ಇದು ಒಂದು ಅವರ ಬಾಲ್ಯ ವಿದ್ಯಾಭ್ಯಾಸದ ಸಂದರ್ಭ. ಇವರು ಬರೀತಾ ಇದ್ದರು. ಇವರು ಓದ್ತಾ ಇದ್ದ ಸಂದರ್ಭದಲ್ಲಿ ವಿಚಿತ್ರ ಒಂದಾಯಿತು. ಯಾವಾಗ ಗುರುಗಳು ಜ್ಯಾಮಿತಿಯಲ್ಲಿ ಈ ರೇಖೆ ಬಗ್ಗೆ ಮತ್ತು ವೃತ್ತದ ಬಗ್ಗೆ ಮಾತಾಡಿದರು, ಅವ್ರಿಗೆ ಅದರ ಬಗ್ಗೆ ಬೇಸರ ಆಗೋಯ್ತು. ಪೂರ್ತಿ ಅವ್ರೇನು ಮಾಡಿದರು, ಪರೀಕ್ಷೆಗೆ ಕೂತಾಗ ಅವರು ಪತ್ರಿಕೆಯಲ್ಲಿ ಒಂದು ಸಾಲು ಬರೆದಿದ್ರು ಅವ್ರು ಪಾಸಾಗೋರು. ಜಾಮಿಟ್ರಿ ಇತ್ತೆಲ್ಲ ಆಲ್ಜಿಬ್ರಾ ಬರೆದ್ರು, ಅರ್ಥಮೆಟಿಕ್ ಬರೆದ್ರು. ಆದರೆ ಇದನ್ನು 0 ಸುತ್ತಿ ಬಂದುಬಿಟ್ರು, ಫೇಲ್ ಆಯಿತು. ಮನೆಗೆ ಬಂದರು. ದಾಲಿ ಏಲಪ್ಪನರಿಗೆ ಹೇಳಿದರು, ನನಗೆ ಯಾಕೋ ಈ ಓದು ಸರಿ ಅಂತ ಅನಿಸೋದಿಲ್ಲ, ನಾನು ಇಂಜಿನಿಯರಿಂಗದ್ದು ಯಾವುದಾದ್ರೂ ಒಂದು ತಾಂತ್ರಿಕ ಶಾಲೆಗೆ ಸೇರಿಕೊಳ್ತೀನಿ. ಅಪ್ಪ, ನಮ್ಮ ತಾವು ದುಡ್ಡಿಲ್ಲ ಕಣೋ, ಹಂಗೆಲ್ಲ ನೀನು ಓದೋಕ್ಕಾಗೋಲ್ಲ, ದಯವಿಟ್ಟು ಕ್ಷಮಿಸು, ನಾನು ನಿನ್ನ ಓದೋಕ್ಕೆ ಕಲ್ಸೋಕ್ಕಾಗಲ್ಲ. ತಾಯಿ ಹಾಗೆ ಹೇಳಿದ್ಲು, ನೋಡು, ನೀನು ಹುಟ್ಟೋದಕ್ಕೆ ಮೊದಲು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ, ಕ್ರೈಸ್ತ ದೇವರಲ್ಲಿ, ನಿನ್ನನ್ನು ಕ್ರಿಸ್ತನ ಸೇವೆಗೆ ಬಿಡ್ತೀನಿ ಅಂತ ಹೇಳಿ, ದಯವಿಟ್ಟು ನೀನು ಕ್ರಿಸ್ತ ಜ್ಞಾನ ಶಾಲೆಗೆ ಸೇರಿಕೊಂಡು ಅಲ್ಲೇ ನೀನು ಅಧ್ಯಯನ ಮಾಡು, ನಿನ್ನ ಬದುಕನ್ನು ಅಲ್ಲೇ ನೀನು ರೂಪಿಸ್ಕೋ. ಅನಿವಾರ್ಯವಾಗಿ ಅವರಲ್ಲಿ ಹೋದರು. ಬಹುಶಃ ಅವರು ಇಂಜಿನಿಯರಿಂಗು ಇನ್ನೊಂದಕ್ಕೆ ಹೋಗಿದ್ದರೆ, ಹಾಗಾಗಲೇ ಅವರು ಗಡಿಯಾರದಲ್ಲಿ ಪ್ರಯೋಗ ಮಾಡಿದರು, ಮತ್ತು ಹಬೆ ಯಂತ್ರದ ಬಗ್ಗೆ ಪ್ರಯೋಜನಗಳನ್ನು ಮಾಡಿದರು. ಬಹುಶಃ ಅವರು ನಮಗೆ ಸಿಗ್ತಾ ಇರಲಿಲ್ಲ. ಇವು ಬದುಕಿನಲ್ಲಿ ಕೆಲವು ಆಕಸ್ಮಿಕಗಳು, ಅದ್ಭುತಗಳಾಗ್ತವೆ. ಕುವೆಂಪು ಅವ್ರ ಬದುಕಿನಲ್ಲೂ ಆದ್ದು ಹಿಂಗೇನೆ.
ಅವರು ಫಿಲಾಸಫಿ ತಗೊಂಡಿದ್ದರು. ಎ ಆರ್ ಕೃಷ್ಣಶಾಸ್ತ್ರಿಗಳು ಕರೆದ್ರು, ಇಲ್ಲಯ್ಯ ಹೊಸದಾಗಿ ನಾವು ಕನ್ನಡ ಆರಂಭ ಮಾಡಿದ್ದೀವಿ, ಕನ್ನಡ ಓದಯ್ಯ, ಫಿಲಾಸಫಿ ನೀನೇ ಓದ್ಕಣೆ, ಈಗಾಗಲೇ ನಿನಗೆ ಅದ್ಭುತವಾದಂಥ ಜ್ಞಾನ ಇದೆ ಅಂತಂದರು. ಕುವೆಂಪು ಅವರು ಹೇಳ್ತಾರೆ, ಅಮೃತ ಕ್ಷಣ ಅಂತೇಳಿ ಅದನ್ನು ಬರೀತಾ, ಒಂದು ಪಕ್ಷ ವೆಂಕಣ್ಣಯ್ಯನವರು ನನ್ನನ್ನು ಕೃಷ್ಣಶಾಸ್ತ್ರಿಗಳು ನನ್ನನ್ನು ಕನ್ನಡಕ್ಕೆ ಕರೆತರದೇ ಇದ್ದರೆ ನಾನು ಕನ್ನಡದ ಈ ಎಲ್ಲ ಸಿದ್ಧಿಗಳನ್ನು ಮಾಡಬೇಕಾದಂಥ ಸಾಧನೆಯನ್ನು ಮಾಡುವ ಅವಕಾಶದಿಂದ ವಂಚಿತನಾಗ್ತಾ ಇದ್ದೆ. ಇದು ಕುವೆಂಪು ಅವರೇ ಹೇಳ್ಕೊಳ್ಳೋ ಅಂಥ ಮಾತು. ನಾನು ಇಂಗ್ಲೀಷ್ ಕಾವ್ಯವನ್ನು ಓದಿದ್ದಾಗಲಿ, ಮಿಕ್ಕ ಕನ್ನಡದ ಕಾವ್ಯ ಪರಂಪರೆಯನ್ನು ಓದಿದ್ದಾಗಲಿ, ಪಂಪಾರನ್ನು ಮೊದಲಾದರೂ ನಾನು ಓದ್ತಲೇ ಇರಲಿಲ್ಲ, ನಾನಿಲ್ಲಿ ಸೇರದೇ ಇದ್ದರೆ ಅನ್ನೋ ಮಾತನ್ನು ಹೇಳಿದಾಗ ನಮಗನ್ನಿಸ್ತದೆ ನಮ್ಮ ಬದುಕಿನ ದಿಕ್ಕನ್ನು ಬೇರೆ ಕಡೆಗೆ ತಿರುಗಿಸ್ತಕ್ಕಂಥ ಇಂಥ ಒಂದೊಂದು ಸಂದರ್ಭ ಇದೆಯಲ್ಲ, ಬಹಳ ಅಮೃತ ಕ್ಷಣಗಳು ಅವು. ಇವರ ಬದುಕಿನಲ್ಲೂ ಇಂಥದ್ದು ಒಂದು ಅಮೃತ ಕ್ಷಣ ಅಂತಂದು ಹೇಳ್ಬೋದು. ಇವರಾಯ್ತು ದೈವಜ್ಞಾನ ಶಾಲೆಗೆ ಸೇರಿಕೊಂಡ್ರು. ಕ್ರಿಸ್ತಾನುಜರು ಇದಕ್ಕೆ ಹೇಳಿದರು, ಇಲ್ಲ ನೀವು ಇಲ್ಲೇ ಸೇರ್ತಕ್ಕಂಥದ್ದು ಉತ್ತಮ ಅಂತ ಹೇಳಿ ಸೇರಿಕೊಂಡ್ರೆ ಇಲ್ಲಿ ಇವರು ಅಧ್ಯಯನ ಮಾಡಿದರು. ಇವರು ಬರೆದಂಥ ಉತ್ತರ ಇದೆಯಲ್ಲ, ಏನು ಬೇಕಾಬಿಟ್ಟು ಉತ್ತರ ಬಂದಿದ್ದಾರೆ. ಆದರೆ ಇವರು ಓದಿದ್ರಲ್ಲ, ಸಾಂತಾಯನ, ಡೆಕಾರ್ಟೆ ಇವರನ್ನೆಲ್ಲ ಓದಿದ್ರಲ್ಲ, ಇವರ ಉತ್ತರದಲ್ಲಿದ್ದಂಥ ಆ ಜ್ಞಾನದ ಪ್ರಖರತೆ, ತೀಕ್ಷ್ಣತೆ, ವೈಚಾರಿಕತೆ ಇದನ್ನು ಗಮನಿಸಿ ಇವರಿಗೆ ಮೊದಲನೇ ದರ್ಜೆಯಲ್ಲೇ ತೇರ್ಗಡೆ ಮಾಡಿದರು ಅಂತಂದು ಹೇಳಿದರು. ಆದರೆ ಲೂತಿ ಅಂತಕ್ಕಂಥ ಸ್ವಿಟ್ಜರ್ಲೆಂಡಿನ ಗುರು ತನಗೆ ಕಿರುಕುಳ ಕೊಡ್ತಾ ಇದ್ದಿದ್ದು ಗೊತ್ತು. ಆದ್ದರಿಂದ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದರು. ಆಗ ಇವರ ಇನ್ನೊಬ್ಬ ಗುರುಗಳು ಕಲ್ಕತ್ತಾಕ್ಕೆ ನೀನು ಓದೋದಕ್ಕೆ ಅಲ್ಲಿಯ ಒಬ್ಬ ಪಾದ್ರಿಗಳಿಗೆ ನಾನು ಬರಿತೇನೆ, ನೀನು ಅಲ್ಲಿಗೆ ಹೋಗು ಅಂತಂದೇಳಿ ಎಲ್ಲ ಹೋಗಬೇಕು ಅನ್ನೋ ಸಿದ್ಧತೆ ಇದ್ದಾಗ ಇವರು ದುರ್ದೈವ, ಆ ಪಾದ್ರಿಗಳು ತೀರ್ಕೊಂಡ್ಬಿಟ್ರು. ಏನು ಮಾಡೋದು ಗತಿ ಇಲ್ಲ. ಕ್ರಿಸ್ತಾನುಜರ ಒತ್ತಾಯದಿಂದ ಇಲ್ಲಿಯ ದೈವಜ್ಞಾನ ಶಾಲೆಯಲ್ಲಿಯೇ ಇವರು ಅಧ್ಯಾಪಕರಾಗಿ ಸೇರಿಕೊಂಡ್ರು. ಅಧ್ಯಾಪಕರಾಗಿ ಸೇರಿಕೊಂಡ್ರೆ ಎಷ್ಟು ವೈಚಾರಿಕವಾದಂಥ ಪ್ರಬುದ್ಧತೆ ಅವರಲ್ಲಿ ಇತ್ತು ಅಂತಂದರೆ, ಆ ಪ್ರಬುದ್ಧತೆಯನ್ನು ಗಮನಿಸಬೇಕಾದ್ರೆ ಒಂದೆರಡು ಸಂಗತಿಗಳನ್ನು ಮಾತ್ರ ನಾವು ನೋಡ್ಬೋದು. ಇವರು ನೋಡಿದರು, ವೃತ್ತಿ ಮಾಡ್ತಾ ಇದ್ರಲ್ಲ ಅಧ್ಯಾಪಕರು, ಇವರಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆ ಆದವರಿಗೆ 17 ರೂಪಾಯಿ, ಸೆಕೆಂಡ್ ಕ್ಲಾಸ್ನಲ್ಲಿ ತೇರ್ಗಡೆ ಆದವರಿಗೆ 15 ರೂಪಾಯಿ. ಮಾಡೋ ಉದ್ಯೋಗ ಎಲ್ಲ ಒಂದೇ, ತಾರತಮ್ಯ ಮಾಡಿಕೊಡೋದು ಇದು ತಪ್ಪು ಅಂತ ಲೂಥಿಯವರು ಇದನ್ನು ವಿರೋಧಿಸಿದರು. ಇವರೇನು ಮಾಡಲಿಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡ್ರು, ಸಂಪು ಹೂಡಿದರು. ಹಾಳಾಗಿ ಹೋಗಲಿ ಹೋಗಯ್ಯ ಅಂತಂದು ಅವರು ಒಪ್ಕೊಂಡ್ರು. ಇದೇ ಅಲ್ಲ, ಇನ್ನೂ ಒಂದನ್ನು ಅವರು ಗಮನಿಸಿದರು. ಕ್ರೈಸ್ತ ಧರ್ಮದಲ್ಲಿ ಒಂದು ಮಾತಿದೆ ಬೈಬಲ್ನಲ್ಲಿ, ಸೇವೆ ಮಾಡತಕ್ಕಂಥ ಅವನು ದೇವರ ಸೇವೆಗಾಗಿ ತನ್ನ ದುಡಿಮೆಯ 10% ಭಾಗವನ್ನು ದೇವರಿಗೆ ಕೊಡಬೇಕು. ಚರ್ಚ್ನಲ್ಲಿ ಏನು ಮಾಡ್ತಾಯಿದ್ರು, ದೈವಜ್ಞ ಶಾಲೆಯಲ್ಲಿ ಆ 10% ಹಿಡ್ಕೊಂಡು ಸಂಬಳ ಕೊಡ್ತಾಯಿದ್ರು. ಇವ್ರು ಹೇಳಿದರು, ನೋಡಿ ನೀವು ಹಿಡ್ಕೊಂಡು ಕೊಡೋದು ಇದು ಗುಲಾಮ್ತನ ಆಗುತ್ತೆ, ನಮಗೆ ಕೊಟ್ಬಿಡಿ, ನಮಗೆ ಬೇಕಾದ್ರೆ ಕೊಡ್ತೀವಿ, ಇಲ್ದೇ ಬಿಟ್ಬಿಡಿ. ಬೈಬಲ್ನಲ್ಲಿ ಹೇಳಿದೆ, ಕೊಡಲೇಬೇಕು ಅಂತ ಏನಿಲ್ಲ, ಕೊಡುವುದು ಉತ್ತಮ ಅಂತ ಹೇಳಿದೆ. ನಾವು ಮಧ್ಯಮ ಆಗ್ತೀವಿ, ಕೊಡೋದಿಲ್ಲ ಅಂತ, ಆಗೋದಿಲ್ಲ ಅಂತ, ಇದನ್ನು ಒಪ್ಪೋದಿಲ್ಲ ಅಂತೇಳಿ ಲೂತಿ ಮೊದಲಾದ್ರು. ಮತ್ತೆ ಉಪವಾಸ ಮಾಡಿದರು, ಸಂಪನ್ನು ಹೂಡಿದರು. ಒಂಥರ ಮರಿ ಗಾಂಧಿ ಥರ ಆ ಸಂಪು ಹೂಡಿದ ಮೇಲೆ ಇವರು ಇದಕ್ಕೆ ಒತ್ತಾಯಕ್ಕೆ ಮಣಿದು ಅದನ್ನು ತಿದ್ದುಕೊಂಡ್ರು. ತಾವು ಉದ್ಯೋಗ ಮಾಡ್ತಾ ಇದ್ದ ಕಾಲದಲ್ಲಿ ಅನಂತರ ಇವರು ಮಾಡ್ತಕ್ಕಂಥ ಕೆಲಸ ಏನು, ಇವರನ್ನು ವಿದ್ಯಾರ್ಥಿಗಳ ಕ್ಷೇಮಾಭ್ಯುದಯದ ಅಧಿಕಾರಿಯಾಗಿ ಬೈಬಲನ್ನು ಓದ್ತಕ್ಕಂಥದ್ದು, ಧರ್ಮ ಪ್ರಚಾರಕ್ಕೆ ಹೋಗ್ತಕ್ಕಂಥದ್ದು, ಅನೇಕ ಕಡೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದರು. ಹೀಗೆ ಕೆಲಸ ಮಾಡ್ಕೊಂಡು ಬಂದಾಗ ಈ ಸಂದರ್ಭದಲ್ಲಿ ಲೂತಿ ಅಂತಕ್ಕಂಥವ್ರು ಒಂದು ಮಾತನ್ನು ಹೇಳಿದರು. ಅಪ್ಪ ಚೆನ್ನಪ್ಪನವರೇ, ನಿಮ್ಮನ್ನು ನೋಡಿದರೆ ನಮಗೆ ಒಂದು ಅನುಮಾನ ಬರ್ತಾ ಇದೆ, ನೀವು ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಯಾಕೆ? ರೆವರೆಂಡ್ ಅಂತೇಳಿ ಆಗೋದಕ್ಕೋಸ್ಕರ ಈ ಎಲ್ಲ ಹುನ್ನಾರ ನೀವು ಮಾಡ್ತಾ ಇದ್ದೀರಿ. ಇಷ್ಟೊತ್ತಿಗಾಗಲೇ ಅವ್ರು ರೆವರೆಂಡ್ ಆಗಿದ್ದರು. ಅವರೇನು ಮಾಡಿದರು, ನೀವು ಆ ಮಾತು ಹೇಳ್ತಾ ಇದ್ದೀರಿ, ಬೆಟಗೇರಿಯಲ್ಲಿದ್ದಾಗಲೇ ರೆವರೆಂಡ್ ಎನ್ನುವ ಹುದ್ದೆಯನ್ನು ತ್ಯಾಗ ಮಾಡಿ ಬರೀ ಚೆನ್ನಪ್ಪ ಅಂತ ಇಟ್ಕೊಳ್ಳು. ರೆವರೆಂಡ್ ಅಂತಕ್ಕಂಥ ಅತ್ಯಂತ ಗೌರವದ ಕ್ರೈಸ್ತ ಧರ್ಮದ ಸ್ಥಾನವನ್ನು ಬಿಟ್ಟು ಅವರು ನಡ್ಕೊಂಡಂಥ ರೀತಿ ಭಾಳ ಆಶ್ಚರ್ಯಕರವಾದಂಥ ರೀತಿ. ಆ ವಿದ್ಯಾರ್ಥಿ ನಿಲಯದಲ್ಲಿದ್ದಂಥ ವಿದ್ಯಾರ್ಥಿಗಳು ರೋಗಿಗಳಾದರೆ, ಅವರಿಗೆ ಕಜ್ಜಿ ಆದರೆ ಅವರೇ ಅವರನ್ನೆಲ್ಲ
ಬೇರೆ ಒಂದು ಕಾಯಿ ಅವರು ತಾವೇ ಸ್ವಂತ ಕಣ್ಣಂಥದ್ದು ಕುರಿ ಹಿಕ್ಕಿ ಅದರಿಂದಲೇ ಒಂದು ಔಷಧಿ ಮಾಡಿ ಅವರ ಮೈಯನ್ನು ತಾವೇ ತಿಕ್ಕಿ ಅವರೆಲ್ಲರನ್ನ ಗುಣಮುಖವಾಗುವಂತೆ ನೋಡಿಕೊಂಡ್ರು. ಈ ಎಲ್ಲ ಸಂಗತಿ ನಮಗೆ ಯಾಕೆ ನೆನಪು ಬರಬೇಕು ಅಂತಂದರೆ, ನೀವು ತಿಳ್ಕೊಂಡಿರಬೇಕು, ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಓದಿದ್ರಲ್ಲ ಒಂದು ಪ್ರಸಂಗ ಬರುತ್ತೆ. ಸಿದ್ದೇಶ್ವರಾನಂದರು ಇವರನ್ನು ಆಶ್ರಮಕ್ಕೆ ಕರ್ಕೊಂಡು ಹೋದ್ರಲ್ಲ, ಇವರಿಗೆ ಕಜ್ಜಿ ಇತ್ತು. ಕಜ್ಜಿ ಜೊತೆಯಲ್ಲಿ ಇನ್ನೂ ಒಂದಿತ್ತು, ಇವರಿಗೆ ಮಲೇರಿಯಾ ಗಡ್ಡೆ ಇತ್ತು. ಅವೆರಡನ್ನೂ ಹೋಗಲಾಡಿಸೋದಕ್ಕೆ ಬಂಗಾಳದಿಂದ ಔಷಧಿ ತಂದರು. ಕುವೆಂಪು ಅವರ ಬಟ್ಟೆಯನ್ನು ಅವರು ಒಗೀತಾ ಇದ್ದರು. ಅಂದರೆ ದೊಡ್ಡವರು ಈ ಕೆಲಸ ಮಾಡುವಾಗ ಇದು ನನ್ನ ಶಿಷ್ಯಂದು ಇನ್ನೊಂದು ಅಂತ ಯೋಚನೆ ಮಾಡ್ತಾಯಿಲ್ಲ. ನಮ್ಮ ಮಕ್ಕಳಾಗಿದ್ದರೆ ಹೀಗೆ ಮಾಡ್ತಾ ಇರಲಿಲ್ವಾ, ಆ ರೀತಿ ಮಾಡ್ತಾಯಿದ್ರು. ಇವರು ಕಲಿಸ್ತಾ ಇರೋ ಸಂದರ್ಭದಲ್ಲಿ ಇವರ ಹೆಂಡತಿ ಸುಭಕ್ತವ್ವ, ಅವಳು ಆಕೆ ಸುಭದ್ರವ್ವ, ಇವಳು ಸುಭಕ್ತವ್ವ. ಈಕೆ ಮದುವೆ ಆದ ಸಂದರ್ಭದಲ್ಲಿ ನಾನು ಮುಂದಕ್ಕೆ ಓದ್ತೀನಿ, ನೀನು ಓದಬೇಕಾದ್ದಿಲ್ಲ, ಹಾಗಾದ್ರೆ ಮನೆಯಲ್ಲೇ ಓದ್ಕೊಳ್ತೀರಿ, ಓದ್ಕೊ. ಮನೆಯಲ್ಲೇ ಓದ್ಕೊಂಡು ಟ್ರೈನಿಂಗ್ ಶಾಲೆಯಲ್ಲಿ ಅವಳು ಕೂಡ ಅಧ್ಯಾಪಕಿಯಾಗಿ ಕೆಲಸಕ್ಕೆ ಸೇರಿಕೊಂಡ್ಳು. ಅವಳು ನನ್ನ ಸಾರಿ ಬಂದು ಹೇಳೋರು, ಏನು ರೀ ಹೀಗೆ, ಇವ್ರು ಅರ್ಥನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಹೌದು, ನಿನ್ನ ಮಗ ಅರ್ಥ ಆಗಲ್ಲ ಅಂದರೆ ಏನು ಮಾಡ್ತೀವಿ, ಮತ್ತೆ ಹೇಳ್ಕೊಡಲ್ವಾ, ನೀನು ಹೇಳ್ಕೊಡು. ಇವತ್ತು ಪ್ರೈವೇಟ್ ಟ್ಯೂಷನ್ ಅಂತ ಹೇಳ್ತೀವಲ್ಲ, ಇದನ್ನು ಕುರಿತು ಯೋಚನೆ ಮಾಡೋದು, ಇದನ್ನು ಕಲಿತ್ಕೊಳ್ಬೇಕು. ಇವರು ಆ ವಿದ್ಯಾರ್ಥಿಗಳಿಗೆ ಹೇಳಿದರು, ಒಂದು ಪಕ್ಷ ನನ್ನ ಮನೆಯವರು ಹೇಳ್ಕೊಟ್ಟಿದ್ದು ನಿಮಗೆ ಅರ್ಥ ಆಗದೇ ಇದ್ದರೆ ನನ್ನ ಹತ್ರ ಬನ್ನಿ, ನಾನು ಹೇಳ್ಕೊಡ್ತೀನಿ. ಇದು ಅವರು ಅಧ್ಯಾಪಕರಾಗಿ ಪ್ರಚಾರಕರಾಗಿ ಇದ್ದದ್ದು. ಪ್ರಚಾರಕರಾಗಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ಹೊಸ ಅಂಶವನ್ನು ಕಂಡುಕೊಂಡ್ರು. ಈ ಕ್ರೈಸ್ತ ಧರ್ಮ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಅವರು 3 ಮುಖ್ಯ ಅಂಶಗಳನ್ನು ಗಮನಿಸಿದರು. ನೋಡಿ, ಧರ್ಮವನ್ನು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದಂತೆ 3 ರೀತಿ ಜನ ನೋಡಿದ್ವಿ. ಹಿಂದೂಗಳಲ್ಲಿ ಕೆಲವರು ಎಷ್ಟು ಪ್ರಗಲ್ಭರು ಅಂತಂದರೆ, ಆಯಿತು ಅದು ಒಂದು ಧರ್ಮ ಇರಲಿ ನಮಗೇನಂತೆ ಅಂತಂದಿರ್ತಾರೆ. ಇನ್ನು ಕೆಲವರು ಈ ಧರ್ಮದ ಕಡೆ ಮುಖನೇ ತಿರುಗಿಸಬಾರ್ದು ಅಂತ ಇರುತ್ತೆ. ಇನ್ನು ಕೆಲವರು ತಟಸ್ಥರಿರ್ತಾರೆ, ಅವರಿಗೆ ಮಾತ್ರ ನಾವು ಕ್ರೈಸ್ತ ಧರ್ಮ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಅವಕಾಶ ಮಾಡಿಕೊಡ್ಬೇಕಾದ್ರೂ ಅವರನ್ನು ಪರೀಕ್ಷೆ ಮಾಡಿ ಅವ್ರಿಗೆ ನಿಜವಾಗಲೂ ಇಚ್ಛೆ ಇದೆ ಅನ್ನೋದು ಗೊತ್ತಾಗ ಅವರ ಅನುಕೂಲ ಅನಾನುಕೂಲಗಳನ್ನು ನಾವು ಚೆನ್ನಾಗಿ ತಿಳಿಸಿ ಅನಂತರ ನಾವು ಮಾಡಬೇಕು. ಈ ಮಾತನ್ನು ನಾವಿವತ್ತು ಹೇಳ್ತೀವಿ. 12ನೇ ಶತಮಾನದಲ್ಲಿ ಈ ಪ್ರಸಂಗ ನಡೆಯಿತು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ವಚನಕಾರರಲ್ಲಿ ಒಬ್ಬ ವಚನಕಾರ ಇದ್ದ. ಅವನು ವಚನಗಳನ್ನೆಲ್ಲ ಬರೀತಾ ಇದ್ದಂಥ ಅವನು ಶಾಂತರಸ ಅಂತೇಳಿ. ಅವನು ಬಸವಣ್ಣವರು ಕಲ್ಯಾಣವನ್ನು ಬಿಟ್ಟು ಓಡಿ ಹೋಗುವ ಪ್ರಸಂಗ ಬಂದ ಸಂದರ್ಭದಲ್ಲಿ 4-5 ವಚನದಲ್ಲಿ ಹೇಳ್ತಾನೆ, ಬಸವಣ್ಣ ಹೇಳ್ದ ಅಂತ ಈ ಕಲ್ಲು ಕಟ್ಟಿಕೊಂಡೆ, ಬಸವಣ್ಣ ಎಲ್ಲೋ ಹೋಗ್ಬಿಟ್ಟ, ನನ್ನ ನೆಂಟರೆಲ್ಲ ಇನ್ನೂ ಬ್ರಾಹ್ಮಣರ ಕುಟುಂಬದಲ್ಲೇ ಇದ್ದಾರೆ, ನಾನೆಲ್ಲ ಇಲ್ಲೇ ಇದ್ದೀನಿ, ಅವ್ರ ಹತ್ರ ನಾನು ಹೋಗಂಗಿಲ್ಲ, ಅವರು ನನ್ನ ಹತ್ರ ಬರೋಂಗಿಲ್ಲ. 12ನೇ ಶತಮಾನದಲ್ಲೇ ಈ ಧರ್ಮ ಸಂಕರದ ಸಾಧ್ಯತೆಗಳನ್ನು ಕುರಿತು ಶಾಂತರಸನ ವಚನಗಳಲ್ಲಿ ಬರ್ತವೆ ಮಾತುಗಳು. ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋದರೆ ಅಷ್ಟು ಸುಲಭದ ವಿಷಯ ಅಲ್ಲ, ಅದು ಬಹಳ ಯಾತನಾಮಯವಾದಂಥ ವಿಷಯ. ಅದು ವ್ಯಕ್ತಿತ್ವದ ವಿಕಾಸಕ್ಕೆ ಕಾರಣ ಆಗ್ತಕ್ಕಂಥದ್ದು, ಕುಟುಂಬದ ವಿಕಾಸಕ್ಕೆ ಕಾರಣ ಆಗ್ತಕ್ಕಂಥದ್ದು. ಆದರೆ ಅದೊಂದು ಅದ್ಭುತವಾದಂಥ ಕ್ರಿಯೆ ಆಗುತ್ತೆ. ಇದಿಷ್ಟು ಅವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂಥ ಸಂಗತಿ. ಆದರೆ ಈ ವೃತ್ತಿ ಜೀವನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವರಿಗೆ ಕೆಲವು ಆಕಸ್ಮಿಕಗಳಾದವು. ಇವರಿಗೆ ಭಾಳ ಬೇಕಾದಂಥ ಅಧಿಕಾರಿಗಳು ಒಬ್ಬರಿದ್ದು, ಹಿರಿಯ ಪಾದ್ಯಗಳು, ಊರ್ನರ್ ಅಂತ ಹೇಳಿದರು. ಅವರು ಉತ್ತಂಗಿಯವರಿಗೆ ಕನ್ನಡ ಹೇಳ್ಕೊಡು ಅಂತಂದು ಹೇಳ್ಕೊಡ್ತಾಯಿದ್ರು. ಸರ್ವಜ್ಞನ ಸ್ವಲ್ಪ ಹೇಳ್ಕೊಡಪ್ಪ, ಭಾಳ ಕೇಳಿದ್ದೀನಿ ನಾನು ಅಂತೇಳಿ. ಸರ್ವಜ್ಞನ ಕೇಳ್ತಾ 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 ಇವನ ಬಗ್ಗೆ ಇನ್ನೊಂದಷ್ಟು ಹೆಚ್ಚು ಏನಾದರೂ ಮಾಡ್ಬೇಕು ಕಣಪ್ಪ ಅಂತ ಆಯಿತು ಅಂತ. ಬಂಗಾಳದಿಂದ ಒಬ್ಬ ವಿದ್ವಾಂಸ ಬಂದ, ನಾನು ಸರ್ವಜ್ಞನ ಬಗ್ಗೆ ಅನುವಾದ ಮಾಡಬೇಕು ಅಂತ ಇದ್ದೇನೆ, ಹೆಚ್ಚು ಓದಬೇಕು ಅಂತ ಇದ್ದೇನೆ. ಅವನಿಗೋಸ್ಕರವಾಗಿ ಇಂಗ್ಲೀಷಿಗೆ ಸರ್ವಜ್ಞನ ಕೆಲವು ವಚನಗಳನ್ನು ಅನುವಾದ ಮಾಡಿಕೊಂಡು, ಸಂತ ತುಕಾರಾಮನ ಬಗ್ಗೆ ಬರೀಬೇಕು ಅಂತ ಹೇಳಿ ಬಂದಿದ್ದವನೊಬ್ಬ, ನಾನು ಇದನ್ನು ಓದಬೇಕು ಅಂತ ಇದ್ದೇನೆ ಅಂತ. ಅವರೆಲ್ಲರಿಗೂ ಕೂಡ ಸರ್ವಜ್ಞನ ಪರಿಚಯವನ್ನು ಮಾಡಿಕೊಡ್ತಾ ಇದ್ದ ಸಂದರ್ಭದಲ್ಲಿ ಇವರ ಹಿರಿಯ ಅಧಿಕಾರಿಗಳಾಗಿದ್ದಂಥ ಊರ್ನರವರು ಒಂದು ಮಾತು ಹೇಳಿದರು, ನಮ್ಮ ಸರ್ವಜ್ಞ ಬೈಬಲ್ಲಿಂದ ಭಾಳ ಪ್ರಭಾವಿತನಾಗಿದ್ದಾನೆ. ಆಗ ಇವರು ಹೇಳಿದರು, ಇಲ್ಲ ಅದೆಲ್ಲ ಸುಳ್ಳು,
ಆತ ಬೈಬಲಿಂದ ಪ್ರಭಾವಿತನಾಗಿಲ್ಲ. ಮಹಾನುಭಾವರೆಲ್ಲ ಒಂದೇ ರೀತಿ ಯೋಚನೆ ಮಾಡ್ತಾರೆ. ತಿರುವಳ್ಳುವರು ಓದ್ತಾ ಹೋದರೆ, ವೇಮನನ್ನು ಓದ್ತಾ ಹೋದರೆ, ಸರ್ವಜ್ಞನ ಓದ್ತಾ ಹೋದರೆ, ಯಾರಿಂದ ಯಾರು ಕದ್ದರು? ಕದಿಯೋ ವಿಷಯ ಅಲ್ಲ. ದೊಡ್ಡವರ ಆಲೋಚನಾ ರೀತಿಗಳು ಒಂದೇ ರೀತಿ ಇರ್ತವೆ. ಅವರು ದೊಡ್ಡವರು, ಅದರಿಂದ ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡಿರ್ತಾರೆ. ಇದನ್ನು ಆ ಕಾಲದಲ್ಲಿ ಅವರು ಗ್ರಹಿಸಿಕೊಂಡು ತಮ್ಮ ಗುರುಗಳಿಗೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಿದರು. ಬೇರೆಯವರಾಗಿದ್ದರೆ ಅಯ್ಯೋ ನಮ್ಮ ಹಿರಿಯರು ಏನು ಹೇಳ್ಬಿಡ್ತಾರೋ, ಏನು ಕಥೆನೋ, ಸಂಕೋಚ. ಆ ಸಂಕೋಚ ಏನಿಲ್ಲ, ನೇರವಾಗಿ ಅದನ್ನು ಹೇಳಿ. ಹೀಗೆ ಹೇಳಿದ ಮೇಲೆ ಅವರಿಗೆ ಸರ್ವಜ್ಞನ ಬಗ್ಗೆ ಹುಚ್ಚು ಹಿಡಿತು. ಏನು ಮದ್ರಾಸ್ ಪ್ರಾಚ್ಯಾಗಾರಕ್ಕೆ ಬರೆದರು, ಮೈಸೂರಿನಲ್ಲಿದ್ದಂಥ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅಲ್ಲಿಗೆ ಬರೆದರು, ಆರ್ ನರಸಿಂಹಾಚಾರ್ಯರಿಗೆ ಬರೆದರು. ಆಮೇಲಿಂದ ಲೋಕರೆ ಅಂತಕ್ಕಂಥ ವಿದ್ವಾಂಸರನ್ನು ಕೇಳಿದರು. ಎಲ್ಲರಿಂದಲೂ ತೆಗೆದುಕೊಂಡರು. ಸುಮಾರು 20 ಹಸ್ತಪ್ರತಿಗಳನ್ನು ಸಂಪಾದನೆ ಮಾಡಿದರು. 20 ಹಸ್ತಪ್ರತಿಗಳನ್ನು ಸಂಪಾದನೆ ಮಾಡಿದರೆ ಅವುಗಳನ್ನೆಲ್ಲ ಇಟ್ಟುಕೊಂಡು ಅವರೇ ಬರೀತಾರೆ, 40,000 ಸಲ ಈ ವಚನಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ. 40,000 ಸಲ ಓದಬೇಕಾದ್ರೆ ಎಷ್ಟು ಸಹನೆ ಇರಬೇಕು, ಎಷ್ಟು ಏಕಾಗ್ರತೆ ಇರಬೇಕು. ಹೆಂಡತಿ ಹೇಳ್ತಾಳೆ, ಇವರೇ ಸರ್ವಜ್ಞನ ಹುಚ್ಚು ಹಿಡಿದಿದೆ. ಆಗಲೇ ಆರಂಭದಲ್ಲಿ ಅವ್ರು ಹೇಳಿದರು, ಅಭಿನವ ಸರ್ವಜ್ಞ ಅಂತ ಕರೆದರು ಅಂತ ಹೇಳಿ. ಯಾತಕ್ಕೆ ಅಂದರೆ ಈ ಕಾರಣದಿಂದಲೇ. ಈ ಸಂದರ್ಭದಲ್ಲಿ ಏನು ವಿಚಿತ್ರ ಅಂದರೆ, ನೀವು ಗಮನಿಸಬೇಕು, ಕಾಯಿಲೆ ಬಿದ್ದುಬಿಟ್ರು. ಮೊದಲೇ ಅವ್ರಿಗೊಂದು ಸಾರಿ ಮಲೇರಿಯಾ ಬಂದಿತ್ತು, ಭಾಳ ನರಳಿದ್ರು. ವಿದ್ಯಾರ್ಥಿ ಜೀವನದಲ್ಲೇನೆ ಅದರಿಂದ ಚೇತರಿಸ್ಕೊಂಡಿದ್ದರು. ಸರ್ವಜ್ಞನ ಓದ್ತಾ ಇರೋ ಸಂದರ್ಭದಲ್ಲಿ ಅವರ ಆರೋಗ್ಯ ಪೂರ್ತಿ ಶಿಥಿಲವಾಯಿತು. ಅವರು ದವಾಖಾನೆಗೆ ಸೇರಿಕೊಳ್ಬೇಕಾಗ, ಕೈ ಆಡ್ತಾ ಇರಲಿಲ್ಲ, ಕಾಲು ಸ್ವಲ್ಪ ಇದಿತ್ತು, ಒಂದು ರೀತಿ ಲಕ್ವ ಅಂತಕ್ಕಂಥದ್ದು ಆಯಿತು, ಈ ನೋವೆಲ್ಲ ಆಯಿತು. ಆಗ ಒಂದು ದಿವಸ ಇವರು ದವಾಖಾನೆಯಲ್ಲಿದ್ದಾಗ ಇವರ ಮಗಳು ಅವರಿಗೆ ಹಾಲು ಮತ್ತು ಔಷಧಿ ಇದನ್ನು ತೆಗೆದುಕೊಂಡು ಬಂದು ಕೊಡೋ ಸಂದರ್ಭದಲ್ಲಿ ಆಕೆ ಮಗಳನ್ನು ಅವ್ರು ಕೇಳಿದ್ದೇನು ಗೊತ್ತೇನು, ನನ್ನ ಕೋಲಿ ಇದೆಯಲ್ಲ, ಹುಡುಗರು ಬಿಡಬೇಡ ಅಲ್ಲಿ, ಅದನ್ನು ಹಾಗೆ ಇಟ್ಟರು. ಬಿಕ್ಕಿಲಿ ಕೈ ಹಾಕಿ ಅದನ್ನು ಚೆನ್ನಾಗಿ ರಕ್ಷಿಸಿರು. ಸರ್ವಜ್ಞನ ಹಾಳೆಗಳೆಲ್ಲ ಅಲ್ಲೇ ಇವೆ, ಎಲ್ಲನೇ ಹೆಚ್ಚು ಕಡಿಮೆ ಆಗೋದು. ನೋಡಿ, ದೊಡ್ಡವರು ಎಂಥ ತಪಸ್ವಿಗಳು ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಇಂಥ ಸಂದರ್ಭ ಅನೇಕ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬರ್ತದೆ. ಹಳಕಟ್ಟಿಯವರ ಕತೆ ನೀವು ಕೇಳಿರಬೇಕು. ಹಳಕಟ್ಟಿಯವರ ಒಬ್ಬ ಮಗ ಡೆಲ್ಲಿಯಲ್ಲಿದ್ದ, ಆ ಕಾಲದಲ್ಲಿ ಬಹುದೊಡ್ಡ ಅಧಿಕಾರದಲ್ಲಿದ್ದ. ಆಕಸ್ಮಿಕವಾಗಿ ತೀರು ಹೋಗಿದ್ದ. ಅವನು ತೀರು ಹೋಗಿದ್ದಾನೆ ಅಂತಂದು ಇವ್ರನ್ನ ಸಂತೈಸೋದಕ್ಕೆ ಅಂತಂದು ಹಿರೇಮಠರು ಬಂದರೆ ಒಂದು ಮಾತು ಕೇಳಿದರು, ಅಲ್ಲ ನೀವು ಅಂಬಿಗರ ಚೌಡಯ್ಯನ ಬಗ್ಗೆ ಏನೋ ಬರೆದಿದ್ರಲ್ಲ, ಅದೇನು ಸಂದರ್ಭ ಹೇಳಿ ಸ್ವಲ್ಪ ನನ್ನದಂತೇಳಿ. ದೊಡ್ಡವರಿಗೆ ಯಾವಾಗಲೂ ಮನಸ್ಸು ದೊಡ್ಡ ವಿಷಯದಲ್ಲೇ ಇರುತ್ತೆ. ಅವರ ಮನಸ್ಸು ಮೃಣ್ಮಯ ಅಲ್ಲವೇ ಅಲ್ಲ, ಅದು ಚಿನ್ಮಯವಾದದ್ದು, ಯಾವಾಗಲೂ ದೊಡ್ಡ ವಿಷಯದ. ಇವರು ಅಷ್ಟೇ ನೋಡು, ಆ ಸರ್ವಜ್ಞಾನ ಪ್ರತಿಗಳವೆಲ್ಲ ಅವನ್ನು ತುಂಬ ರಕ್ಷಿಸಬೇಕು. ಇಷ್ಟೆಲ್ಲ ರಕ್ಷಿಸಿದರು. ಸರ್ವಜ್ಞನನ್ನು ಸಂಪಾದನೆ ಮಾಡಿದರು. 1,000 ಪ್ರತಿಗಳನ್ನು ಹಚ್ಚಾಕಿಸ್ಬೇಕು. ಭಾಳ ಆ ಕಾಲ ಎಂಥದ್ದು ಅಂತಂದರೆ ನೋಡಿ, ಅದು ದೊಡ್ಡ ಸಂಸ್ಕೃತಿ ಇದ್ದಂಥವ್ರ ಕಾಲ. ಇವರಿಗೆ ಕೆಲಸ ಮಾಡ್ತಾ ಇರೋದನ್ನು ನೋಡಿ ಬೇಂದ್ರೆಯವರು, ನೀವು ಬನ್ನಿ, ಇಲ್ಲೇ ಕೂತ್ರೆ ಆಗೋದಿಲ್ಲ, ಸಾಹಿತ್ಯ ಸಮ್ಮೇಳನಕ್ಕೆ ಇದನ್ನು ಕಳಿಸ್ಕೊಡಿ, ಅದನ್ನು ಸ್ವಲ್ಪ ಓದಲಿ ಅಂತಂದು ಹೇಳಿ ಕಳಿಸ್ಕೊಟ್ರು. ಆಮೇಲೆ ಅಷ್ಟೇ ಅಲ್ಲ, ಆರ್ ನರಸಿಂಹಾಚಾರ್ಯಗೆ ಇದನ್ನು ತಿಳಿಸಿದರು. ಇವರು ಹೋದಾಗ ಒಬ್ಬರು ವಿದ್ವಾಂಸರು ಇವರಿಗೆ 300 ರೂಪಾಯಿ ಕೊಟ್ಟರು. ಆಮೇಲಿಂದ ಆರ್ ನರಸಿಂಹಾಚಾರ್ಯ 50 ರೂಪಾಯಿ ಕೊಟ್ಟರು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿದೆಯಲ್ಲ, ಅದು 50 ರೂಪಾಯಿ ಕೊಡ್ತು. ಒಟ್ಟು 500 ರೂಪಾಯಿ ತೆಗೆದುಕೊಂಡು ಇವರು ಪ್ರಕಟಣೆ ಮಾಡಬೇಕು. ಯಾರ ಹತ್ರ ಪ್ರಕಟಣೆ ಮಾಡೋದು? ಧಾರವಾಡದಲ್ಲಿ ಈಗ ಗದಗಿನಲ್ಲಿ ಒಂದು ಪ್ರಶ್ನೆ ಇದೆಯಲ್ಲ, ತ್ವರಿತ ಮುದ್ರಣಾಲಯ ಜಠಾರ ಅಂತೇಳಂದಿದ್ದಾರಲ್ಲ, ಅವ್ರ ಹತ್ರ ಹೋದ. ನಾನು ಹಾಕ್ತೀನಿ ಬಿಡಪ್ಪ, ಪ್ರಕಟ ಮಾಡಿದರು. 1000 ಪ್ರತಿಗಳನ್ನ ಹಾಕಿದ್ರು, ಒಂದು ಪ್ರತಿ ಖರ್ಚಾಗಲಿಲ್ಲ. ಏನು ಮಾಡೋದು? ಇಲ್ಲ, ಇದಕ್ಕೆ ಉಪೋದ್ಘಾತ ಬರೀಬೇಕು, ಪೀಠಿಗೆ ಬರೀಬೇಕು, ಒಂದು 300 ಪುಟದ ವಿಸ್ತಾರವಾದ ವಿವರಣೆಯನ್ನು ಬರೆದರು. ಅದನ್ನೆಲ್ಲ ತೆಗೆದುಕೊಂಡು ಅವರು ಪ್ರಕಟ ಮಾಡಿದರು. ಪ್ರಕಟ ಮಾಡಿದರೆ ಆ ಗ್ರಂಥ ಏನು 1, 2, 3, 4 ಅನೇಕ ಮುದ್ರಣಗಳನ್ನು ಕಾಣ್ತು. ಸರ್ವಜ್ಞ ಅಂತಂದರೆ ಉತ್ತಂಗಿಯವರು, ಉತ್ತಂಗಿ ಅಂತಂದರೆ ಸರ್ವಜ್ಞ ಅಂತ ಹೇಳಿ
ಸರ್ವಜ್ಞನನ್ನು ಕನ್ನಡಕ್ಕೆ ತಂದುಕೊಟ್ಟವರು ಇವರೇ ಅಂತಂದು ಹೇಳಿ. ಇವತ್ತು ವಿದ್ವಾಂಸರು ಹೇಳ್ತಾರೆ ಉತ್ತಂಗಿಯವರು ಸರ್ವಜ್ಞನ ವಚನಗಳನ್ನು ಸಂಪಾದಿಸಿದಂಥ ರೀತಿ ಇದೆಯಲ್ಲ, ಭಾಳ ಅದ್ಭುತವಾದಂಥ ರೀತಿ, ಅಚ್ಚುಕಟ್ಟಾದಂಥ ರೀತಿ, ವಿದ್ವತ್ತಿನ ದೃಷ್ಟಿಯಿಂದಲೂ ಕೂಡ ಗಮನಾರ್ಹವಾಗಿ ಇರತಕ್ಕಂಥ ಒಂದು ಸಿದ್ಧತೆ ಅದು. ಈ ಗ್ರಂಥ ಪ್ರಕಟ ಆಯಿತು, ಅದ್ಭುತವಾದಂಥ ಯಶಸ್ಸನ್ನು ಇವರು ಪಡ್ಕೊಂಡ್ರು. ಈ ಸರ್ವಜ್ಞನ ಓದ್ತಾ ಇದ್ದಾಗೇ ಮೆಲ್ಲನೆ ಇವರ ಗಮನ ವೀರಶೈವ ಸಾಹಿತ್ಯದ ಮೇಲೆ ಹೋಯಿತು. ಎಲ್ಲೋ ಹೋಗ್ತಾಯಿದ್ರು, ಶೂನ್ಯ ಸಂಪಾದನೆ ಸಿಕ್ತು. ಗೂಡೂರು ಶಿವದೇವರನ್ನ ಓದಿದರು, ವಚನಗಳು ಸಿಕ್ತು. ಆಗಲೇ ಅದನ್ನು ಹೇಳಿದರು, ಪ್ರಸ್ತಾವನೆ ಮಾಡಿದ್ದಾರೆ. ಮೋಳಿಗೆ ಮಾರಯ್ಯನ ವಚನಗಳು, ಆತನ ಮಡದಿ ಮಹಾದೇವಿಯ ವಚನಗಳು, ಆದಯ್ಯನ ವಚನಗಳು, ಇವನ್ನು ಸಂಪಾದನೆ ಮಾಡಿದರು. ಇವನ್ನೆಲ್ಲ ಓದ್ತಾ ಅವರಿಗೆ ಮೊದಲನೇ ಬಾರಿಗೆ, ಬೇರೆಯವ್ರಿಗೆ ಯಾರಿಗೂ ಹೊಳೆದಿರಲಿಲ್ಲ, ಅವರು ದಿ ಹಾರ್ಟ್ ಆಫ್ ಲಿಂಗಾಯಟ್ ರಿಲಿಜನ್, ವೀರಶೈವ ಧರ್ಮದ ಹೃದಯ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಪ್ರಕಟ ಮಾಡಿದರು. ಅದು ಅನುಭವ ಮಟ್ಟದ ಬಗ್ಗೆ. ಕನ್ನಡದ ಕುಲಪುರೋಹಿತರಿದ್ದರಲ್ಲ, ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಆ ಅನುವಾದ ಬಂತು ನೋಡಿ, ವಕ್ರಸ್ತು ಕಪಟ್ರಾಳ್ ಕೃಷ್ಣರಾವ್ ಅಂತ ಹೇಳಿ, ಬಹುಶಃ ರಾಯಚೂರಲ್ಲ, ಗುಲ್ಬರ್ಗ. ಅವರು ಅನುಭವ ಮಂಟಪ ಅನ್ನೋದೇ ಇರಲಿಲ್ಲ, ಇದು ಹುಚ್ಚು ಇವ್ರದು ಅಂತಂದು ಹೇಳಿಬಿಡು. ಬಸವನಾಳರು ವಚನ ಸಾಹಿತ್ಯದಲ್ಲಿ ಅತ್ಯದ್ಭುತವಾದಂಥ ಒಳನೋಟಗಳನ್ನು, ಇನ್ಸೈಟ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಕೊಟ್ಟಂಥ ಮಹಾನ್ ವಿದ್ವಾಂಸ. ಬಸವಣ್ಣನವರ ಷಟ್ಸ್ಥಲ ವಚನಗಳು ಅಂತ ಸಂಪಾದನೆ ಮಾಡಿ, ಅದರ ಪೀಠಿಕೆಯಲ್ಲಿ ಅವರು ಲಯದ ಬಗ್ಗೆ ಮಾತನಾಡ್ತಾರೆ, ವಚನ ಫಾರಮ್ ಬಗ್ಗೆ ಮಾತಾಡ್ತಾರೆ. ಅವರು ಅಂದು ಹೇಳ್ತಾರೆ, ವಚನ ಗದ್ಯ ಪದ್ಯ ನಡುವಿನ ಒಂದು ಸಾಹಿತ್ಯ ಅಭಿವ್ಯಕ್ತಿ ಪ್ರಕಾರ. ಇನ್ನು ಮುಂದಕ್ಕೆ ಹೋಗೋಕ್ಕಾಗೋಲ್ಲ. ಆಮೇಲೆ ಇನ್ನೊಂದು ಮಾತಿದೆ, ನಮಗಿದು ತಟ್ಟನ್ನು ನಿಮಗೆ ಇದು ಅರ್ಥ ಆಗೋದಿಲ್ಲ, ಆದರೆ ಅನೇಕರು ಸೂಕ್ಷ್ಮವಾಗಿರೋರಿಗೆ ಅರ್ಥ ಆಗತ್ತೆ. ಬಹಳ ಹಿಂದೆ ಕ್ರಿಸ್ತಪೂರ್ವದಲ್ಲಿ ಭರತ ಲಯ ಕುರಿತು ಮಾತನಾಡ್ತಾ ಇರಬೇಕಾದ್ರೆ, ಕಲಾ ಕಾಲಾಂತರ ಸಮತ್ವಂ ಹಿ ಲಯ ಇತ್ಯಭಿಹೀಯತೆ ಅಂತ ಒಂದು ಮಾತಾಡಿದ್ದ. ಈ ಮಾತ್ರೆಗಳ ಸಮತ್ವವನ್ನು ಉಳ್ಳದ್ದೇ ಲಯ, ಆ ಸಮತ್ವವನ್ನು ಉಳ್ಳದ್ದೇ ಲಯ. ಆ ಸಮತ್ವ ಅನ್ನೋದಕ್ಕೆ ಮೊದಲೊಂದು ಮಾತನ್ನು ಬಳಸ್ತಾರೆ, ಯಾರು ಗೊತ್ತೇನೋ? ಆ ಸಮತ್ವ ಎಂದರೆ ಸಮ ಅಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ದಿಸ್ ಈಸ್ ಎ ಗ್ರೇಟ್ ಇನ್ಸೈಟ್. ಇವತ್ತು ಲಯ ಕುರಿತು ಮಾತನಾಡ್ತಕ್ಕಂಥವರು ಬಹಳ ಮಾತುಗಳನ್ನು ಹೇಳ್ತಾರೆ. ಆ ಪದದಲ್ಲಿ ನಾನು ಸಣ್ಣ ಉದಾಹರಣೆ ಒಂದು ಮಾತು ಹೇಳ್ತೇನೆ. ಕಾಲ ಅಂತೀವಲ್ಲ, ಆ ಕಾಲ ಸಮ ಅಲ್ಲ, ಹೆಚ್ಚು ಕಡಿಮೆ ಸಮ. ಈಗ ಕೇಳು ಏತ್ವ ಇದೆ, ಕಾಳು ದೀರ್ಘ ಇದೆ, ಕೀಳು ಇಳಿತ ಇದೆ. ಅಂದರೆ ದೀರ್ಘ, ಎತ್ತರ, ಆಳ, ಈ ವೈವಿಧ್ಯಗಳು. ಸರಳಾಕ್ಷರ ಪರುಷಾಕ್ಷರಗಳ ಸಂಯೋಜನೆಗಳು. ಅಂದರೆ ಎಷ್ಟು, ಈಗ ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸರಳ ಎಷ್ಟು ಮಾತ್ರೆ? 3 ಮಾತ್ರೆ. ಸ ರ ಳ 3 ಲ. ದಂಷ್ಟ್ರ ಎಷ್ಟು ಮಾತ್ರೆ? 3. ಮೊದಲನೇದು ಗುರು, ಎರಡನೇದು. ಆದರೆ ಸರಳ ಉಚ್ಚಾರಣೆ ಮಾಡೋ ಕಾಲಕ್ಕೂ ದಂಷ್ಟ್ರ ಉಚ್ಚಾರಣೆ ಮಾಡೋ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆ? 5-6 ವ್ಯಂಜನಗಳಲ್ಲಿವೆ. ಸ, ದ, ಮ, ಶ, ಟ, ರ, ಈ 5 ವ್ಯಂಜನಗಳು. ಈ 5 ವ್ಯಂಜನಗಳ ಕಾಲ ಸೇರಿ ಅದು ಹೆಚ್ಚು ಕಡಿಮೆ. ಅಂದರೆ ಆ ಮಹಾನುಭಾವ ಆ ಕಾಲದಲ್ಲಿ ಹೆಚ್ಚು ಕಡಿಮೆ ಸಮ ಇರ್ಬೋದು ಅನ್ನೋ ಮಾತಿದೆ.
ಆ ಮಹಾನುಭಾವರು, ಅಪ್ಪ ಉತ್ತಂಗಿ ನೀವೇ ಮಾಡಬೇಕಪ್ಪ ಈ ಕೆಲಸನ, ನಿಮ್ಮಿಂದಲೇ ಇದು ಸಾಧ್ಯ ಆಗೋದು, ನೀವು ಆ ಕಪಟರಾಳ್ ಕೃಷ್ಣ ಅವರು ಆಕ್ಷೇಪಣೆ ಮಾಡಿದಾರಲ್ಲ ಅದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕು. ಕೂತರು, ಬರೆದರು, ಏನು ಅದಕ್ಕೆ ಬೇರೆ ಬೇರೆ ಅಂಶಗಳನ್ನು ಸೇರಿಸಿದರು. ಅನುಭವ ಮಂಟಪದ ಐತಿಹಾಸಿಕತೆ ಅಂತಂದು ಹೇಳಿದರು. ಮತ್ತು ಅವರು ಬೈಬಲ್ನ ಒಂದು ವಿಚಾರದಲ್ಲಿ ಆಕ್ಷೇಪಣೆ ಎತ್ತಿದ್ದಂಥ ಅಂಶವನ್ನು ಇಟ್ಟುಕೊಂಡು ಅದಕ್ಕೆ ವಿವರಣೆಯನ್ನು ಕೊಟ್ಟು ಅವೆಲ್ಲವನ್ನೂ ಸೇರಿಸಿ ಅನುಭವ ಮಂಟಪದ ಐತಿಹಾಸಿಕತೆ ಅಂತ ಬರೆದರು. ಏನು ಅದ್ಭುತವಾದಂಥ ರಚನೆ ಅಂದರೆ, ಬಸವ ಪುರಾಣದಲ್ಲಿ, ಬಸವಣ್ಣವ್ರ ವಚನದಲ್ಲಿ, ಬಸವದೇವರಾಜರ ಅಗಳಿಯಲ್ಲಿ, ಮಹಾದೇವೇಕನ ಅಗಳಿಯಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಬರತಕ್ಕಂಥ ಮಾತುಗಳನ್ನು ಇಟ್ಟುಕೊಂಡು, ಅನಂತರ ಕಾಲಜ್ಞಾನ ವಚನಗಳಲ್ಲಿ ಬರತಕ್ಕಂಥ ಮಾತುಗಳನ್ನು ಇಟ್ಟುಕೊಂಡು ಅನುಭವ ಮಂಟಪದ ಐತಿಹಾಸಿಕತೆಯನ್ನು ಖಚಿತವಾಗಿ ಅವರು ವಿವರಿಸಿದ ಮೇಲೆ, ನಿಮಗಾಗಲೇ ಇದನ್ನು ಹಿಂದೊಮ್ಮೆ ಹೇಳಿದ್ದೆ, ಅನುಭವ ಮಂಟಪದ ಐತಿಹಾಸಿಕತೆಯ ಬಗ್ಗೆ ಇಂಥ ಅಭಿಪ್ರಾಯ ಹೇಳಿದ ಮೇಲೆ ಇದನ್ನು ಒಪ್ಪದೇ ಇದ್ದಂಥ ಕಪಟರಾಳ್ ಕೃಷ್ಣರಾಯರು ಗುಲ್ಬರ್ಗ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮ ಉತ್ತಂಗಿಯವರನ್ನ ಅಧ್ಯಕ್ಷರಾಗಿ ಮಾಡಬೇಕು ಅಂತಂದಾಗ, ಇಂಥ ವಿದ್ವಾಂಸನಲ್ಲದವರನ್ನು ನೀವು ಖಂಡಿತ ಅಧ್ಯಕ್ಷರನ್ನಾಗಿ ಮಾಡಿಕೊಡೋದು ಅಂತ ದೊಡ್ಡ ಗಲಭೆ ಎಬ್ಬಿಸಿದರು. ಪತ್ರಿಕೆಗಳಲ್ಲೆಲ್ಲ ಬರೆದುಬಿಟ್ಟು, ಇದು ದೊಡ್ಡ ಅಪಚಾರ, ಇದು ಇಂಥ ವಿದ್ವಾಂಸ ಅಲ್ಲದೆ ಇರೋನು ಊಹೆ ಮಾಡ್ಕೊಂಡು ಬದುಕೋನು ಇಂಥ ನೀವು ಅಧ್ಯಕ್ಷರಾಗಿ. ತೀತಾ ಶರ್ಮಾ, ಮೊದಲೇ ನಿಮಗೆ ಗೊತ್ತೆ ಎಂಥ ಕಠಿಣವಾದಂಥ ಮನುಷ್ಯ ಅಂತೇಳಿ, ಅವರು ಸಿದ್ದಯ್ಯ ಪುರಾಣಿಕರು ಇಬ್ಬರು ಹೋದರು, ನಂದಿ ಮಠ ಹತ್ರಕ್ಕೆ ಹೋದರು. ನೋಡಿ ನೀವಾಗಬೇಕು. ಯಾಕಪ್ಪ, ಏನು ಕಡಿಮೆ ಆಗಿದೆ ಉತ್ತಂಗಿಯವರಿಗೆ ಅಧ್ಯಕ್ಷರಾಗೋದಕ್ಕೆ? ಅವರೇ ಅಧ್ಯಕ್ಷರಾಗಬೇಕು, ಇಲ್ಲದೇ ಇದ್ದರೆ ನಾವ್ಯಾರೂ ಇದನ್ನು ಒಪ್ಪೋದಿಲ್ಲ, ಅವರೇ ಅಧ್ಯಕ್ಷರಾಗಬೇಕು. ನೋಡಿ ಆ ಕಾಲ ಹೆಂಗೆ ಅಂದರೆ, ನೀವು ಅಧ್ಯಕ್ಷರಾಗಿ ಅಂದರೆ ಬೇಡಪ್ಪ ಅವರೇ ಇರಲಿ, ಈಗ ದಯವಿಟ್ಟು ನನ್ನ ಅಧ್ಯಕ್ಷರನ್ನು ಮಾಡಿ ಅಂತೇಳಿ ಲಾಭೆ ಮಾಡೋ ಈ ಕಾಲ ಇದು. ಒಂದು ಕಾಲ ಇತ್ತು, ಅಧ್ಯಕ್ಷತೆಗೆ ಹುಡುಕೊಂಡು ಹೋಗೋರು. ನಿಮಗಾಗಲೇ ಈ ಸಂಗತಿ ನಾನು ಹಿಂದೆನೂ ಹೇಳಿದ್ದೀನಿ. ನಮ್ಮ ಕೈಲಾಸಮ್ಮ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳೊಂದು ಮಾಸ್ತಿ ಅವರು ರಿಜಿಸ್ಟರ್ ಪೋಸ್ಟ್ನಲ್ಲಿ ಕಾಗದ ಬರೆದು ಅಕ್ಸೆಪ್ಟೆನ್ಸ್ ಕಳಿಸಪ್ಪ. ಆಶ್ಚರ್ಯ ಏನು ಗೊತ್ತೇನು, ರಿಜಿಸ್ಟರ್ ಪೋಸ್ಟ್ ಬಂತೆಲ್ಲ, ಕೈಲಾಸಮ್ಮ ಅವರು ಮಡ್ರಾಸ್ನಲ್ಲಿದ್ದರು, ರೆಫ್ಯೂಸ್ ಮಾಡಿಬಿಟ್ರು. ಯಾವುದೋ ಸಾಲದ ಕಾಗದ ನೋಟಿಸ್ ಇದ್ದು, ಐ ಡೋಂಟ್ ರಿಸೀವ್, ಯು ಟೇಕ್ ಇಟ್ ಬ್ಯಾಕ್ ಅಂತ ವಾಪಸ್ ಬಂತು. ಮತ್ತೆ ಇವರು ಸಿಕ್ಕಾಗ ಏನಪ್ಪ ನಿನ್ನ ಕಾಗದ ಕೊಟ್ಟರೆ ರಿಜಿಸ್ಟರ್ ಕಾಗದ ಕಳಿಸೋ, ನನ್ನ ಸಾಲಗಾರರ ನೋಟಿಸು ಅಂತ ತಿಳ್ಕೊಂಡು ಕಳಿಸ್ದೆ, ಅಪ್ಪ ನಿನ್ನ ಅಧ್ಯಕ್ಷರಾಗಿ ಮಾಡಿದ್ದೋ ಕಣಪ್ಪ, ದಯವಿಟ್ಟು ಒಪ್ಕೊಳ್ಳೋ. ಆಯಿತು ಈ ಸರಿ ಒಪ್ಕೊಳ್ತೀನಿ ಅಂತಂದು ಮದ್ರಾಸಿಗೆ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದಷ್ಟೇ ಅಲ್ಲ, ಇನ್ನೂ ವಿಚಿತ್ರ ಆಯಿತು. ಆ ಕನ್ನಡ ಧ್ವಜ ಆರಿಸ್ಬೇಕು ಅಂದ್ರೆ ಹಿಂಗೆ ಹೇಳಿದ್ರೆ ಆ ಧ್ವಜ ಬಿದ್ದೋಗ್ಬಿಡ್ತು. ನಾನು ಮುಟ್ಟಿದ್ದೆಲ್ಲ ಹಿಂಗೆ ಕಣ್ರಿ ಅಂತಂದು ದೊಡ್ಡವರು ಬೇರೆ ಅಯ್ಯೋ 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 ಅಂತ ಹೇಳಿದ್ರು. ಇಲ್ಲ, ಎಂಥ ಸಂದರ್ಭವನ್ನು ಕೂಡ ನಗುತ್ತಾ ತೆಗೆದುಕೊಳ್ತಕ್ಕಂಥ ಚಿತ್ರ ಅದ್ಭುತವಾದಂಥದ್ದು. ಒಂದು ಕಾಲದ ಆ ಜನನೇ ಹಾಗೆ. ನೋಡಿ, ಇವರು ಇದು ಬರೆದಿದ್ದಾರೆ, ಅನುಭವ ಮಂಟಪದ ಐತಿಹಾಸಿಕತೆ. ಈ ಕಾಲದಲ್ಲಿ ಹಾನಗಲ್ ಕುಮಾರಸ್ವಾಮಿಗಳು ಅವರು ವೀರಶೈವ ಮಹಾಸಭೆಯನ್ನು ತಯಾರು ಮಾಡಿದವರು. ಅದಕ್ಕಿಂತ ಹೆಚ್ಚಿಗೆ ಅವರು ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಯಾಕೆ ಗೊತ್ತೇನು, ಈ ಗುರುಗಳಾದವರು ಮನೆಗೆ ಬಂದು ಇರ್ತಾರೆ, ಅವ್ರಿಗೆ ಸಿದ್ಧತೆ ಬೇಕು, ಅವರಿಗೆ ಸರಿಯಾದಂಥ ಶಿಕ್ಷಣ ಬೇಕು. ಅವರಿಗೆ ಗುರುಗಳಾಗುವವರಿಗೆ ಬೇಕಾದಂಥ ಎಲ್ಲ ಜ್ಞಾನ ಸಿದ್ಧತೆಯನ್ನು ಮಾಡ್ತಕ್ಕಂಥ ಶಿವಯೋಗ ಮಂದಿರವನ್ನು ಅವರು ರೂಪಿಸಿದರು. ಅಂಥ ಹಾನಗಲ್ ಕುಮಾರಸ್ವಾಮಿಗಳು ಇವ್ರ ಬಗ್ಗೆ ಮಹಾ ಅಭಿಮಾನ ಇಟ್ಕೊಂಡಿದ್ರು. ಹಳಕಟ್ಟಿಯವರು ಇವ್ರ ಬಗ್ಗೆ ಮಹಾ ಅಭಿಮಾನ ಇಟ್ಕೊಂಡಿದ್ರು. ಅವರು ಕೂಡ ಸರ್ವಜ್ಞನ ತ್ರಿಪದಿಗಳಿಗೆ ಮುನ್ನುಡಿಯನ್ನು ಬರೆದರು. ಇಷ್ಟೆಲ್ಲ ಬರೆದಾದ ಮೇಲೆ ಇವರು ಈ ಗ್ರಂಥ ಆಯಿತು, ಅನುಭವ ಮಂಟಪದ ಐತಿಹಾಸಿಕತೆ. ಒಂದು 14 ವೈಶಿಷ್ಟ್ಯಗಳನ್ನು ಅವರು ಹೇಳ್ತಾರೆ. ಆ 14 ವೈಶಿಷ್ಟ್ಯಗಳಲ್ಲಿ ನೋಡಿ ಅವರು ಹೇಳ್ತಾರೆ, ಜಾತ್ಯತೀತತೆ, ಅಸ್ಪೃಶ್ಯತಾ ನಿವಾರಣೆ, ಸ್ತ್ರೀ ಪುರುಷ ಸಮಾನತೆ, ಹೀಗೆ ಒಂದೊಂದನ್ನೇ ಹೇಳಿಕೊಂಡು 14 ಅಂಶಗಳನ್ನು ಒಂದಾದ ಮೇಲೆ ಒಂದು ಹೇಳ್ಕೊಂಡು ಬರ್ತಾರೆ. ವೀರಶೈವ ಸಾಹಿತ್ಯವನ್ನು, ಅದರಲ್ಲೂ ವಚನ ಸಾಹಿತ್ಯವನ್ನು ಓದ್ತಾ ಸಂದರ್ಭದಲ್ಲಿ ಒಂದು ಮಾತನ್ನು ಬಹಳ ಹಿಂದೆಯೇ
ಗಮನಿಸಿದರೆ ಇವರು ಇಷ್ಟೆಲ್ಲವನ್ನು ಕೂಡ ಗಮನಿಸಿ, ಇಷ್ಟೆಲ್ಲ ಆದರೂ ನೀವು ತಿಳ್ಕೊಳ್ಬೇಕು, ಇವರು ಈ ಗ್ರಂಥ ಬರೆದಾಗ ಇದನ್ನು ಅವರ ಹೆಸರಿನಲ್ಲಿ ಪ್ರಕಟಿಸಲಿಲ್ಲ. ಬಸವಣ್ಣವ್ರ ಮೇಲೆ ಒಂದು ಬಸವಣ್ಣನೂ ಅಸ್ಪೃಶ್ಯತಾ ನಿವಾರಣೆಯು ಉದ್ಧಾರವು ಅಂತ ನಾವು ಗ್ರಂಥ ಬರೆದ್ರಲ್ಲ, ತನ್ನ ಮಿತ್ರರೊಬ್ಬರ ಹೆಸರಿನಲ್ಲಿ ಹಾಕಿದ್ರು. ಯಾಕೆ? ಚರ್ಚ್ನವ್ರು ಅಬ್ಬರ ಮಾಡ್ತಾರೆ ಅಂತೇಳಿ. ಏನು ಮಾಡ್ತೀರಿ? ಎಷ್ಟೋ ವೇಳೆ ಇದು ಯಾಕೆ ನಮ್ಮ ಇತಿಹಾಸದಲ್ಲಿದೆ ಇದು. ಮುದ್ದಣ್ಣನ ಕತೆ ಏನು? ಯಕ್ಷಗಾನಗಳು ಬಿಡಿ, ಅದರೆಲ್ಲ ಅವನ ಹೆಸರಿದೆ. ಬಹಳ ಅವನು ಬರೆದಿರ್ತಕ್ಕಂಥ ಅದ್ಭುತ ರಾಮಾಯಣ, ಅದರಲ್ಲಿ ಏನು ಒಬ್ಬ ಕನ್ನಡಿಗ ಬರೆದದ್ದು ಅಂತ. ರಾಮ ಪಟ್ಟಾಭಿಷೇಕ ಯಾರು ಬರೆದಿದ್ದು? ಲಕ್ಷ್ಮಿ ತಾಯಿ. ಬಹಳ ಅವನಿಗೆ ಖ್ಯಾತಿಯನ್ನು ತಂದುಕೊಟ್ಟದ್ದು ಯಾವುದು? ರಾಮಾಶ್ವಮೇಧ. ಅವನು ಅದನ್ನು ಏನಂತ ಕರೆದ ಗೊತ್ತೇ? ಮುದ್ದಣ ಅನ್ನೋದು ಬರೆದಿದ್ದು. ಎಲ್ಲಿವರೆಗೆ ನಮ್ಮ ಕನ್ನಡದ ಜನ ಅಂತಂದರೆ ಮುದ್ದಣ ಎನ್ನುವವನೇ ಬೇರೆ, ನಂದಳಿಕೆ ಲಕ್ಷ್ಮಣಾರಣಪ್ಪನವರೇ ಬೇರೆ ಅಂತ ವಾದ ಶುರು ಮಾಡಿಬಿಟ್ಟು, ರಾಜರತ್ನಂ ಬರೆದಿರ್ತಕ್ಕಂಥ ಎಂಡ ಕುಡುಕರತ್ನನ ಪದಗಳು ಅವ್ರು ಬರೆದಿದ್ದೇ ಅಲ್ಲ ಅಂತ ವಾದ ಹುಟ್ಕಂತಲ್ಲ. ಹಾಗೆ ಕೆಲವರು ಈ ಸಾಹಿತ್ಯ ಲೋಕದ ಕೆಲವು ಈ ಮುಳ್ಳಂದಿಗಳಿರ್ತವೆ, ಅವಕ್ಕೆ ಇನ್ನೇನು ಮಾಡೋ ಕೆಲಸ ಇಲ್ಲ, ಬೇರೆದೇ ಚುಚ್ತಾ ಹೋಗೋದು ಅಷ್ಟೇ. ಏನು ಹುಟ್ಕೊಂಡು ವಾಸ್ತವವಾಗಿ ಇವರು ಬರೆದದ್ದನ್ನು ನೋಡಿದ ಮೇಲೆ ಕೈಲಾಸಂ ಅವರ ಕನ್ನಡದಿಂದ ಇವರು ಪ್ರೇರಿತರಾಗಿರುವ ಸಾಧ್ಯತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಅನಂತರದಲ್ಲಿ ಕೈಲಾಸಂ ಅವರು ಕೂಡ ಈ ಭಾಷೆಯನ್ನು ತೆಗೆದುಕೊಂಡು ತಾವು ಕೆಲವನ್ನು ಬರೆದದ್ದು ಉಂಟು. ಅಂದರೆ ಸಾಹಿತ್ಯದ ಇತಿಹಾಸದಲ್ಲಿ ಇವೆಲ್ಲ ಇವೆ. ತನ್ನ ಹೆಸರನ್ನು ಹೇಳ್ಕೊಂಡು ಎಲ್ಲೋಗೋದು. ಅಷ್ಟ್ಯಾತಕ್ಕೆ ಕುಮಾರವ್ಯಾಸನ ಹೆಸರು ಯಾರಿಗೆ ಗೊತ್ತು? ನಾರಾಯಣಪ್ಪ ಅಂತ ಯಾರೋ ತೇಲಿ ಬಿಟ್ಟಿದ್ದು, ಅವನ ಹೆಸರು ಎಲ್ಲೂ ಸಿಕ್ಕಲ್ಲ ನಾರಾಯಣಪ್ಪ ಅಂತೇಳಿ. ದೊಡ್ಡವರು ಅವ್ರಿಗೆ ಹೆಸರೇ ಬೇಕಾಗಿರಲಿಲ್ಲ, ದೊಡ್ಡ ಕೆಲಸ ಮಾಡಿ ಹಿಂದಕ್ಕೆ ಹೋಗ್ಬಿಡೋರು. ದೊಡ್ಡ ಸೇವೆ ಮಾಡೋರಿಗೆ ಹೆಸರು ಬೇಕಾಗಿರಲಿಲ್ಲ, ಅವರು ಮಾಡ್ತಕ್ಕಂಥ ಕೆಲಸ ಏನಿದೆ ಅದರ ಕಡೆ ಮಾತ್ರ ಗಮನ ಇತ್ತು. ಇವರು ಈ ಅನುಭವ ಮಂಟಪದ ಐತಿಹಾಸಿಕತೆ ಬರೋದು. ಇನ್ನೊಂದು ಮುಖ್ಯವಾದಂಥ ಗ್ರಂಥ ಇವರು ಮಾಡಿದ್ದು ಭಾಳ ಆಶ್ಚರ್ಯಕರವಾದಂಥದ್ದು. ಸಿದ್ದರಾಮನನ್ನು ಕುರಿತು ಸಿದ್ದರಾಮ ಚಾರಿತ್ರ ಸಂಗ್ರಹವನ್ನು ಸಂಪಾದನೆ ಮಾಡಿದಂಥ DL ನರಸಿಂಹಾಚಾರ್ಯರು ಒಂದು ಸಮಸ್ಯೆ ಅಂತ ಎತ್ತಿಕೊಂಡು ಹೇಳಿದರು. ಸಿದ್ದರಾಮ ವೀರಶೈವನಲ್ಲ, ಶೈವ ಅನ್ನೋ ಮಾತನ್ನು ಅವರು ಹೇಳಿದರು. ಈ ಮಾತು ಹೇಳಿದ ಮೇಲೆ ಎಲ್ಲರೂ ತಣ್ಣಗಾಗ್ಬಿಟ್ರು. ತಣ್ಣಗಾದರೆ ಸೊಲ್ಲಾಪುರದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಆಶ್ರಮ ಇದೆಯಲ್ಲ, ಅವರು ಇದರ ಬಗ್ಗೆ ಆಸಕ್ತಿ ತಾಳಲಿಲ್ಲ. ಮತ್ತೆ ಬಸವನಾಳರು ಎಲ್ಲರೂ ಸೇರಿಕೊಂಡ್ರು, ಹಳಕಟ್ಟಿಯವರು ಸೇರಿಕೊಂಡ್ರು. ನೀವೇನಾದರೂ ಮಾಡಬೇಕಪ್ಪ ಇದರ ಬಗ್ಗೆ ಅಂತೇಳಿ. ಅಪ್ಪ ನನಗೆ ಆರೋಗ್ಯ ಚೆನ್ನಾಗಿಲ್ಲ, ಕೈ ಎತ್ತೋದಕ್ಕೂ ಆಗ್ತಾಯಿಲ್ಲ ಹೀಗೆ ಅಂತೆ. ಆಗ ಜಯದೇವಿ ತಾಯಿ ಲಿಗಾಡಿಯವರು ಒಂದು ಕಾಗದ ಬರೆದು, ಮಿತ್ರರೊಬ್ಬರು ಕಾಗದ ಬರೆದ ಕಾರಣ ಹುರುಳಿ ಮೊದಲಾದವರೆಲ್ಲ ಕಾಗದ ಬರೆದಿದ್ದಕ್ಕೆ ಇದಕ್ಕೆ ಸಂಬಂಧಿಸಿದಂಥ ವೆಚ್ಚ ಏನಿದೆ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ನೀವು ದಯವಿಟ್ಟು ಇದನ್ನು ಕೃತಿಯನ್ನು ಬರೆಯಿರಿ. ಸಿದ್ದರಾಮ ಸಾಹಿತ್ಯ ಸಂಗ್ರಹ ಅಂತ ಒಂದು ಗ್ರಂಥ ಇವರು ರಚಿಸಿದರು. ಆ ಗ್ರಂಥ ರಚಿಸಿದ ಮೇಲೆ ಏನೇನು ಅವರು ಓದಿದ್ರು, ಇವರಿಗೇನು ಶೂನ್ಯ ಸಂಪಾದನೆ ಓದಿದರು, ಆ ಶೂನ್ಯ ಸಂಪಾದನೆ ಓದಿದರು ಅಂತಂದರೆ ಎಂಥದ್ದು. ಕನ್ನಡದಲ್ಲಿ ಎಂಥ ವಿದ್ವಾಂಸರಿದ್ದಾರೆ ಅಂದರೆ, ನೀವು ಮೊದಲನೇ ಬಾರಿಗೆ 1931ರಲ್ಲಿ ಗೂಳೂರು ಸಿದ್ಧವೀರಣ್ಣಾಚಾರ್ಯನ ಶೂನ್ಯ ಸಂಪಾದನೆಯನ್ನು ಹಳಕಟ್ಟಿಯವರು ಸಂಪಾದನೆ ಮಾಡಿ ಪ್ರಕಟಿಸಿದರು. ಈ ರೀತಿಯ ಬರವಣಿಗೆಯು ಹಿಂದೆ ಎಲ್ಲೂ ಇರಲಿಲ್ಲ ಅಂತೇಳಿ. ಹಾಗೆ ಬರೆದರೆ 2 ವರ್ಷ ಏನು ತಾಳೆಗರಿಗಳು ಯಾವ ಪ್ರಕಟ ಆಗಿರಲಿಲ್ಲ. ಆಗ ಶಿವಗಣಪ್ರಸಾದಿ ಮಹಾದೇವನ ಶೂನ್ಯ ಸಂಪಾದನೆ ಪ್ರಕಟ ಆಗಿರಲಿಲ್ಲ. ಗೂಳೂರು ಸಿದ್ಧವೀರಣ್ಣನ ಶೂನ್ಯ ಸಂಪಾದನೆ ಒಂದಿದ್ದೆ. ಗುಮ್ಮಳಾಪುರದ ಸಿದ್ಧಲಿಂಗಯತಿಯ ಶೂನ್ಯ ಸಂಪಾದನೆ ಪ್ರಕಟ ಆಗಿರಲಿಲ್ಲ. ಹಲಗೆಯಾರಿನ ಶೂನ್ಯ ಸಂಪಾದನೆ ಪ್ರಕಟ ಆಗಿರಲಿಲ್ಲ. ಕೇವಲ ಕಾಗದದ ಪ್ರತಿ ನಮ್ಮ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿತ್ತು. K105 ಅದರ ನಂಬರ್ ಇತ್ತು. ಇಷ್ಟೆಲ್ಲ ಓದಿ 15-20 ಪುಟ ರೀ
ಶೂನ್ಯ ಸಂಪಾದನೆಗಳು ಅಂತೇಳಿ ಎಂ ಆರ್ ಶ್ರೀ ಬರೆದರು. 20 ಪುಟ ಗರ್ಭೀಕರಿಸಿಕೊಂಡಿರುವ ಅದ್ಭುತ ವಿಷಯ ಇದೆಯಲ್ಲ, ಚಿಂತನೆ ಇದೆಯಲ್ಲ, ಅಸಾಧಾರಣವಾದದ್ದು. ಒಂದು ಹೆಜ್ಜೆ ಮುಂದಕ್ಕೆ ಇಡೋಕ್ಕಾಗಲ್ಲ ಕೆಲವು ವಿಷಯದಲ್ಲಿ. ಮೊದಲನೇದು, ಶೂನ್ಯ ಸಂಪಾದನೆಯ ಮೂಲ ಶೂನ್ಯ ಸಂಪಾದನೆಕಾರ ಶಿವಗಣ ಪ್ರಸಾದಿ ಮಹಾದೇವಯ್ಯ ಭಾಳ ಖಚಿತವಾಗಿ ಹೇಳಿದರು. ಆಮೇಲೆ ಎರಡನೇದಕ್ಕೆ ಬಂದರು, ಇದನ್ನು ಪರಿಷ್ಕರಣೆ ಮಾಡಿದವರು ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಕೆಂಚವೀರಣ್ಣ ಒಡೆಯ, ಹಲಗೆ ದೇವರು, ನಂಜಯ್ಯ ಒಡೆಯರು ಇವರೆಲ್ಲರೂ ಸೇರಿ ಮಾಡಿದಂಥ ಒಂದು. ಆಮೇಲೆ ಗುಮ್ಮಳಾಪುರದ ಸಿದ್ಧಲಿಂಗಯತಿ ಅಂತ ಬಂದ. ಒಟ್ಟು 5 ಶೂನ್ಯ ಸಂಪಾದನೆಗಳಿವೆ. ಮೊದಲನೇದು ಶೂನ್ಯ ಸಂಪಾದನೆ, ಮಿಕ್ಕವು ಪರಿಷ್ಕರಣಗಳು. ಈ ಮಾತನ್ನು ಖಚಿತವಾಗಿ ಹೇಳಿದವರು ಎಂ ಆರ್ ಶ್ರೀ ಅವರು. ಇವತ್ತು ಅಲ್ಲಿಂದ ಮುಂದಕ್ಕೆ ನಾವು ಹೋಗೋಕ್ಕಾಗಿಲ್ಲ. ಮೂಲ ಅದು, ಮಿಕ್ಕವೆಲ್ಲ ಪರಿಷ್ಕರಣಗಳು. ಅವರು 4 ಪರಿಷ್ಕರಣ ಅಂದರೂ 3 ಪರಿಷ್ಕರಣ ಆಗುತ್ತೆ. ಅದಕ್ಕೆ ಕಾರಣ ಏನು ನಾವು ಆಮೇಲೆ ನೋಡೋಣ, ಅದು ಬೇರೆ ವಿಚಾರ. ಅಂದರೆ ಇಂಥ ವಿದ್ವಾಂಸರುಗಳು ಎಲ್ಲ ಇದ್ದರೂ ಕೂಡ ಶೈವ ವೀರಶೈವ ಅಲ್ಲ ಅನ್ನೋ ವಿಷಯದಲ್ಲಿ ಬರೆಯೋಕ್ಕೆ ಸಿದ್ಧವಾಗಿರಲಿಲ್ಲ. ಎಲ್ಲರೂ ಜೋತು ಬಿದ್ದಿದ್ದು ಯಾರಿಗೆ? ಉತ್ತಂಗಿ ಚೆನ್ನಪ್ಪನವರಿಗೆ. ಯಾರು ಕ್ರೈಸ್ತರಾಗಿ ಇದ್ದರೂ ಅವರನ್ನು ಕುರಿತು ನೀವು ಇದನ್ನು ಮಾಡಿಕೊಡಿ. ಒಪ್ಕೊಂಡ್ರೆ ಏನು ಬರೆಯೋಕ್ಕಾಗಲ್ಲ. ಇನ್ನೊಂದು ಕೈ ಓಡ್ತಾ ಇಲ್ಲ, ಲಕ್ವ ಹೊಡೆದು ಚೇತರಿಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಅವರು ಬರೆದಾದ ಮೇಲೆ ಅವರು 3 ವಿಚಾರ ತೆಗೆದುಕೊಂಡ್ರು. ಕಲ್ಲು ಮಠದ ಗುರು ಒಬ್ಬನು, ಪ್ರಭುದೇವ ಬರೆದಿರ್ತಕ್ಕಂಥ ಗ್ರಂಥ ಮೊದಲು ವೀರಶೈವದ ಇದು. ಚಾಮರಸ ಬರೆದದ್ದು ಸ್ವಲ್ಪ ತಾರ್ಕಿಕವಾದ ವಿಚಾರಗಳು. ನಾನು ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ಯಾವುದನ್ನು ನಾವು ತಿಳ್ಕೊಳ್ಳೋದಕ್ಕೆ ಭಾಳ ಕಷ್ಟಪಡ್ತೀವಿ ಅಂಥ ಸೂಕ್ಷ್ಮ ವಿಚಾರಗಳನ್ನು ಅವರು ಗಟ್ಟಿಯಾಗಿ ಅಧ್ಯಯನ ಮಾಡಿ ವೀರಶೈವರು ಬೆರಗಾಗುವಂತೆ ಅದನ್ನು ಬರೆದರು. ಅದು ಬಹಳ ಮುಖ್ಯವಾದ. ಅವರು ಕ್ರೋಢೀಕರಿಸಿ ಬರೆದಾದಮೇಲೆ ವಚನಕಾರನಾದಂಥ ಸಿದ್ದರಾಮನ ವಚನಗಳು ಒಟ್ಟು ಎಷ್ಟಿವೆ ತಿಳಿಸಿದರು. ಅನಂತರ 3 ಅವನಿಗೆ ಮಲ್ಲಿಕಾರ್ಜುನ ಇದೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದೆ, ಯೋಗಿನಾಥ ಅನ್ನೋ ಹೆಸರಿದೆ. ಈ 3 ಹೆಸರಿನಲ್ಲಿರ್ತಕ್ಕಂಥ ವಚನಗಳಿವೆ. ಯೋಗಿನಾಥ ಹಾಡುಗಳು ಅವು, ಆದರೆ ಇವೆಲ್ಲವೂ ಕೂಡ ಸಿದ್ದರಾಮ ಕೃತ. ಆಮೇಲೆ ಸಿದ್ದರಾಮನ ಕೃತಿಯನ್ನು ತೆಗೆದುಕೊಂಡು ಆಶ್ಚರ್ಯ ನೀವು ತಿಳ್ಕೊಳ್ಬೇಕು. ಸಿದ್ದರಾಮ ಚಾರಿತ್ರವನ್ನು ತೆಗೆದುಕೊಂಡು ಒಂದು ಮುಖ್ಯವಾದಂಥ ಸಂಗತಿ ಅವರು ಹೇಳ್ತಾರೆ. ಪ್ರಭು ಮತ್ತು ಸಿದ್ದರಾಮ ಪರಸ್ಪರ ಸಂಧಿಸಿದಂಥ ಸಂಗತಿಯನ್ನು ತೆಗೆದುಕೊಂಡು ಅವರು ವಿಸ್ತಾರ ಮಾಡ್ತಾರೆ. ರಾಘವಾಂಕ ಚಿತ್ರಿಸಿದ್ದು ಹೇಗೆ ಅಂದರೆ, ಇವನು ಅಲ್ಲಮ ಪ್ರಭು ಬಂದವನು ಅವನು ಲೋಕೋದ್ಧಾರಕ್ಕಾಗಿ ಬಂದಂಥ ಒಬ್ಬ ಮಹಾನುಭಾವ ಬಂದಿದ್ದಾನೆ. ಯಾರ್ಯಾರನ್ನೋ ಉದ್ಧಾರ ಮಾಡ್ಕೊಂಡು ಬಂದಿದ್ದಾನೆ. ಸೊನ್ನಲಿಗೆ ಹತ್ರಕ್ಕೆ ಬಂದರೆ ಅವನು ಎಲ್ಲ ಏನು ದೇವಸ್ಥಾನ ಕಟ್ತಾ ಇದ್ದಾರೆ, ಕೆರೆ ಕಟ್ತಾ ಇದ್ದಾರೆ, ಬಾವಿ ತೋಡ್ತಾ ಇದ್ದಾರೆ, ಕರೆಯೋ ನಿಮ್ಮ ಒಡ್ಡರರಿಯನಂ ಅಂತ ಅಂದರು. ನಿಮ್ಮ ಗುರು ಇದ್ದಾನೆಲ್ಲೋ, ಅವನು ಇದೇ ಕಾಂಟ್ರಾಕ್ಟರ್, ಅವನು ಕರಿಯಪ್ಪ ಅವನ್ನ ಅಂತೇಳಿ. ಶಿಷ್ಯರಿಗೆಲ್ಲ ಕೋಪ ಬಂದ್ಬಿಡ್ತು. ಅವ್ರು ತಗೊಂಡ್ರು ಇಟ್ಟಿಗೆ ಅಂದರೆ ಕಲ್ಲು ಅಂದರೆ ತೆಗೆದು ಮೇಲೆ ಎಸ್ತರು. ಆಶ್ಚರ್ಯ ಏನು, ಅವ್ರು ಹೊಡೆದಿದ್ದೆಲ್ಲ ಇವರಿಗೆ ಬಂತಾಗಿತ್ತು. ಸೀದಾ ಹೊಡೋದ್ರು ಗುರುಗಳ ಹತ್ರ. ಗುರುಗಳೇ ಹಿಂಗಾಯಿತು, ನಾವು ಎಷ್ಟರೇ ಇದು ಯಾರಪ್ಪ ಅವನು, ಯಾರು ಅಂತ ಹಿಂಗೆ ನಿಂದರೆ ನೆಳಿಲ್ಲ, ನಡೆದರೆ ಹೆಜ್ಜೆಯ ಗುರುತಿಲ್ಲ, ಯಾರೆಂದು ಹೇಳುವಿರಿ? ಅವನು ನಿಂತ್ಕೊಂಡಿದ್ದಾನೆ ಅಂದರೆ ನೀವು ಕಾಣಿಸೇ ಇಲ್ಲ, ಅವನು ನಡೆದಾಡ್ತಾನೆ ಅಂದರೆ ಹೆಜ್ಜೆ ಗುರುತೇ ಇಲ್ಲ, ಅವನು ಯಾರು ಅಂತ ಹೇಳೋದು. ಆಗ ಸಿದ್ದರಾಮನ ಹತ್ರಕ್ಕೆ ಅಲ್ಲಮ ಪ್ರಭುಗಳು ಬಂದರು. ಅಲ್ಲಮ ಪ್ರಭುಗಳು ಬಂದಂಥ ಸಂದರ್ಭದಲ್ಲಿ ಅಲ್ಲಮ ಎದುರು ನಿಂತ್ಕೊಳ್ತಾನೆ, ಅಂಗಾಲಲ್ಲಿ ಅಗ್ನಿಯನ್ನು ಬಿಡ್ತಕ್ಕಂಥ ಅವನು. ಆಗ ಸಿದ್ದರಾಮ ತನ್ನ ತಲೆಗೆ ಕಟ್ಟಿದ್ದಂಥ ಪಾಗು ಇದೆಯಲ್ಲ ಈಗ ಸರಿಸ್ತಾನೆ. ಇಲ್ಲಿ ಹಣೆಗಣ್ಣು ಇರ್ತದೆ. ಅಂದರೆ ದೊಡ್ಡವರನ್ನು ನೋಡಿದಾಗ ನೀನು ದೊಡ್ಡವನಪ್ಪ, ನಾನು ದೊಡ್ಡವನು. ರಾಘವಾಂಕನ ಸಿದ್ದರಾಮ ಚಾರಿತ್ರ್ಯದಲ್ಲಿ ಇಬ್ಬರು ಮಹಾನುಭಾವರು ಪರಸ್ಪರ ಸಂಧಿಸಿದಂಥ ಒಂದು ಸಂಗತಿ. ಅದ ಕಥೆ ಶೂನ್ಯ ಸಂಪಾದನೆಯಲ್ಲಿ ಬೇರೆ ರೀತಿ ಆಗಿಬಿಡುತ್ತೆ, ಬಿಡಿ ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ. ಈ ಸಿದ್ದರಾಮನ ಚಾರಿತ್ರ್ಯವನ್ನು ಕುರಿತು ಎಲ್ಲ ಬರೆದಾದ ಮೇಲೆ DL ನರಸಿಂಹಾಚಾರ್ಯ ಬರೆದರು. ಅವರ ವಿದ್ವತ್ತು, ಅವರ ವಿವೇಚನೆ, ಈ ಎಲ್ಲದರಿಂದ ಮಾಡಿರೋ ತೀರ್ಮಾನದಿಂದ
ಸಿದ್ದರಾಮ ವೀರಶೈವ ಎಂಬುದರ ಬಗ್ಗೆ ನನಗೆ ಯಾವುದೇ ಸಂದೇಹ ಉಳಿದಿಲ್ಲ ಅಂತ. ದೊಡ್ಡ ವಿದ್ವಾಂಸರು ಅವರೆಂಥವ್ರು ಅಂದರೆ ಈ ಕಾಲದಲ್ಲಿ ಅಂಥ ವಿದ್ವಾಂಸರು ನೀವು ನೋಡೋಕ್ಕಾಗಲ್ಲ. ಡಿಕ್ಷನರಿ ಕಮಿಟಿ ಇಲ್ವಾಲಾದಲ್ಲಿ ನಡೀತಾ ಇತ್ತು. ಒಂದು ಪದದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಒಂದು ಪದ ಅಲ್ಲ, ಅನೇಕ ಪದಗಳ ಬಗ್ಗೆ. ಅಸಕಳಿಯನ್ನು ಒಂದು ಪದದ ಬಗ್ಗೆ ಚರ್ಚೆ ನಡೀತಾ ಇತ್ತು. ತಟ್ಟನೆ ರಾಘವಾಚಾರ್ಯರು, ಕಾವ್ಯಂ ರಾಘವಾಚಾರ್ಯರು ಅವರೊಂದು ಮಾತು ಹೇಳಿದ್ರು, ಅದೇನೆಯ ಭಾಳ ಸುಲಭ ಕಣೆಯ, ಕಸ ಕಳಿ ಅದು ಕ ಅನ್ನೋದು ಹೋಗಿ ಆ ಆಗಿದೆ. DL ನರಸಿಂಹಾಚಾರ್ಯರು ಕೇಳಿದರು, ನಾನ್ ಸೆನ್ಸ್ ಏನಂದೇನೇನು, ಕಸ ಕಳಿ ಅಸಕಳಿ, ನಾನ್ ಸೆನ್ಸ್. ಅಸ ಪ್ಲಸ್ ಕಳಿ ಅಸಕಳಿ. ಯುವರ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಈಕ್ವಲಿ ನಾನ್ ಸೆನ್ಸ್. ಒಂದು ಅರ್ಧ ಗಂಟೆ ನಾನ್ ಸೆನ್ಸ್ಗಳು ಕೂತೇ ಇದ್ದು. ಆಮೇಲೆ ರಾಘವಾಚಾರ್ ಅದರ ರೂಟ್ ಗೊತ್ತಿಲ್ಲ ಅಂತ ಕ್ವಶನ್ ಮಾರ್ಕ್ ಹಾಕ್ಬಿಡೋಣ ಕಣೆ. ಐ ಥಿಂಕ್ ದಟ್ ಈಸ್ ಕರೆಕ್ಟ್ ಅಂತಂದು ಅವರು. ಈಗಲೂ ನೀವು ಅಸಕಳಿ ಶಬ್ದ ನೋಡಿ, ಕನ್ನಡ ನಿಘಂಟು ಸಾಹಿತ್ಯ ಪರಿಷತ್ತಿಂದು ಅದರ ಧಾತು ರೂಪ ಯಾವುದು ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಇದೆ. ದೊಡ್ಡ ವಿದ್ವಾಂಸರು ಜಗಳ ಆಡಿದರು. ಗಂಧದವನೊಡನೆ ಗುದ್ದಾಟ ಲೇಸು, ಸಗಣಿಯವನೊಡನೆ ಸರಸಕ್ಕಿಂತ ಅಂತ ಗಾದೆ ಇದೆ. ಅವರು ಗಂಧದ ಜನ, ಅವರು ಎಷ್ಟೇ ಒದ್ದಾಡಿದರೂ ನಮಗೆ ಗಂಧವನ್ನೇ ಬರುತ್ತೆ. ಈ ಸಗಣಿ ಜನ ಅಲ್ಲ, ಹಂಗಲ್ಲ. ಅದು ತೊಪ್ಪೆ ನಮ್ಮ ತಲೆ ಮೇಲೆ ಬೀಳೋವಂಥದ್ದು. ಅಂಥ ಒಂದು ವಿಚಿತ್ರ ಆಗುತ್ತೆ. ಈ ಒಂದು ವಿಚಾರವನ್ನು ನಾವು ನೋಡ್ತೀವಿ. ಆಮೇಲೆ ಅನುಭವ ಮಂಟಪದ ಐತಿಹಾಸಿಕತೆ ಅನ್ನೋದಲ್ಲದೆ ಬಸವಣ್ಣನವರು ಮತ್ತು ಅಸ್ಪೃಶ್ಯತೆಯ ನಿವಾರಣೆ ಇದೆಯಲ್ಲ, ಅದ್ಭುತವಾದಂಥ ಒಂದು ಪುಸ್ತಕ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ನೀವು ಈಗಲೂ ಯೋಚನೆ ಮಾಡಬೇಕಾದಂಥ ಒಂದು ಅಂಶ, ಈ ಪರಿವರ್ತನೆಗೆ ಒಳಗಾದವರಲ್ಲಿ ಕೆಲವರು ಪರಿವರ್ತನೆಯಾದ ಸಮಾಜದ ಲಾಭಗಳನ್ನು ಪಡೆಯುವುದಕ್ಕಾಗಿ ದುಷ್ಟರಾಗಿ ವರ್ತಿಸುತ್ತಾರೆ. ಈಗ ಶೆಡ್ಯೂಲ್ಡ್ ಕಾಸ್ಟ್ ಇಂದ ಸೌಲಭ್ಯಗಳನ್ನು ಪಡ್ಕೊಂಡವರು ಏನು ಮಾಡ್ತಾರೆ. ನಾನು ಡೈರೆಕ್ಟ್ರಾಗಿದ್ದಾಗ ಕಂಡ 2 ಸಂಗತಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ಸೆಲೆಕ್ಟ್ ಆದ, ಫಸ್ಟ್ ಸೆಕೆಂಡ್ ಬಂದವನು ಕರೆದ, ನೋಡು ಐ ಡು ನಾಟ್ ವಾಂಟ್ ದಿಸ್ ಪೋಸ್ಟ್ ಅಂತ ಬರ್ಕೊಡ್ತೀನಿ, 20,000 ಕೊಡು ತಗೊಂಡು. ಇನ್ನೊಂದು ಕಾಲೇಜ್ನಲ್ಲೂ ಸೆಲೆಕ್ಟ್ ಆದ, ಅಲ್ಲೂ ಹಿಂಗೆ ನಂಗೆ ಗೊತ್ತಾಯಿತು, ಕರೆಸ್ದೆ. ಐ ನೋ ಅಬೌಟ್ ಇಟ್, ಶಾಲ್ ಐ ರಿಪೋರ್ಟ್ ಟು ದಿ ಪೊಲೀಸ್ ಅಂತಂದೆ. ದಯವಿಟ್ಟು ಮಾಡಬೇಡಿ ಸರ್ ಅಂತ. ಅಂದರೆ ನಾನು ಏನನ್ನು ಹೇಳ್ತೀನಿ, ಈ ಲಾಭಕ್ಕಾಗಿ ಮನುಷ್ಯ ಯಾವ ಮಟ್ಟಕ್ಕೆ ಇಳಿತಾನೆ ಅನ್ನೋದನ್ನು. ಈ ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ಆ ಮಾತನ್ನು ಅವರು ಹೇಳ್ತಾರೆ. ಈಗಲೂ ಕೆಲವರು ಅಸ್ಪೃಶ್ಯರು ತಮ್ಮ ಹಕ್ಕನ್ನು ಚಲಾಯಿಸುವಲ್ಲಿ ದ್ವೇಷವನ್ನು ಸಾಧಿಸುವುದು ಉಂಟು ಅನ್ನೋ ಮಾತನ್ನು ಆಗ ಅವರು ಹೇಳ್ತಾರೆ. ಅನಂತರ ಇದಕ್ಕೆ ಗಾಂಧೀಜಿಯ ಉದಾಹರಣೆಯನ್ನು ಕೊಡ್ತಾ, ಅಸ್ಪೃಶ್ಯೋದಾಹರಣೆಯನ್ನು, ಗಾಂಧೀಜಿಯವರ ಮರಣವು ಪರಕೀಯರಿಗಿಂತಲೂ ಸ್ವಕೀಯರಿಂದಲೇ ಆಗುವ ಸಂಭವ ಹೆಚ್ಚಿದೆ. ಯಾವಾಗ 26-28ರಲ್ಲಿ ಆ ಮಾತನ್ನು ಹೇಳ್ತಾರೆ. ಬಸವಣ್ಣರನ್ನ ಕೊಂದಾರು ಯಾರು? ಅವರು ಕಲ್ಯಾಣ ಬಿಟ್ಟು ಓಡೋಗಂಗೆ ಮಾಡಿದವ್ರು ಯಾರು? ಕಳ್ಳ ಜಂಗಮರು. ಶೂನ್ಯ ಸಂಪಾದನೆಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಬಸವಣ್ಣನ ಮನೆ ಮುಂದೆ ಯಾರ್ಯಾರಿದ್ದಾರೆ ಅಂತಂದರೆ, ಒಬ್ಬನು ಗಟ್ಟಿವಾಳಯ್ಯ ಅಂತ ಶರಣ ಒಬ್ಬನು ಹೇಳ್ತಾನೆ. ಆ ಮನೆ ಮುಂದೆ ಯಾರ್ಯಾರಿದ್ದಾರೆ ಗೊತ್ತಾ? ಆವ ಪ್ರಾಣಿಯೂ ತನ್ನ ಮಲವ ತಾ ಮುಟ್ಟದು. ಯಾವ ಪ್ರಾಣಿಯೂ ತನ್ನ ಮಲವನ್ನು ತಾನು ತಿನ್ನೋದಿಲ್ಲ. ಆದರೆ ಇಲ್ಲಿ ಮನೆ ಮುಂದಿದ್ದಾರಲ್ಲ, ತಮ್ಮದಲ್ಲ, ಎಲ್ಲರ ಮಲನೂ ತಿಂತಾರೆ. ಅಂದರೆ ಒಬ್ಬ ಉದ್ಧಾರಕ ಬಂದರೆ, ಮಹಾತ್ಮ ಗಾಂಧೀಜಿ ಬಂದ ಮೇಲೆ ಆ ಗಾಂಧಿ ಟೋಪಿ ಹಾಕ್ಕೊಂಡು ಇಡೀ ದೇಶಕ್ಕೆ ಟೋಪಿ ಹಾಕಿದ ಜನ ಎಲ್ಲ ನಾವು ನೋಡಲಿಲ್ವ? ಈ ಪರಂಪರೆ ಇದೆಯಲ್ಲ, ಉದ್ದಕ್ಕೂ ಅದು ನಡ್ಕೊಂಡು ಬಂದಿರೋ ಇದು. ಈ ಎಲ್ಲ ವಿಚಾರಗಳನ್ನು ಅವತ್ತು ಅವರು ತಿಳಿಸ್ತಾರೆ.
2 ವಚನಕಾರರ ವಚನಗಳನ್ನು ಕೇವಲ ಕೆಲವೇ 90 ಚಿಲ್ಲರೆ ವಚನ ಇದ್ದದ್ದನ್ನು ಮೋಳಿಗೆ ಮರೆಯಿನ ಅನೇಕ ವಚನಗಳನ್ನ ಸಂಗ್ರಹ ಮಾಡಿದರು. ಮಹಾದೇವಿ ವಚನಗಳನ್ನ ಒಂದು 900ಕ್ಕೂ ಹೆಚ್ಚಿಗೆ ಇಬ್ಬರದು ಸೇರಿ 800-900. ಆಮೇಲಿಂದ ಆದಾಯನ ವಚನಗಳನ್ನ ಸಂಪಾದನೆ ಮಾಡಿದರು. ಅದ್ಭುತವಾದಂಥ ರೀತಿಯಲ್ಲಿ ಇಷ್ಟೆಲ್ಲ ಮಾಡಿದಂಥ ಸಾಧನೆಗಾಗಿ ಅವರಿಗೆ ನಡೆದಂಥ ಗೌರವಗಳು ಏನು ಅನ್ನೋದನ್ನು ಲೆಕ್ಕ ಹಾಕಿದರೆ ಅಸಾಧಾರಣವಾದಂಥ ರೀತಿಯಲ್ಲಿ ಅವರ ಗೌರವವನ್ನು ಪಡ್ಕೊಂಡು, ಈ ಎಲ್ಲದರ ಜೊತೆಗೆ ಇನ್ನೊಂದು ಮಾತನ್ನು ನಾವು ಹೇಳದೆ ಹೋದರೆ ದೊಡ್ಡ ಅಪರಾಧ ಆಗುತ್ತೆ. ಇಷ್ಟೆಲ್ಲ ವಿದ್ವತ್ ಲೋಕದಲ್ಲಿ ಪ್ರಸಿದ್ಧರಾದಂಥ ಈ ಮಹಾನುಭಾವ 25 ವರ್ಷ ಹಾಸಿಗೆಯಿಂದ ಮೇಲೇಳುವುದಕ್ಕೆ ಸಾಧ್ಯವಿಲ್ಲದ ಹೆಂಡತಿಯ ಉಪಚಾರವನ್ನು ಮಾಡಿದಂಥ ಗಂಡು ಸಾವಿತ್ರಿ. ಏನು ಆಕೆ ಎಲ್ಲ ತೊಳೆದು ಮಾಡಿ ಎಲ್ಲ ಮಾಡಿ ಒಂದೇ ಮಾತು ಹೇಳ್ತಾರೆ, ನನ್ನ ಸಾಹಿತ್ಯ ಸೇವೆಯಲ್ಲಿ ಭುಜಕ್ಕೆ ಭುಜ ಕೊಟ್ಟು ದುಡಿದವಳು. ಸರ್ವಜ್ಞನ ಹಸ್ತಪ್ರತಿ ಸಿದ್ಧ ಮಾಡುವಾಗ ಆಕೆ ಮಾಡಿದ್ಲು. ಅವರ ಸಹಪಾಠಿಗಳಿದ್ರಲ್ಲ ಟ್ರೈನಿಂಗ್ ಕಾಲೇಜಿನಲ್ಲಿ, ಅವರನ್ನೆಲ್ಲ ಕರೆಸಿ ಅವರಿಂದ ಮಾಡಿಸ್ಕೊಟ್ರು. ಓದಬೇಡ ಅಂದ್ರೆ ಮನೆಯಲ್ಲೇ ಓದಿದ್ಲು. ನೌಕರಿ ಹಿಡಿದಾದ್ಮೇಲೆ ಅದ್ಭುತವಾದಂಥ ಕೆಲಸ ಮಾಡಿದ್ಲು. ಇವರು ರೆವರೆಂಟ್ ಪದವಿ ಬಿಟ್ಟರಲ್ಲ, ರೆವರೆಂಟ್ ಪದವಿ ಬಿಟ್ಟರು. ರೆವರೆಂಟ್ ಪದವಿ ಕೊಡ್ತಕ್ಕಂಥ ಸಮಿತಿಯ ಅಧ್ಯಕ್ಷರಾಗಿದ್ದರು. ಬೇರೆಯವರಿಗೆಲ್ಲ ರೆವರೆಂಟ್ ಪದವಿ ಕೊಟ್ಟರು. ವಾಟ್ ಆರ್ ಯು ಅಂದರೆ ಡೋಂಟ್ ಬಾದರ್. DL ನರಸಿಂಹಾಚಾರ್ಯ ಯಾವ ಡಾಕ್ಟ್ರೇಟ್ ಮಾಡ್ಕೊಂಡ್ರು, ತೀನಂ ಶ್ರೀಕಂಠೇಂದ್ರ ಯಾವ ಡಾಕ್ಟ್ರೇಟ್ ಮಾಡ್ಕೊಂಡ್ರು. ವಿಶ್ವವಿದ್ಯಾಲಯಗಳು ಕಾಲಿಗೆ ಬಿದ್ದು ಅವರಿಗೆ ಡಾಕ್ಟ್ರೇಟ್ ಕೊಡಬೇಕಷ್ಟೆ. ತೀನಂ ಶ್ರೀಕಂಠೇಂದ್ರ ಬಗ್ಗೆ ಅಂತೂ ಅವರ ಮಕ್ಕಳು ಒಂದು ಕಡೆ ಅವರು BA ಪಾಸ್ ಮಾಡಿದಾಗ ಎಷ್ಟಪ್ಪ ಅಂತಂದರೆ 6 ಗೋಲ್ಡ್ ಮೆಡಲ್ ಬಂತಂತೆ. ಗೋಲ್ಡ್ ಮೆಡಲ್ 1 ಡೊನೇಟೆಡ್ ಬೈ ಅಂದರು ಕೊಟ್ಟು, ಗೋಲ್ಡ್ ಮೆಡಲ್ 2 ಡೊನೇಟೆಡ್ ಬೈ ಇನ್ ದಿ ನೇಮ್ ಅಂದರು 5. 6ನೇದು ಕೊಟ್ಟಾಗ ಪಕ್ಕದಲ್ಲಿ ಒಬ್ಬ ಅಜ್ಜ ಕೂತಿದ್ರೆ, ಪಕ್ಕದಲ್ಲಿ ಪ್ರೇಕ್ಷಕರ ಗುಂಪಿನಲ್ಲಿದೆ. ಇವರಪ್ಪ ಭಾಳ ಪುಣ್ಯವಂತ ಅಲ್ವೇನ್ರಿ? ನಿಜವಾಗಲೂ ಇವರಪ್ಪ ಪುಣ್ಯವಂತ ರೀ. ಹಾಗಂದ ನೇರ ಗೊತ್ತೇನೋ, ಅವರಪ್ಪನ ಅಪ್ಪ ತೀನಂ ಶ್ರೀಕಂಠಯ್ಯನವರ ತಾತ ಕೂತಿದ್ದಾನೆ, ನನ್ನ ಮೊಮ್ಮಗನಯ್ಯ ಅಂತ ಅನ್ನಲಿಲ್ಲ. ಹೌದು, ಇವರಪ್ಪ ನಿಜವಾಗಿಯೂ ಪುಣ್ಯವಂತ. ಅದು ನೋಡಿ, ಸಂಸ್ಕೃತಿ ಅನ್ನೋದು ಅಲ್ಲಿ ಇರೋದು. ಎಲ್ಲಿ ದೊಡ್ಡ ಭಾಷಣ ಇನ್ನೊಂದರಲ್ಲಿ ಸಿಕ್ಕೋದಿಲ್ಲ. ಬದುಕಿನಲ್ಲಿ ಸಂಸ್ಕೃತಿ ಅನ್ನೋದು ಎಷ್ಟು ಆಳವಾಗಿರುತ್ತೆ. ಅವರು 6 ಬಂಗಾರದ ಪದಕ ಪಡ್ಕೊಂಡಿದ್ದರು. ಆ 6 ಬಂಗಾರದ ಪದಕ ಪಡೆದದ್ದರ ಬಗ್ಗೆ ಏನು ತಾತನ ಸಂತೋಷ ಎಷ್ಟಾಗಿರಬೇಕು, ತಂದೆ ಸಂತೋಷ ಎಷ್ಟಾಗಿರಬೇಕು, ಮನೆಯವರ ಸಂತೋಷ ಎಷ್ಟು. ಆನಂದವರ್ಧನರು ಅಂದರೆ ಅವರು ನಿಜವಾಗಿಯೂ ಕುಟುಂಬದ ಆನಂದ. ಇಷ್ಟೆಲ್ಲ ಸೇವೆ ಮಾಡಿದ ಇವರು ಹೇಗೆ ಇವರು ಗೌರವ ಪಡೆದಿದ್ದರು. ಸರ್ವಜ್ಞನ ವಚನಗಳ 1ನೇ ಸಂಪುಟನ R ನರಸಿಂಹಾಚಾರ್ಯಗೆ ಅರ್ಪಿಸ್ತೀವಿ ಅಂತ ಕೇಳಿದರು. ಆಯಿತು ಅಂತ ಇದೆ ತಗೊಂಡ್ರು. ಒಳ್ಳೆ ಬೈಂಡ್ ಮಾಡಿಸಿದ್ರು. ಅವ್ರ ಮನೆಗೆ ಹೋದರು. ವಿದ್ವಾಂಸರ ಮನೆಗೆ ಹಂಗೆಲ್ಲ ಹೋಗೋಕ್ಕಾಗಲ್ಲ. ಅವರು ದೊಡ್ಡ ಅಧಿಕಾರಿಗಳು ಬೇರೆ ಆಗಿದ್ದಂಥ ಅವರು. ಬಾಗಿಲಿನಲ್ಲಿ ಒಬ್ಬ ಇದ್ದ, ನಿಮ್ಮ ಚೀಟಿ ಕೊಡಿದ್ದ. 3 ಜನ ಕಾವಲಿದ್ರು. ಸೀದಾ ಚೀಟಿ ನೋಡ್ತಿದ್ದಂತೆ ಈಚೆಗೆ R ನರಸಿಂಹಾಚಾರ್ಯ, ಅಯ್ಯೋ ಬನ್ನಿ ನೀವು ಒಳಕ್ಕೆ ಬನ್ನಿ, ನೀವು ಬನ್ನಿ ಕೂತ್ಕೊಳ್ಳಿ ಅಂತಂದು ಕೂರಿಸಿದ್ರು. ಅಲ್ಲಿ ವಿದ್ವಾಂಸರು ಒಳಗೆ ಮಾತಾಡ್ತಾ ಇದ್ದವರು ಹಂಗೆ ಇದ್ದಾರೆ, ಸ್ವಲ್ಪ ಕೂತ್ಕೊಳ್ಳಿ ಅಂತಂದರು. 2 ತೆಂಗಿನಕಾಯಿಗಳು, ಹಿಂದೆಲ್ಲ ತೆಂಗಿನಕಾಯಿ ಕೊಟ್ಟರೆ ಜೋಡಿ ತಾಂಬೂಲ ಕೊಡೋರು. ಈಗ 1 ತಾಂಬೂಲ ಕೊಡೋದೇ ಕಷ್ಟ. ಬಾಳೆಹಣ್ಣು ಕೊಟ್ಟು ಕಳಿಸ್ಬಿಡ್ತಾರೆ, ಸಾಕು ಹೋಗಿ ನಿಮ್ಮ ಯೋಗ ತೆಗು, ನಮ್ಮ ಯೋಗ ತೆಗು, ಇಷ್ಟೇ ಸಾಕು ಅಂತಂದು 2 ತಾಂಬೂಲ, ವೀಳ್ಯದೆಲೆ, ಅಡಿಕೆ, ಹೂವು ಇಟ್ಟು 50 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಕಳಿಸಿದ್ರು. ವಿದ್ವಾಂಸರಿಗೆಲ್ಲ ಅಷ್ಟೆ. ಈ ಮನುಷ್ಯ ನಾವು ಏನು ಕೆಲಸ ಮಾಡಿದ್ರು ಅದನ್ನು ಕೆಲಸ ಮಾಡಿಸ್ಕೊಂಡು ಇಟ್ ಕಾಸ್ಟ್ ಓನ್ಲಿ ದಿಸ್ ಮಚ್ ಅಂತ ಲೆಕ್ಕ ಹಾಕೋರು 50 ರೂಪಾಯಿ ಕೊಟ್ಟು ಕಳಿಸಿದಾರಲ್ಲ. ಆಮೇಲೆ ಬಂದರೆ ಇವರೇ ಬಂದು ಹೊರಕ್ಕೆ ಬಂದು ಒಳಗೆ ಕರ್ಕೊಂಡು ಹೋಗಿದ್ದಾರಲ್ಲ, ಎಂಥವ್ರು ಇರಬೇಕು. ಕೆಲವರು ಬಂದರೆ ಹೀಗೆ ಕರೆದುಕೊಂಡು ಬಂದು ಸ್ವಾಗತಿಸ್ತಾರೆ. ಇನ್ನು ಕೆಲವರು ಬಂದರೆ ಒದ್ದು ಓಡಿಸ್ಬಿಡ್ತಾರೆ ಜನ. ಇದು ಒಂದು. ಇವರನ್ನು ಮನೆಗೆ ಸ್ವಾಗತಿಸಬೇಕು ಅಂತೇಳಿ ನಮ್ಮ
ಕನ್ನಡದ ಮಹಾ ಕಾದಂಬರಿಕಾರ. ಅನೇಕ ಕಥೆಗಳನ್ನು ಬರೆದರು. ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ. ಅದರೊಳಗಾಗಿ ಮಹಾದರ್ಶನ ಅಂತೂ ಒಂದು ಅದ್ಭುತ, ಮಹಾಕ್ಷತ್ರಿಯ ಇನ್ನೊಂದು ಅದ್ಭುತ. ದೇವಲೋಕದ ದೇವೇಂದ್ರನನ್ನು ಮೀರಿಸಬಲ್ಲ ಮಾನವನ ಸಾಮರ್ಥ್ಯದ ಅಗಾಧತೆಯನ್ನು ರೂಪಿಸ್ತಕ್ಕಂಥ ಕೃತಿ ಮಹಾಕ್ಷತ್ರಿಯ. ಏನು ಅದನ್ನು ಬರಿತಾ ಒಂದು ಕಡೆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನಹುಷ ದೇವಲೋಕದ ದೇವೇಂದ್ರನ ರಕ್ಷಣೆಗೆ ಅಂತ ಹೋಗ್ತಾನೆ. ದೇವೇಂದ್ರನಿಗೆ ಬಂದಿದ್ದ ಪಾಡೇನು, ವೃತ್ರಾಸುರನ ಸಂಹಾರ ಮಾಡಿದ್ರಿಂದ ಬ್ರಹ್ಮ ಹತ್ಯಾ ದೋಷ ಅಂಟ್ಕೊಂಡಿತ್ತು. ಅವನು ಹೇಳ್ತಾನೆ, ನೋಡಿ ದೇವೇಂದ್ರನ ಪಟ್ಟಾಭಿಷೇಕ ಆಗಬೇಕು. ಹೇಗೆ 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 ಹತ್ಯೆ ಇದೆ ಹೇಗೆ? ಶುಕ್ರಾಚಾರ್ಯನ ಕೂತ್ಕೊಳ್ಳಿ, ಬೃಹಸ್ಪತ್ಯಾಚಾರ್ಯನ ಕೂರಿಸ್ಕ, ಹೋಗಿ ಆ ವೃತ್ರಾಸುರನ ಭೂತ ಇದೆಯಲ್ಲ ಅದನ್ನು ಹತ್ಯೆ ಮಾಡಿ. ಆಗ ಬೃಹಸ್ಪತಿಗಳು ಹೇಳ್ತಾರೆ, ಈ ಮಾತು ನಮ್ಮ ದೇವೇಂದ್ರನು ಹೇಳ್ಬೋದಾಗಿತ್ತಲ್ಲ, ಹೇಳೋಕ್ಕಾಗಲಿಲ್ಲ. ನಿಜವಾದ ಶಕ್ತಿ ಇರುವವನು ತನ್ನ ಶಕ್ತಿಯನ್ನು ತೋರಿಸ್ತಾನೆ, ಇಲ್ಲದೇ ಇದ್ದರೂ ಶಕ್ತಿಯನ್ನು ತೋರಿಸ್ತಾನೆ, ಶಕ್ತಿ ಇದ್ದರೂ ಅದನ್ನು ಬಳಸೋದಕ್ಕೆ ಅಸಮರ್ಥನಾಗ್ತಾನೆ. ಹೀಗಂದಾಗ ವಾಯು, ಅಗ್ನಿ ಎಲ್ಲರೂ ಹೋಗ್ತಾರೆ. ಆ ತಾವರೆಯ ನಾಳದಲ್ಲಿ ಅಡಗಿರತಕ್ಕಂಥವನನ್ನು ನಾವು ನಿನ್ನನ್ನು ಭೂತದಿಂದ ಬಿಡುಗಡೆ ಮಾಡ್ತೀವಿ, ಅವನನ್ನು ಸುಟ್ಟಾಕ್ತೇವೆ, ಈಚೆಗೆ ಬಾ ಅಂತಾನೆ, ಈಚೆಗೆ ಬರ್ತಾರೆ. ಇದು ಮಹಾಕ್ಷತ್ರಿಯ. ಇಂಥ ಒಬ್ಬ ಮಹಾನುಭಾವ, ಮಹಾ ಕಾದಂಬರಿಕಾರನಾದಂಥ ದೇವರು ಮನೆಗೆ ಕರೀತಾರೆ. ಸಂದೇಹ ಬಂದ್ಬಿಡುತ್ತೆ, ರೇ ಇವರು ಕ್ರಿಶ್ಚಿಯನ್ರು, ನಾನು ಮಹಾಬ್ರಾಹ್ಮಣ, ಹೇಗೆ ಇವ್ರನ್ನ ಸ್ವಾಗತಿಸೋದು? ಗುರುಗಳ ಹತ್ರ ಹೋಗ್ತೇವೆ. ಗುರುಗಳೇ, ಮನೆಗೆ ನಾನು ನಮ್ಮ ಉತ್ತಂಗಿಯವರನ್ನು ಆಹ್ವಾನಿಸಿದ್ದೀನಿ, ಹೇಗೆ ಸ್ವಾಗತಿಸೋದು? ನಿನ್ನ ಗುರುಗಳು ಬಂದರೆ ಹೇಗೆ ಸ್ವಾಗತಿಸುತ್ತೇವೆಯೋ ಹಾಗೆಯೇ ಸ್ವಾಗತಿಸು. ಮನೆಗೆ ಬರ್ಕೊಂಬಂದರು, ಬಾಗಿಲಿನಲ್ಲಿ ಕೂರಿಸಿದರು, ಪಾದಪೂಜೆಯನ್ನು ಮಾಡಿದರು, ಒಳಕ್ಕೆ ಕರ್ಕೊಂಡೋಗಿ ಕೂರಿಸಿದರು. ಇದನ್ನು ಅವರ ಮಗ ಈಗ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಅವರು ಪೂರ್ತಿ ವಿವರವಾಗಿ ಬರೀತಾರೆ. ಅಂದರೆ ಒಬ್ಬ ಬ್ರಾಹ್ಮಣನಿಂದ ಇಂಥ ಅಸಾಧಾರಣವಾದಂಥ ಗೌರವಕ್ಕೆ ಪಾತ್ರರಾಗುವ ಕಾರ್ಯವನ್ನು ಮಾಡಿದಂಥ ವ್ಯಕ್ತಿ ಉತ್ತಂಗಿ ಚೆನ್ನಪ್ಪನು. ಸರ್ವಜ್ಞನ ವಿಷಯದಲ್ಲಂತೂ ಆಗಲೇ ಅವನನ್ನು ಅಭಿನವ ಸರ್ವಜ್ಞ ಅಂತಂದು ಹೇಳಿದವರಿದ್ದಾರೆ, ಜಾನಪದ ಚಕ್ರವರ್ತಿ ಅಂತಂದು ಹೇಳಿದಂಥವರಿದ್ದಾರೆ. ಮತ್ತು ಅವರು ಬದುಕಿನಲ್ಲಿ ಯಾವ ರೀತಿ ಇದ್ದರು ಅಂತಂದರೆ, ಇಡೀ ಬದುಕನ್ನು ನೋಡಿದರೆ ನಮಗನ್ಸೋದು ಬಡತನ ನನ್ನ ಜೊತೆಗಿದ್ದದ್ದು ಅವ್ರು ಹೇಳ್ತಾರೆ. ಆಮೇಲೆ ಕೌಟುಂಬಿಕ ಕಷ್ಟಗಳು, ರೋಗ, ನನ್ನ ಮನೆಯವರ ರೋಗ, ಈ ಎಲ್ಲಕ್ಕೆ ನನಗೆ ಅಮೃತವನ್ನು ಏರತದ್ದು ಯಾವುದು? ಸಾಹಿತ್ಯ. ಅದು ವೀರಶೈವ ಸಾಹಿತ್ಯ, ಕ್ರೈಸ್ತ ಸಾಹಿತ್ಯ. ಇದು ಕ್ರೈಸ್ತ ಧರ್ಮದಲ್ಲಿ ಇದ್ದು ಕ್ರೈಸ್ತ ಧರ್ಮದವರು ತನ್ನನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಿ ವೀರಶೈವ ಸಾಹಿತ್ಯಕ್ಕೆ ಅವರು ಮಾಡಿದಂಥ ಕೆಲಸ ಇದೆಯಲ್ಲ, ಇವತ್ತು ಅಷ್ಟೇ ನೀವು ನೋಡಿದರೆ ನನಗಿನ್ನೂ ನೆನಪಿದೆ. ನಾವು ತುಮಕೂರಿನಲ್ಲಿ ಓದ್ತಾ ಇದ್ದು 48-49 ಎಮ್ ಆರ್ ಶ್ರೀನಿವಾಸ ಮೂರ್ತಿಗಳಲ್ಲಿ ಬಂದಿದ್ದರು. ಹರಿಹರನ ಬಗ್ಗೆ ಮಾತನಾಡ್ತಾ ಒಂದೇ ಒಂದು, ಇವನು ಕನ್ನಡದ ಮಿಲ್ಟನ್ ಕಣ್ರಿ ಇವನು ಅಂದರೆ ಏನು ಅಭಿಮಾನ ಇದು. ಆಮೇಲೆ ನಮ್ಮ ಬಸವದೇವರಾಜರುಗಳನ್ನು ಸಂಪಾದಿಸಿ ಅದರಲ್ಲಿ ಅತ್ಯದ್ಭುತವಾದಂಥ ಮುನ್ನುಡಿಯನ್ನು ಬರೆದಿರ್ತಕ್ಕಂಥವ್ರು ಯಾರು? ತಳ್ಕಿನ ವೆಂಕಣ್ಣಯ್ಯನವರು. ಅಂದರೆ ಸಾಹಿತ್ಯ ಪ್ರೇಮಿಗಳಲ್ಲಿ ಜಾತಿ ಅನ್ನೋದು ಇಲ್ಲವೇ ಇಲ್ಲ, ಅವರಿಗೆ ಮೌಲ್ಯಗಳು ಮಾತ್ರ ಕಾಣಿಸ್ತವೆ. ಹರಿಹರ ಎಂಥ ದೊಡ್ಡ ಕವಿ, ಲಕ್ಷ್ಮೀಶ ಎಂಥ ದೊಡ್ಡ ಕವಿ, ಈ ಮಾತುಗಳು, ಬಸವಣ್ಣ ಎಂಥ ದೊಡ್ಡ ವ್ಯಕ್ತಿ, ಈ ಮಾತುಗಳು ಕಾಣಿಸ್ತವೆ. ಅಂಥ ಒಬ್ಬ ವ್ಯಕ್ತಿಯನ್ನು ಕುರಿತು ಇನ್ನೂ ಅವರ ಕೆಲವು ಕೃತಿಗಳಿವೆ, ಅದರ ಬಗ್ಗೆ ನಾನು ಹೆಚ್ಚು ತಗೊಳ್ಳಿಲ್ಲ. ಸುಮಾರು 1.25 ಗಂಟೆ ಆದ್ದರಿಂದ
ನನ್ನ ಮಾತನ್ನು ಮುಗಿಸ್ತಾ ಒಂದು ಮಾತನ್ನು ಹೇಳ್ತೀನಿ. ವೈಚಾರಿಕವಾದಂಥ ಚರ್ಚೆಯನ್ನು ಎತ್ತುಕೊಂಡಿದ್ದೆ. ಅದಕ್ಕೆ ಕಾರಣ ಏನು ಅಂದರೆ, ಇಂಥ ಅಂಶಗಳನ್ನು ಅತ್ಯಂತ ಕೂಲಂಕಷವಾಗಿ ಓದಿದವರು, ನಿಷ್ಕರ್ಷ ಮಾಡಿದವರು ಉತ್ತಂಗಿ ಚೆನ್ನಪ್ಪನವರು. ಅವರು ಸಾಮಾನ್ಯವಾಗಿ ಹೇಳ್ತಾರೆ, ಪರಧರ್ಮಂ ಭಯಾವಹ ಅಂತ ಹೇಳ್ತಾರೆ. ಈ ನಿಜವಾಗಲೂ ಸ್ವಧರ್ಮೇ ನಿಧನಂ ಶ್ರೇಯ. ಇಲ್ಲ, ಧರ್ಮ ಯಾವುದು ಅಂತಂದರೆ, ಯಾವುದು ನಮ್ಮನ್ನು ಬೆಳೆಸುತ್ತದೆಯೋ, ಯಾವುದು ನಮ್ಮನ್ನು ಉದ್ಧಾರ ಮಾಡುತ್ತದೆಯೋ, ಯಾವುದು ಜಗತ್ತನ್ನೆಲ್ಲ ಉದ್ಧಾರ ಮಾಡುತ್ತದೆಯೋ ಅದೇ ಧರ್ಮ. ಇದರಲ್ಲಿ ಸ್ವಧರ್ಮ ಪರಧರ್ಮ ಅನ್ನೋ ಮಾತೇ ಬರೋದಿಲ್ಲ. ಈ ಒಂದು ಮಾತನ್ನು ಆಡುವಾಗ ನಮಗೆ ಉತ್ತಂಗಿ ಚೆನ್ನಪ್ಪನವರು ಬಹಳ ದೊಡ್ಡ ಉದಾಹರಣೆಯಾಗಿ ನಮ್ಮ ಕಣ್ಣು ಮುಂದೆ ತಾವು ನಿಂತುಕೊಂಡದ್ದನ್ನು ನಾವು ನೋಡಿದ್ದೇವೆ. ಇಷ್ಟನ್ನು ಹೇಳಿ, ನೀವು ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕಾಗಿ, ಮಧ್ಯೆ ಕೆಲವು ವೈಚಾರಿಕವಾದ ಸಂಗತಿಗಳು ಬಂದರೂ ನೀವು ಅದನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದಕ್ಕೆ ನನಗೆ ಗೊತ್ತು. ಕೆಲವು ಚರ್ಚೆಗಳೇನಾಗ್ತವೆ, ಅದನ್ನು ಹೇಳದೆ ಹೋದರೆ ಉತ್ತಂಗಿಯವರಿಗೆ ಅನ್ಯಾಯ ಮಾಡಿದಂತೆ ಆಗುತ್ತೆ. ಆದರೆ ಹೇಳ್ತಾ ಹೋದಾಗ ಕೆಲವರಿಗೆ ಸ್ವಲ್ಪ ಭಾರ ಅಂತ ಅನ್ನಿಸ್ತದೆ. ಸ್ವಾರಸ್ಯವಾದಂಥ ವಿಚಾರಗಳನ್ನು ಹೇಳ್ಬೋದು, ಆದರೆ ಸ್ವಾರಸ್ಯವಾದ ವಿಚಾರಕ್ಕಿಂತ ತೂಕವಾದಂಥ ವಿಚಾರಗಳಿದ್ದಾವೆಲ್ಲ, ಅವು ನಿಜವಾದಂಥ ವಿಚಾರಗಳು. ಆ ಕಾರ್ಯವನ್ನು ಮಾಡಿದಂಥ ಉತ್ತಂಗಿಯವರನ್ನು ಕುರಿತು ಮತ್ತೊಮ್ಮೆ ನನಗೆ ಓದುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಗೋಖಲೆ ವಿಚಾರ ಸಂಸ್ಥೆ. ಅವರು ಹೇಳಿದ್ರಿಂದ ಇನ್ನೊಮ್ಮೆ ಅವರನ್ನು ಕುರಿತು ಓದೋದಕ್ಕೆ ಸಾಧ್ಯ ಆಯಿತು. ಹಿಂದೊಮ್ಮೆ ಓದಿದ್ದೆ, ಆಗ ಅನಿಸಿತ್ತು. ಆದರೆ ಇವತ್ತು ನನಗೆ ಇನ್ನೊಮ್ಮೆ ಅವರನ್ನು ಓದಿದ್ದು ನಿಜವಾಗಿಯೂ ಕೂಡ ಲಾಭಕರವಾಯಿತು ಅಂತೇಳಂದು ಅನ್ನಿಸ್ತದೆ. ನಮಸ್ಕಾರ. ಅವರು ಉತ್ತಂಗಿ ಚೆನ್ನಪ್ಪನವರ ಬಗ್ಗೆ ಬಹಳ ಬೋಧಕವಾದ ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಸದಾ ಅತ್ಯುನ್ನತ ಸ್ತರದ ತಾತ್ವಿಕ ದಾರ್ಶನಿಕ ಚಿಂತನೆಯಲ್ಲೇ ತೊಡಗಿರ್ತಾ ಇದ್ದವರು ಉತ್ತಂಗಿ ಚೆನ್ನಪ್ಪನವರು. ಅವ್ರು ನೋಡಿದವರು ಅನೇಕರು ಇಲ್ಲಿದ್ದೇವೆ. ಪ್ರಾಯಶಃ ಧ್ರುವನಾರಾಯಣವರಿದ್ದಾರೆ, ದೊರೆಸ್ವಾಮಿಯವರು ನೋಡಿದ್ದಾರೆ. ಆದರೆ ಅವ್ರು ನೋಡಿದಾಗ ಒಬ್ಬ ತಪಸ್ವಿ ಅನ್ನುವ ಭಾವನೆಯೇ ಬರ್ತಾಯಿತ್ತು ಅವರಿಗೆ. ಸಂಶೋಧನೆ, ಚಿಂತನೆ ಇದನ್ನು ಬಿಟ್ಟು ಬೇರೆ ಕಡೆ ಅವರ ಮನಸ್ಸು ಹೋದದ್ದೇ ಇಲ್ಲ. ಅವರ ಉದಾತ್ತ ಚಿಂತನದ ಮತ್ತು ಮೇಲ್ಮಟ್ಟದ ವಿದ್ವತ್ ಕಾರ್ಯದಿಂದಾಗಿ ಆ ಪೀಳಿಗೆಯ ಎಲ್ಲ ಸಾಹಿತ್ಯ ಕ್ಷೇತ್ರ ಗಣ್ಯರ ಪ್ರೀತಿ ಆದರಣೆಗೆ ಪಾತ್ರರಾಗಿದ್ದವರು. ಸಾಹಿತ್ಯ ಸಂಬಂಧದ ವಿದ್ವತ್ ಕಾರ್ಯಕ್ಕೆ ಒಂದು ಮಾನದಂಡವನ್ನೇ ನಿರ್ಮಿಸಿದ್ದಾರೆ ಉತ್ತಂಗಿ ಚೆನ್ನಪ್ಪನವರು ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲ್ಲ. ಅಂಥ ಹಿರಿಯರನ್ನು ನೆನೆಯೋದು ತುಂಬ ನಮಗೆ ಒಂದು ಸುಯೋಗ ಅಂತ ನಾನು ಭಾವಿಸ್ತೇನೆ. ಈ ಉಪಕಾರಕ್ಕೋಸ್ಕರ ಪ್ರೊಫೆಸರ್ ಸಿದ್ಧಲಿಂಗಯ್ಯನವರಿಗೆ, ಈ ದತ್ತಿಯನ್ನು ಏರ್ಪಡಿಸಿದ ಧ್ರುವನಾರಾಯಣ ಪರಿವಾರದವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಂತರ ಸಿಹಿ ವಿತರಣೆ ವ್ಯವಸ್ಥೆ ಆಗಿದೆ. ದಯವಿಟ್ಟು ಎಲ್ಲರೂ ಸಿಹಿಯನ್ನು ಸ್ವೀಕರಿಸಿ ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಈಗ ಪ್ರೊಫೆಸರ್ ಧ್ರುವನಾರಾಯಣವರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ.